ಓಕೆ, ಸೊ ಎಲ್ರಿಗೂ ನಮಸ್ಕಾರ. ವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮಿತ್ರರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಈ ಸಮಯದಲ್ಲಿ ನಾವು ಈ ಗೂಗಲ್ ಮೀಟ್ ನೇರ ಪ್ರಸಾರದ ಸಂಚಿಕೆಗಳಲ್ಲಿ ಸೇರ್ತಾ ಇದ್ದೀವಿ. ಇದಕ್ಕೆ ನಾವು ಹಾಕ್ಕೊಂಡಿರೋ ಉದ್ದೇಶ ಅಂದರೆ ನೈಸರ್ಗಿಕ ಕೃಷಿ ಮುಂದಿನ ಹಾದಿ, ನ್ಯಾಚುರಲ್ ಫಾರ್ಮಿಂಗ್ ವೇ ಹೆಡ್ ಅಂತ ಹೇಳ್ತೀವಿ. ಸೊ ಈ ನೈಸರ್ಗಿಕ ಕೃಷಿಯ ನಮ್ಮ ಮಜಲುಗಳನ್ನು ನಾವು ಗುರುತಿಸ್ಕೊಳ್ತಾ, ಮುಂದಿನ ಹಾದಿಯನ್ನು ನಾವು ರೂಪಿಸ್ಕೊಳ್ತಾ, ಈ ನಮ್ಮ ಕೃಷಿ ಭೂಮಿಯ ನಿರ್ವಹಣೆಯಲ್ಲಿ ನಮಗೆ ಬರ್ಬೋದಾದಂಥ ಅನುಮಾನಗಳನ್ನು ಪರಿಹಾರ ಮಾಡ್ಕೊಳ್ತಾ, ನಮ್ಮ ಅನುಭವಗಳನ್ನು ಹೇಳ್ಕೊಳ್ತಾ ಮುಂದೆ ಸಾಗ್ತಾ ಇದ್ದೀವಿ. ಈ ಒಂದು ಗೂಗಲ್ ಮೀಟ್ ವೆಬಿನಾರ್ ಸರಣಿ ಆಲ್ಮೋಸ್ಟ್ ಇವಾಗ 1 ವರ್ಷ 2 ತಿಂಗಳು ಅಂದರೆ 1 ವರ್ಷ 2 ತಿಂಗಳು ಅಂದರೆ ಆಲ್ಮೋಸ್ಟ್ 52 + 8 60ನೇ ವಾರಕ್ಕೆ ಬಂದಿದೆ. ಕಳೆದ 60 ವಾರಗಳಲ್ಲಿ ನಾವು ಇದೇ ಸಮಯದ ರಾತ್ರಿ 8:30ಕ್ಕೆ ಈ ನೇರ ಪ್ರಸಾರದಲ್ಲಿ ಸೇರ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳ ಮಂಡನೆ ಇಲ್ಲಿ ಆಗಿದೆ, ಅನುಭವಗಳ ಹಂಚಿಕೆ ಆಗಿದೆ, ಅನುಮಾನಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಇನ್ನೊಂದು ಸಂಚಿಕೆ ಪ್ರಾರಂಭ ಆಗ್ತಾ ಇದೆ. 29 ಜುಲೈ 2026 ಬುಧವಾರ. ಈ ಒಂದು ಸಂಚಿಕೆಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವೀಕ್ಲಿ ವೆಬಿನಾರ್ ಆನ್ ವೆಡ್ನೆಸ್ಡೇ 8:30 PM. Today 29th July 2026. As you aware, so every Wednesday 8:30 PM we all connect live on this Google Meet audio bridge, and we try to discover our natural farming way ahead. So we try to discover the approach, the best approaches in managing our farm with natural farming principles. So this is the almost 60+ episode now we have done in the last 14 months or so. So much of content has been created and uploaded in our YouTube channel, and we are also sharing much of information via this presentation and the experiential sharing. So again, today we welcome you all for this live webinar on this day, that is on 29th July 2026. ಮಿತ್ರರೇ, ಸೊ ಇವತ್ತಿನ ಒಂದು ಅಜೆಂಡಾ ನಾನು ತೊಗೊಂಡಿರೋದೇನಪ್ಪ ಅಂತಂದರೆ ಚಿಕ್ಕದಾಗಿ. ಸೊ ಮೊದಲನೇದು, ನಮ್ಮನೆ ತೋಟದಲ್ಲಿ ನಾವು ಕಾಫಿ ಗಿಡವನ್ನು ನೆಡಲಿಕ್ಕೆ ಒಂದು ಯೋಜನೆ ಮಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ಒಂದೆರಡು ವಿಡಿಯೋ ಮಾಡಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಬಟ್ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಇಲ್ಲಿ ಕೊಟ್ಬೇಡ, ಇಲ್ಲೂ ನಮ್ಮ ವೆಬಿನಾರ್ನಲ್ಲಿ ಅದು ರೆಕಾರ್ಡ್ ಆಗಲಿ ಅನ್ನೋ ಉದ್ದೇಶಕ್ಕೆ ಕಾಫಿ ಗಿಡವನ್ನು ನೆಡುವಾಗ ನಾವು ತಗೊಂಡಂತಹ ಈ ಮುಂಜಾಗ್ರತೆಗಳು ಮತ್ತು ಯೋಜನೆಗಳು ಅದರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ವಿವರಣೆ ಕೊಟ್ಬಿಡ್ತೀನಿ. ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಶುಕ್ರವಾರ ಮತ್ತು ಶನಿವಾರ 27-28 ಜುಲೈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಬನವತಿ ಗ್ರಾಮದಲ್ಲಿರ್ತಕ್ಕಂಥ MS ಫಾರ್ಮ್ನಲ್ಲಿ ನಾವು 2 ದಿನದ ಒಂದು ಶಿಬಿರವನ್ನು ನಡೆಸಿದ್ವಿ, ವರ್ಕ್ಶಾಪ್ನ ನಡೆಸಿದ್ವಿ. ಅದರಲ್ಲಿ ಮುಖ್ಯ ಹೈಲೈಟ್ ಏನಪ್ಪ ಅಂದರೆ, ನಾವು ಶುಕ್ರವಾರ ರಾತ್ರಿ ಜೊತೆಲಿದ್ವಿ. ಸೊ ಅದರದ್ದು ಒಂಚೂರು ನಮ್ಮ ನೆನಪುಗಳನ್ನು ಹಂಚ್ಕೊತಾ ಹೋಗೋಣ. ಸೊ ನೀವು ಯಾರು ಭಾಗವಹಿಸಿದ್ರಿ ಅವತ್ತು ಅದರದ್ದು ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ, ಅದನ್ನು ನೋಡ್ತಾ ಹೋಗ್ತಾ ಮತ್ತು ಮುಂದಿನ ಹಂತದಲ್ಲಿ ನಮ್ಮ ಈ ಕಲಿಕೆಯನ್ನು ಹೇಗೆ ಮುಂದುವರಿಸ್ಬೋದು ಅದ್ರ ಬಗ್ಗೆನೂ ಮಾತಾಡ್ತಾ ಮತ್ತು ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊತಾ ಹೋಗೋಣ. ಫ್ರೆಂಡ್ಸ್, in this week episode we would like to cover the step-by-step procedure while planting a coffee or transplanting a coffee seedlings which is brought from a nearby nursery that we have done at Namane Tota, Palle Hobali, Alur Taluk, Hassan district. So last 2 weeks this work was done in our farm. So as I speak today, 29th July, Wednesday, the work is almost completed now. We have planted close to 1,500 coffee plants of both the species, Arabica and Robusta. I will share more about this. Mainly I will explain you the step taken while transplanting. And this, even though I explain you for this coffee plant today, but this most of the steps are common for any of the planting we do, any of the transplanting we do. So that is one quick update I will give you from my side. Then as you many of you may be aware, so on the last weekend, that is 24th and 25th, Friday, Saturday, so we had the 2 days workshop at our farm, MS farm, Banavati, Dodbalapura Taluk. So it's an overnight stay on Friday evening and night in our farm. So we're going to have some quick recall of what has happened in those days. And few of you who are participated in our 2 days workshop at our farm, I think they may be connected now here. You may be in live. So appreciate if you can able to explain share your experience also. That is a quick summary. Then followed by what next? We're going to discover how we can continue our learning. So this is about today's subject of discussion. So before I proceed, now that we are getting connected, more people are being connected to our webinar.
So let us take a few minutes now. What I request is you introduce yourself. So you unmute whoever has connected first time onto this Wednesday's webinar. Just unmute yourself, then introduce very quickly about yourself and your profession, if any other than farming, then the farming details, the land area where you have, and what is the crops you are growing or intend to grow. It's a quick about let us say less 1 minute introduction I can say. So make that introduction such that all of us will come to know who are connected fresh in this webinar. ಮಿತ್ರರೇ, ಈ ಬುಧವಾರದ ಒಂದು ಗೂಗಲ್ ಮೀಟ್ ಸಂಚಿಕೆಗೆ ಹೊಸದಾಗಿ ನೀವೆಲ್ಲ ಜೋಡಿಸ್ಕೊಂಡಿದ್ದೀರಾ, ನಿಮಗೆಲ್ಲ ಸ್ವಾಗತ. ನನಗೆ ಈ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ನೀವು ಹೊಸದಾಗಿ ಕನೆಕ್ಟ್ ಆಗಿರ್ಬೋದು. ಈಗ ಒಂದು ಚಿಕ್ಕದಾಗಿ ನಿಮ್ಮದೇ ಒಂದು ಪರಿಚಯ ನಮಗೆ ಮಾಡಿಕೊಟ್ಬಿಡಿ. ಕಡಿಮೆ ಅವಧಿಯಲ್ಲಿ 1 ನಿಮಿಷ ಅಷ್ಟೇ ಈಗ ಸಮಯ ಇರೋದು ಇದಕ್ಕೆ. ಸೊ ನಿಮ್ಮ ಹೆಸರು, ನಿಮ್ಮ ಸ್ಥಳ, ನೀವು ವಾಸ ಮಾಡೋ ಸ್ಥಳ, ಮತ್ತು ನಿಮ್ಮ ಪ್ರೊಫೆಷನ್ನು, ನೀವೇನು ಕೆಲಸ ಮಾಡ್ತಿದ್ದೀರಾ ಕೃಷಿಯ ಜೊತೆಗೆ, ಮತ್ತು ನಿಮ್ಮ ಕೃಷಿ ಭೂಮಿ ಎಲ್ಲಿದೆ, ಮತ್ತು ಆ ಕೃಷಿ ಭೂಮಿನಲ್ಲಿ ಏನು ಬೆಳೆಗಳು ಆಲ್ರೆಡಿ ಇದೆ ಮತ್ತು ಇನ್ನೇನು ಬೆಳೆಗಳನ್ನು ಜೋಡಿಸ್ಕೋಬೇಕು ಅನ್ನೋ ಆಲೋಚನೆ ನಿಮಗಿದೆ. ಇದಿಷ್ಟು ವಿಷಯಗಳನ್ನು ಹೇಳಿದ್ರೆ ಸಾಕು. ಮತ್ತು ನಿಮಗೆ ಇನ್ನೊಂದು ದಿವಸ ಮತ್ತೆ ಡೀಟೇಲ್ ಆಗಿ ನಿಮ್ಮ ತೋಟದ ಬಗ್ಗೆನೇ ಪ್ರೆಸೆಂಟೇಷನ್ ಮಾಡೋರಂತೆ. ಅದಂತೂ ನಮ್ಮಲ್ಲಿ ನಡೀತಾನೇ ಇದೆ. ಸಾಕಷ್ಟು ನಮ್ಮ ಕೃಷಿಕ ಮಿತ್ರರು ಅವರ ತೋಟದ ಬಗ್ಗೆ, ಅವರ ಪ್ರಯಾಣದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಈ ಬುಧವಾರದ ಸಮಯ ಅದಕ್ಕೂ ಇದೆ. ಇವಾಗ ಒಂದು ಕಿರು ಪರಿಚಯ ಮಾಡ್ಕೊಂಬಿಡಿ 1 ನಿಮಿಷದಲ್ಲಿ. ಸೊ ಯಾರು ಹೊಸದಾಗಿ ಈ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕನೆಕ್ಟ್ ಆಗಿದ್ದೀರಾ, ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಪರಿಚಯ ಮಾಡಿಕೊಂಡು ಮೀಟ್ ಮಾಡ್ಕೊಂಬಿಡಿ. ಪ್ಲೀಸ್ ಇಂಟ್ರೊಡ್ಯೂಸ್. ನಮಸ್ತೆ ಎವ್ರಿವನ್, ನನ್ನ ಹೆಸರು ಯದುನಂದನ್ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. I worked in IT industry for 4 to 5 years. I also worked on a media-based startup for a couple of years afterwards. Last 7 to 8 years I have been doing growing chemical-free food, converting food waste and providing composting services. Natural farming baggenu tumba interest itte. I have been exploring that also. I like the workshop, 2 days workshop ಅಲ್ಲಿ ಬಂದು ಏನು ಥಿಯರಿ ನೋಡಿದ್ದು ಪ್ರಾಕ್ಟಿಕಲ್ ಆಗಿ ನೋಡಿದಾಗ it just opened up a lot of concepts and how it is implemented anta. That I liked about the workshop. This is a small introduction and how I felt about the workshop as a feedback. Thank you. Welcome Yadunandan. So I mean definitely regarding the workshop experience sharing, we'll come back again. So you Perfect. Can elaborate, what is the practical learning it's happened to you. But thanks sure. for introduction, and maybe know where is your farmland, where you used to grow chemical free food? I don't own a farmland, but I have grown in Somnalli near Art of Living. Okay. And also in Kanakpura region. I have also stewarded 10-acre farm in Andhra Pradesh, which is also an organic farm. So these are the places where I have had the chance of growing. Okay, thank you. We'll come back to again. ಮಿತ್ರರೇ, ಯದುನಂದನ್ ಅವರು ನಮ್ಮ ಜೊತೆ ಹೊಸದಾಗಿ ಜೋಡಿಸ್ಕೊಂಡಿದ್ದಾರೆ. ಬೆಂಗಳೂರು ನಗರವಾಸಿ. ಅವರು ಕಸದಿಂದ ಉತ್ಕೃಷ್ಟವಾದ ಕಾಂಪೋಸ್ಟನ್ನು, ಅಂದರೆ ಕಿಚನ್ ವೇಸ್ಟಕ್ಕೆ, ನಮ್ಮ ಅಡುಗೆ ಮನೆ ಕಸದಿಂದ ಅಥವಾ ಸಿಟಿ ಕಷ್ಟದಿಂದ ಕಾಂಪೋಸ್ಟ್ ಮಾಡೋದನ್ನು ತಂತ್ರಜ್ಞಾನವನ್ನು ಕಲಿತು ಸಾಕಷ್ಟು ಗೊಬ್ಬರವನ್ನು ಉತ್ಪಾದನೆ ಮಾಡಿ ಬಳಸೋರಿಗೆ ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರು ಕನಕಪುರ ರಸ್ತೆ, ಸೋಮನಹಳ್ಳಿ ಮತ್ತು ಕನಕಪುರದ ನಗರದ ಸುತ್ತಮುತ್ತ ಸಾವಯವ ರಾಸಾಯನಿಕ ರಹಿತ ಸಾವಯವ ತರಕಾರಿಗಳನ್ನು ಬೆಳೆದು ನೇರವಾಗಿ ಗ್ರಾಹಕರಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಕಳೆದ ಕೆಲವು ಕೆಲವು ದಿನಗಳಿಂದ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ಅವರು ಕಳೆದ ಶುಕ್ರವಾರ ಶನಿವಾರ ನಡೆದಂಥ ನಮ್ಮ ವರ್ಕ್ಶಾಪ್ನಲ್ಲೂ ಇದ್ದರು. ಅದರ ಬಗ್ಗೆ ಮತ್ತೆ ಮುಂದೆ ಹೇಳ್ತಾರೆ. ಥ್ಯಾಂಕ್ ಯು ಯದುನಂದನ್ ಫಾರ್ ಯುವರ್ ಇಂಟ್ರಡಕ್ಷನ್. ಥ್ಯಾಂಕ್ ಯು. ಯಾ, ಹೇಳಿಯಪ್ಪ. ಪ್ಲೀಸ್ ಇಂಟ್ರಡ್ಯೂಸ್ ಎನಿ ಅದರ್ ಪೀಪಲ್ ಕನೆಕ್ಟೆಡ್ ಟು ಅಸ್ ರೀಸೆಂಟ್ಲಿ. ಹೊಸದಾಗಿ ಜೋಡಿಸ್ಕೊಂಡಿರೋರು ಪರಿಚಯ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ ಪರಿಚಯ ಮಾಡ್ಕೊಳ್ಳಿ. Namaste. I am Renu from Bangalore. I live in Sanjay Nagar area and I have a farm in Birdi where we are trying to do natural farming since 4-5 years. But since we don't stay there and don't finding good farmers or farmhand help is a big challenge nowadays. So we are not able to do much there. We have just planted few fruit trees and want to do more under the guidance of Manjunath sir. Okay. Thank you madam. Thank you. Yeah. Thank you. ಸೊ ಮಿತ್ರರೇ, ರೇಣು ಮೇಡಮ್ ಅವರು ನಮ್ಮ ಸಂಜಯ್ ನಗರ
ಬೆಂಗಳೂರು ಇಲ್ಲಿ ವಾಸ ಮಾಡ್ತಾರೆ. ಅವರದ್ದು ಬಿಡದಿ ಸಮೀಪ ಅವ್ರ ಕೃಷಿ ಭೂಮಿ ಇದೆ. ಮೇಡಮ್, ಯು ಕ್ಯಾನ್ ಮ್ಯೂಟ್ ಯುವರ್ ಸೆಲ್ಫ್ ಪ್ಲೀಸ್. ಯಾ, ಆಫ್ಟರ್ ಯುವರ್ ಇಂಟ್ರಡಕ್ಷನ್ ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ಹಲೋ ಹಲೋ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ, ಯಾರು ಅನ್ಮ್ಯೂಟ್ ಆಗಿದ್ದೀರಾ ಪ್ಲೀಸ್. ಹಲೋ ಹಲೋ ಹಲೋ, ಮ್ಯೂಟ್ ಮಾಡ್ಕೊಳ್ಳಿ, ಯಾರದು ಅನ್ಮ್ಯೂಟ್ ಆಗಿರೋದು. ಹಲೋ ಹಲೋ, ರೇಣು ಮೇಡಮ್ ಅವರ ಗೊತ್ತಿಲ್ಲ. ಓಕೆ, ಏನಿವು. ಸೊ ಅವರು ಬಿಡದಿ ಹತ್ರ ಅವ್ರ ತೋಟ ಇದೆ. ಸೊ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಸಾಕಷ್ಟು ತೆಂಗಿನ ತೋಟದಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂಥ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಕೆಲವು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ರೂಪಿಸ್ಕೋಬೇಕಾಗಿದೆ. ಎಸ್ ಸರ್. ಎನಿಬಡಿ ಎಲ್ಸ್ ಪ್ಲೀಸ್ ಅನ್ಮ್ಯೂಟ್, ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂಡ್ ಮ್ಯೂಟ್ ಅಗೇನ್ ಪ್ಲೀಸ್. hello. My name is Biju. I stay in Indiranagar in Bangalore. I have farmland in Kerala in Idukki district where I grow cardamom and pepper. I am not into natural farming at the moment, but I am interested in looking at a new land where to practice natural farming and synthetic farming. And that's also the reason why I could attend the 2 days seminar. That's at the moment I'm not doing natural farming, but I am in the process of setting up a new farm with natural farming principles that I've learned from Manjunath sir. Okay. Thank you. ಥ್ಯಾಂಕ್ ಯು. ಮಿತ್ರರೇ, ಬಿಜು ಅವರು ಬೆಂಗಳೂರು ಇಂದಿರಾನಗರದಲ್ಲಿ ವಾಸಿ. ಕೇರಳದ ಇಡುಕಿ ಅನ್ನೋ ಪ್ರದೇಶದಲ್ಲಿ ಅವ್ರಿಗೆ ಕೃಷಿ ಭೂಮಿ ಇದೆ. ಅಲ್ಲಿ ಅವರು ಏಲಕ್ಕಿ ಮತ್ತು ಕಾಳುಮೆಣಸನ್ನು ಲಾರ್ಜ್ ಸ್ಕೇಲಲ್ಲಿ ಬೆಳೀತಾ ಇದ್ದಾರೆ. ಬಟ್ ಅದು ಸದ್ಯಕ್ಕೆ ಅದರ ರಾಸಾಯನಿಕವನ್ನು ಬಳಸಿ ಬೆಳೀತಾ ಇರೋದ್ರಿಂದ ಅವರು ಸಾವಯವ ಕೃಷಿ ಅಥವಾ ರಾಸಾಯನಿಕ ರಹಿತ ಕೃಷಿನ ಮಾಡಬೇಕು ಅಂತ ಆಸಕ್ತಿ ಹೊಂದಿದ್ದಾರೆ. ಆ ಪ್ರಾಜೆಕ್ಟಲ್ಲಿ ಅಂದರೆ ಅವರ ಇಡುಕಿ ಜಮೀನಿನಲ್ಲಿ ಅವರಿಗೆ ರಾಸಾಯನಿಕ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅವರು ಬೇರೆ ಕಡೆ ಒಂದು ಕೃಷಿ ಭೂಮಿನ ಖರೀದಿ ಮಾಡಿ ಪ್ರಥಮ ದಿನದಿಂದಲೇ ರಾಸಾಯನಿಕ ರಹಿತ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ನಮ್ಮ ಕಳೆದ ವಾರದ ನಮ್ಮ 2 ದಿನದ ಕಾರ್ಯಾಗಾರದಲ್ಲಿ ಸಹ ಅವರು ಭಾಗವಹಿಸಿದ್ರು. ಅವರು ಬಿಜು ಅವರು ಕೇರಳವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಎಸ್ ಫ್ರೆಂಡ್ಸ್, ಇನ್ಯಾರಿದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಪ್ಪ. ಎನಿವನ್ ಎಲ್ಸ್? Okay, fine. So you will get an opportunity again. So whoever wants to introduce at the time of feedback session or the open sharing session, you can unmute and you can introduce yourselves. Let us continue with the today's subject and then open the discussion for open sharing. So friends, as I said, so this is the thing, we are trying to do coffee plantation. As you know, Namane Tota, Aluru Taluku, Palya Hubli, Hassan district. It's about 6 acres of land with 200 plus standing coconut trees of 38 years old. What we have done, so we have taken 3 lines. This is the east-west direction. There are 2 coconut trees up at 30 feet apart. I have chosen 3 lines in between 2 coconut trees on east-west direction and about 8 feet apart. From the coconut basin, we left approximately 8 feet. Then drawn our first coffee line, followed by the middle coffee line, followed by the another coffee line, and then the coconut tree. So each lines are approximately 8 feet apart. Particularly those lines which are close to our coconut tree will be minimum of 8 feet apart. So this distance is 8 feet apart. The reason is, if you plant any plant close to the coconut basin, so it gets affected because of when the coconut pod falls from the height, so it will affect the plant. And also coconut root zone will be there in this 8 feet radius. So better to avoid any commercial crop around the 8 feet radius of a matured coconut tree. So considering that guideline, so we have identified the new lines for coffee plantation. So these are approximately 8 feet between the lines, and even between the plant also we have taken 8 feet. That is 8 by 8 we can say, between 2 coffee plants which is 8 feet, and between 2 lines also 8 feet. It's an 8 by 8 matrix. So we have used different types of plants which I will explain later, but this is this one. ಸೊ ಮಿತ್ರರೇ, ನಮ್ಮನೆ ತೋಟದಲ್ಲಿ 2 ತೆಂಗಿನ ಮರದ ಮಧ್ಯೆ, ಅಂದರೆ ಇದು 38 ವರ್ಷದ ಹಳೆ ತೆಂಗಿನ ಮರಗಳು, 2 ತೆಂಗಿನ ಮರದ ಮಧ್ಯೆ ಒಂದು 30 ಅಡಿ ಅಂತರ ಇದೆ. ಅಲ್ಲಿ ನಾವು ತೆಂಗಿನ ಮರದ ಬುಡದಿಂದ 8 ಅಡಿ ಅಂತರದಲ್ಲಿ ಪ್ರಥಮ ಸಾಲನ್ನು ಮಾಡ್ಕೊಂಡಿದ್ದೀವಿ. ನಂತರ 8 ಅಡಿನಲ್ಲಿ ಮಧ್ಯದ ಸಾಲು, ಮತ್ತೆ 8 ಅಡಿನಲ್ಲಿ 3ನೇ ಸಾಲು. ಅಂದರೆ 2 ತೆಂಗಿನ ಮರದ ಮಧ್ಯೆ 3 ಸಾಲುಗಳ ಕಾಫಿ ಸಾಲುಗಳನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಮತ್ತು ಈ ಪ್ರತಿ ಸಾಲಿನಲ್ಲೂ ಪ್ರತಿ 8 ಅಡಿ ಅಂತರದಲ್ಲಿ ನಾವು ಕಾಫಿ ಗಿಡಗಳನ್ನು ನಾಟಿ ಮಾಡತಕ್ಕಂಥ ಯೋಜನೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು 8 × 8 ಆ ಥರದ ಒಂದು
ಆಯಾ ಅಂತ ನೀವು ಹೇಳ್ಕೋಬೋದು. ಆ ರೀತಿಯಲ್ಲಿ ನಾವು ಇದನ್ನು ಪ್ಲ್ಯಾಂಟ್ ಮಾಡ್ಕೊಂಡು ಬಂದಿದ್ದೀವಿ. ಮುಖ್ಯವಾಗಿ ನಮ್ಮ ಕಾಫಿ ಗಿಡದ ಸಾಲು ಮತ್ತು ತೆಂಗಿನ ಮರ ಇವೆರಡರ ಮಧ್ಯೆ ನಾವು ಕನಿಷ್ಠ 8 ಅಡಿ ಅಂತರ ಕೊಡಬೇಕಾಗಿದೆ. ಯಾಕೆಂತಂದರೆ ಈ 8 ಅಡಿ ಅಂತರದಲ್ಲಿ ನಮ್ಮ ತೆಂಗಿನ ಮರದ ಬೇರುಗಳು ಸಕ್ರಿಯವಾಗಿರ್ತವೆ ಮತ್ತು ನಮ್ಮ ತೆಂಗಿನ ಮರದ ತ್ಯಾಜ್ಯ ಮತ್ತು ಇತರ ತ್ಯಾಜ್ಯವನ್ನು ನಾವು ಅಲ್ಲಿ ಮುಚ್ಚಿಗೆ ಮಾಡ್ತಾ ಇರ್ತೀವಿ. ಮತ್ತು ತೆಂಗಿನ ಮರದ ಗರಿ ಮತ್ತು ಗೊಂಚಲು, ತೆಂಗಿನಕಾಯಿ ಗೊಂಚಲುಗಳು ಕೆಳಗಡೆ ಬಿದ್ದಾಗ ಅಥವಾ ಕಾಯಿ ಬಿದ್ದಾಗ ನಮ್ಮ ಕಾಫಿ ಗಿಡ ಡ್ಯಾಮೇಜ್ ಆಗಬಾರ್ದು, ಮುರಿದು ಹೋಗಬಾರ್ದು ಅದರ ರೆಕ್ಕೆಗಳು ಅಂತ ಹೇಳಿ ನಾವು ಒಂದು ಕನಿಷ್ಠ 8 ಅಡಿ ಅಂತರದಲ್ಲಿ ನಾವು ಕಾಫಿ ಗಿಡದ ಸಾಲನ್ನು ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದ ಪ್ರಿಕಾಷನ್ಸ್ ವಿ ಹ್ಯಾವ್ ಟೇಕನ್. ದೆನ್ ಯು ಕ್ಯಾನ್ ಆಲ್ಸೋ ಸಿ ಹಿಯರ್, ಸೊ ಅಡ್ಜಸೆಂಟ್ ಟು ಮೈ ಕಾಫಿ ಪ್ಲಾಂಟ್ on either side we have companion species plants. One on the western side you have the Indian coral or Erythrina indica, in Kannada we call halavana. On the eastern side we have Gliricidia. I have chosen the Indian coral and the Gliricidia as a companion species plant to my grid plant or the commercial plant called coffee. So why I have chosen these two? Because I tried in the last couple of seasons the other companion species plants such as moringa, that is drumstick, Susbania grandiflora and Turdal, those kind of plants also, but I am not able to sustain them because of the typical weather condition in that Sakleshpur road. Hence now I have zeroed in on these two plants, that is the companion species plant Indian coral on the western side and the Gliricidia on the eastern side. So that is the companion species plants. So friends, I have ensured that every coffee plant with the 8x8 matrix do have a pair of companion plants like this. So totally we have planted 1500 coffee plants of both the type, that is Robusta and Chandragiri Arabica, and each plant we have ensured that a pair of companion species plants being planted with the help of a planting stick like this. ಮಿತ್ರರೇ, ಇಲ್ಲಿ ನಾವು ಸಂಗಾತಿ ಗಿಡದ ಬಗ್ಗೆ ಮಾತಾಡ್ತಿರ್ತೀವಿ. ಪ್ರತಿ ಗಿಡಕ್ಕೂ ನಾವು ಸಂಗಾತಿ ಗಿಡನ ಕೊಡಬೇಕಾಗಿದೆ. ನಮ್ಮ ವಿನ್ಯಾಸದಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ, ನಮ್ಮ ಕಾಫಿ ಗಿಡದ ಎರಡೂ ಬದಿಯಲ್ಲಿ ಅಂದರೆ ಪಶ್ಚಿಮದಲ್ಲಿ ಮತ್ತು ಪೂರ್ವದಲ್ಲಿ 2 ಸಂಗಾತಿ ಸಸ್ಯಗಳನ್ನು ಹಾಕಿದೆ. ಆ ಸಂಗಾತಿ ಗಿಡಗಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಪಶ್ಚಿಮಕ್ಕೆ ಹಾಲವಾಣವನ್ನು, ಪೂರ್ವಕ್ಕೆ ಗ್ಲಿರಿಸಿಡಿಯವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಇವೆರಡೂ ಗಿಡಗಳನ್ನು ಕಡಿಮೆ ಅಂತರದಲ್ಲಿ, ಯಾಕೆಂದರೆ ನನಗೆ ಕಾಫಿ ಗಿಡದಿಂದ ಕಾಫಿ ಗಿಡಕ್ಕೆ ಇರೋ ಅಂತರನೇ 8 ಅಡಿ, ಈ 8 ಅಡಿ ಅಂತರದಲ್ಲೇ ಇವು ಬಂದಿದ್ದಾವೆ. ಅಂದರೆ ನನ್ನ ಕಾಫಿ ಗಿಡದಿಂದ ಪಶ್ಚಿಮಕ್ಕೆ 1.5 ಅಡಿ ಅಥವಾ 2 ಅಡಿ ಅಂತರದಲ್ಲಿ ಹಾಲವಾಣವನ್ನು, ಅಷ್ಟೇ ಅಂತರದಲ್ಲಿ ಪೂರ್ವದಲ್ಲಿ ಗ್ಲಿರಿಸಿಡಿಯವನ್ನು ಹಾಕಲಾಗಿದೆ. ಈ ಗ್ಲಿರಿಸಿಡಿಯ ಮತ್ತು ಹಾಲವಾಣ ಸಂಗಾತಿ ಸಸ್ಯಗಳನ್ನು ನಾವು ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ನೆಟ್ಟು ನಾವು ಬೆಳೆಸ್ತಾ ಇದ್ದೀವಿ. ಆ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಸುಮಾರು 1500 ಕಾಫಿ ಗಿಡಗಳನ್ನು ಇಲ್ಲಿ ನಮ್ಮ ಈ 5 ಎಕರೆ ಕೃಷಿ ಭೂಮಿಯಲ್ಲಿ ಹಾಕಲಾಗಿದೆ. ಪ್ರತಿ ಗಿಡಕ್ಕೂ ಅಂದರೆ 1500 ಕಾಫಿ ಗಿಡಕ್ಕೂ ಈ 2 ಸಂಗಾತಿ ಗಿಡಗಳು ಅಂದರೆ ಹಾಲವಾಣ 1500, ಗ್ಲಿರಿಸಿಡಿಯಾ 1500, ಅಂದರೆ 3000 ಸಂಗಾತಿ ಗಿಡಗಳನ್ನು 1500 ಬೆಳೆ ಸಸ್ಯದ ಜೊತೆಗೆ ನಾವು ಜೋಡಿಸಿದ್ದೀವಿ. ಇದನ್ನು ಮಾಡಲಿಕ್ಕೆ ನನಗೆ ಮುಖ್ಯವಾದ ನಂಬಿಕೆ ಮತ್ತು ಕಾರಣ ನಮ್ಮ MS ಫಾರ್ಮ್ ದೊಡ್ಡಬಳ್ಳಾಪುರದಲ್ಲಿ ನಾವು ಕಂಡಂಥ ಫಲಿತಾಂಶ. ಹಾಗಾಗಿ ಈ ಕಂಪ್ಯಾನಿಯನ್ ಪ್ಲಾಂಟ್ಸ್ ಅಥವಾ ಸಂಗಾತಿ ಸಸ್ಯಗಳನ್ನು ನಾನು ನೆಟ್ಬಿಟ್ರೆ ಅದೇ ನನ್ನ ಮುಖ್ಯ ಬೆಳೆಯನ್ನು ನೋಡ್ಕೊಳ್ಳುತ್ತೆ ಅನ್ನೋ ಅನುಭವ ನಮಗಾಗಿದೆ. ಹಾಗಾಗಿ ನಾವು ಅದನ್ನು ಇಲ್ಲಿ ನೆಟ್ಟಿದ್ದೀವಿ. ಅದನ್ನು ನೀವು ಇಲ್ಲಿ ಗಮನಿಸ್ಬೋದು, ಅಷ್ಟು ಸಂಖ್ಯೆಯಲ್ಲಿ ಮಾಡಿದೆ. ಇದಿಷ್ಟು ಸಂಗಾತಿ ಗಿಡದ ಒಂದು ವಿವರಣೆ ಆಯಿತು. ನೆಕ್ಸ್ಟ್ ನೀವು ಇಲ್ಲಿ ಬನ್ನಿ. ಸೊ ಇಲ್ಲಿ ನೋಡ್ಬೋದು, ನಾವೇನು ಮಾಡಿದ್ದೀವಿ, ನಾವು ಕಾಫಿ ಗಿಡವನ್ನು 8 ಅಡಿ ಅಂತರದಲ್ಲಿ ನೆಟ್ಟಾಗ ಆ ಕಾಫಿ ಗಿಡಕ್ಕೆ ಈ ರೀತಿ 2 ಕೊಂಬೆಗಳನ್ನು ಕೊಟ್ಟಿದೆ. ಇದು ನಿಮಗೆಲ್ಲ ಗೊತ್ತಿರುವಂಗೆ ಇದು ನೈಋತ್ಯ ಮುಂಗಾರಿನ ಸಮಯ. ಈ ಸಮಯದಲ್ಲಿ ಆಷಾಢ ಮಾಸ ಅಂತ ಹೇಳ್ತೀವಿ. ಆಷಾಢ ಮಾಸದಲ್ಲಿ ಅಥವಾ ನೈಋತ್ಯ ಮುಂಗಾರು ಆ್ಯಕ್ಟಿವ್ ಆಗಿದ್ದಾಗ, ಈ ವರ್ಷ ಕಮ್ಮಿ ಇದೆ ಮಳೆ, ಬಟ್ ಆ್ಯಕ್ಟಿವ್ ಆಗಿದ್ದಾಗ ಸಾಕಷ್ಟು ಗಾಳಿ ನಮಗೆ ಬೀಸುತ್ತೆ ಪಶ್ಚಿಮದ ಭಾಗದಲ್ಲಿ. ನಮ್ಮ ಕಾಫಿ ಗಿಡಗಳನ್ನು ನೆಟ್ಟಾಗ, ಆ ಕಾಫಿ ಗಿಡ ನೆಟ್ಟಾಗ ಅದು ಆ ಕಡೆ ಈ ಕಡೆ ಗಾಳಿಗೆ ಅಲ್ಲಾಡಬಾರ್ದು. ಅದಕ್ಕಾಗಿ ಏನು ಮಾಡ್ತಾರೆ, ಈ ಇಂಟು ಆಕಾರದಲ್ಲಿ, ಎಕ್ಸ್ ಆಕಾರದಲ್ಲಿ ನಾವು 2 ಕಡ್ಡಿಗಳನ್ನು ಕೊಟ್ಟಿದ್ದೀವಿ. ಈ 2 ಕಡ್ಡಿಗಳನ್ನು ಕೊಟ್ಟು ಆ ಗಿಡಕ್ಕೆ ಸಪೋರ್ಟ್ ಕೊಟ್ಟಿದೆ. ಹಾಗಾಗಿ ಬೀಸುವ ಗಾಳಿನಲ್ಲಿ ಹೊಸದಾಗಿ ನೆಟ್ಟಂಥ ಕಾಫಿ ಗಿಡ ಅಲುಗಾಡಬಾರ್ದು, ಗಟ್ಟಿಯಾಗಿ ನಿಲ್ಲಬೇಕು ಮತ್ತು ಬೇರುಗಳ ರಚನೆ ಸರಾಗವಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ 2 ಕಡ್ಡಿಯನ್ನು ಕೊಡಲಾಗಿದೆ. ಈ ಕಡ್ಡಿನ ನಾವು ನಮ್ಮ ಈ ಹಾಲವಾಣದ ಸ್ಟಿಕ್ ಇತ್ತಲ್ಲ, ಈ ಹಾಲವಾಣ ಸ್ಟಿಕ್ ಇದನ್ನು 7.5 ಅಡಿ 8 ಅಡಿ ಬೇಕು ಅಂತಲೇ ಜಾಸ್ತಿ ತೊಗೊಂಬಂದು ತುದಿನಲ್ಲಿ 1.5 ಅಡಿಯಷ್ಟು ಕಟ್ ಮಾಡಿಕೊಂಡು ಅದನ್ನೇ 2 ಭಾಗ ಮಾಡಿ 2 ಗೂಟವನ್ನು ಮಾಡಲಾಗಿದೆ. ಇದಿಷ್ಟು ಸಾಕಷ್ಟು ಇದಕ್ಕೆ ನನಗೆ ಲೇಬರ್ ಖರ್ಚಾಗಿದೆ, ಬಟ್ ಇದು ತುಂಬ ಪ್ರೊಫೆಷನಲ್ ಆಗಿ ಆ ಒಂದು ಸ್ಥಳೀಯ ಹವಾಮಾನಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅದೆಲ್ಲವನ್ನು ನಮ್ಮ ಕೃಷಿ ಕಾರ್ಮಿಕರು ಅಲ್ಲಿರೋರು ಮಾಡಿದ್ದಾರೆ. ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ 2 ಕಡ್ಡಿಗಳನ್ನು ಆ ಸಪೋರ್ಟ್ಗೋಸ್ಕರ ಕಾಫಿ ಗಿಡಕ್ಕೆ ಕೊಟ್ಟಿದೆ. ಫ್ರೆಂಡ್ಸ್, ವೈಲ್ ವಿ ಪ್ಲಾಂಟ್ ದಿಸ್ ಕಾಫಿ ಪ್ಲಾಂಟ್ಸ್,
this month of the calendar year, that is July, we are in the mid of southwest monsoon. During the southwest monsoon, in this period, we will get a heavy breeze of wind coming from the western direction. So that will disturb the just planted coffee plant. To ensure that the plants never get affected by the breeze of the wind, so we have put two small sticks like this on a X shape to protect them. So this is a compulsory. So just imagine 1500 coffee plants into 3000 numbers of these sticks are prepared. To prepare the supporting sticks, the erythrina sticks what we brought deliberately 1.5 feet height, that is 6 plus 1 7.5 feet height, that extra height being cut and created this kind of supporting sticks. This has been done very professionally, with very patiently, and with the experienced people who have this experience of planting coffee, cardamom and black pepper in that area, in that Sakleshpur zone. So I am fortunate enough to get a team of people, and they are able to do it for us. We are successfully planted this. This is about some of the precautions and the procedures which we have taken while transplanting a coffee seedling into our farm. ಇದಿಷ್ಟನ್ನು ನೀವು ಗಮನಿಸ್ಬೋದು. ಇದೆಲ್ಲ ಕಾರಣ ಆಗಿದ್ದು, ಸಾಧ್ಯವಾಗಿದ್ದು ಆ ಅನುಭವ ಇರತಕ್ಕಂಥ ಕೃಷಿ ಕಾರ್ಮಿಕರು ನನಗೆ ಸಿಕ್ಕಿದ್ದಾರೆ. ಅವರು ಅದೆಲ್ಲವನ್ನು ತಮ್ಮ ಜವಾಬ್ದಾರಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟು ಸೂಕ್ಷ್ಮವಾಗಿ ಇವೆಲ್ಲವನ್ನು ನಾವು ಅಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. Next, when we do this transplanting of Indian coral, that is Erythrina indica, which is about close to about 6 feet, about close to 9 inches, 3/4 of a feet, we made a small drill, 4-inch diameter drill using the earth agar bit. So after making the pit of 9 inches depth of 4 inches width, we inserted this vertical pole of this Erythrina indica or Indian coral, and we closed properly the soil. And on the other side, on the top side, we have put a plastic cover like this with a rubber band. This is because this cover will ensure that this area where we have cross cutting has been done should not be exposed to either sunlight or to the raindrops, because in the month of June, July we are expecting good rain there. So this is the precautions we take till this Indian coral stick planting material sprouts like this. You can see there are green leaves are coming out now after 10 days. So till such time, this plastic cover cap is required. Later, day for yesterday, I removed these caps now. So now the young leaves have come. That means rooting is happened. In just 10 days time, so this whole thing is happened. We removed it. Again, this another precaution. See friends, these are all the local challenges. In your farm, there are some specific challenges in a given calendar month when you do planting, transplanting or managing. You have to understand the natural variables, seasonal challenges, and prepare accordingly. So this is what we have done. So in our farm, while planting this Indian coral as a companion species plant towards the western side of my great plant, that is coffee. ಮಿತ್ರರೇ, ನಮ್ಮ ಕಾಫಿ ಬೆಳೆಯ ಮುಖ್ಯ ಬೆಳೆ ಕಾಫಿಯ ಪಶ್ಚಿಮಕ್ಕೆ ನಾವು ಹಾಲವಾಣ ಗಿಡವನ್ನು ಕಡ್ಡಿಯನ್ನು ನೆಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ, ಆ ಕಡ್ಡಿಯನ್ನು ನೆಡುವಾಗ ನಾವು ಅನುಸರಿಸಿದ ಕ್ರಮ ಏನಪ್ಪ ಅಂತಂದರೆ, ನಾವು 8 ಅಡಿ ಅಂತರದಲ್ಲಿ, ಸಾಲಿಂದ ಸಾಲಿಗೆ 8 ಅಡಿ ಅಂತರದಲ್ಲಿ ನಮ್ಮ ಗುಂಡಿ ಕೊರೆಯುವ ಯಂತ್ರ ಅರ್ಥಗರ್ನಲ್ಲಿ 4 ಇಂಚಿನ ಬಿಟ್ಟನ್ನು ತಗೊಂಬಂದು 9 ಇಂಚಿನ ಆಳಕ್ಕೆ ಗುಂಡಿಯನ್ನು ತೆಗೆದು ಆ ಗುಂಡಿಗೆ ಈ ಹಾಲವಾಣದ ಕಡ್ಡಿಗಳನ್ನು ನೆಟ್ಟು ಅದಕ್ಕೆ ಮಣ್ಣನ್ನು ಪ್ಯಾಕ್ ಮಾಡಿ ಮತ್ತು ಮೇಲ್ಭಾಗಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿದ್ವಿ. ಕಾರಣ ಏನಪ್ಪ ಅಂದರೆ, ಈ ಸಮಯದಲ್ಲಿ ಅಲ್ಲಿ ಮಳೆ ಬರೋ ಸಾಧ್ಯತೆಗಳು ಜಾಸ್ತಿ. ಈ ಕಡ್ಡಿಯನ್ನು ಇಲ್ಲಿ ಕಟ್ ಮಾಡಿರೋದ್ರಿಂದ ಆ ಕಟ್ ಮಾಡಿರೋ ಜಾಗಕ್ಕೆ ಮಳೆ ನೀರು ಬಿದ್ದು ಕರಗೋದು ಅಥವಾ ಬಿಸಿಲಿಂದ ಒಣಗೋದು ಆಗಬಾರ್ದು, ಅದು ಬೇರು ಕೊಟ್ಟು ಹೊಸ ಚಿಗುರು ಬರುವವರೆಗೂ ಅಂತ ಹೇಳಿ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಟಿದ್ವಿ. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ 1500 ಹಾಲವಾಣ ಕಡ್ಡಿಗಳನ್ನು ನಾವು ನೆಟ್ಟಿವಿ. ಪ್ರತಿ ಕಡ್ಡಿಗೂ ಈ ರೀತಿ ಪ್ಲಾಸ್ಟಿಕ್ ಕವರನ್ನು, ರಬ್ಬರ್ ಬ್ಯಾಂಡನ್ನು ಹಾಕಲಾಯಿತು. ನಂತರ ಕೇವಲ ಇದು ಜುಲೈ 15, ಮೊನ್ನೆ ಜುಲೈ 27ನೇ ತಾರೀಕು ಮೊನ್ನೆ ಹೋದಾಗ ನಾನು ಈ ರೀತಿ ಗಮನಿಸಿದೆ, ನಮ್ಮ ಹಾಲವಾಣದ ಕಡ್ಡಿನಲ್ಲಿ ಹೊಸ ಚಿಗುರುಗಳು ಬರೋಕ್ಕೆ ಶುರುವಾಗಿದೆ. ಯಾವಾಗ ಚಿಗುರು ಬರ್ತಾ ಇದೆ ಅಂದರೆ ಅರ್ಥ ಏನು, ಅದು ಬೇರು ಕೊಟ್ಟಿದೆ, ಅದರ ಬೇರುಗಳ ರಚನೆ ಪ್ರಾರಂಭವಾಗಿದೆ ಅಂತ. ನಂತರ ಈ ಒಂದು ಪ್ಲಾಸ್ಟಿಕ್ ಕವರ್ನ ಅವಶ್ಯಕತೆ ಇಲ್ಲ, ನಾವೀಗ ಇದನ್ನೆಲ್ಲ ಇವಾಗ ತೆಗಿತಾ ಬಂದ್ವಿ. ಹಾಗಾಗಿ ಈ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿದ್ದೀವಿ. ಇದಕ್ಕೆ ನೀವು ಮಣ್ಣು ಹಾಕ್ಬೋದು, ಹಸುವಿನ ಸಗಣಿ ಹಾಕ್ಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಟೀಮ್ನವರು ಹೇಳಿದ್ದು, ಸರ್ ಅದು ಯಾವ್ದು ಹಾಕಿದ್ರು ಈ ಮಳೆಗಾಲಕ್ಕೆ ತಡೆಯಲ್ಲ, ನಾವು ಆಷಾಢ ಮಾಸದಲ್ಲಿ ಜುಲೈ ತಿಂಗಳಲ್ಲಿದ್ದೀವಿ, ಹಾಗಾಗಿ ಈ ಪ್ಲಾಸ್ಟಿಕ್ ಕವರ್ನೇ ಹಾಕಬೇಕು ಅನ್ನೋ ಒಂದು ಸಲಹೆ ನಮ್ಮ ಕೃಷಿ ಕಾರ್ಮಿಕರಿಂದ ಬಂತು. ಹಾಗಾಗಿ ನಾನು ಇದನ್ನೇ ಹಾಕಿ, ಪ್ಲಾಸ್ಟಿಕ್ ಕವರ್ನೇ ಹಾಕಿ, ಅದು ಕಡ್ಡಿ ಕರಗದೇ ಇರೋ ಥರ
ಮತ್ತು ಮೊಳಕೆ ಬರೋ ಥರ ನಮ್ಮ ಹೊಸ ಚಿಗುರು ಬರೋ ಥರ ಮಾಡಿ ನಂತರ ಇಮಿಡಿಯೇಟಾಗಿ ನಾನು ಆ ಪ್ಲಾಸ್ಟಿಕ್ಕನ್ನು ತೆಗೆದುಬಿಟ್ಟಿದ್ದೀನಿ. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ, ಬಟ್ ಈ ಸಿಚುವೇಶನ್ಗೆ ಈ ಟೈಮ್ ಟೇಬಲ್ಗೆ ಅದು ಬೇಕಾಗಿತ್ತು, ಅದನ್ನು ಮಾಡಿದ್ದೀವಿ. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಗಮನಿಸಬೇಕು, ಕೇವಲ 12 ದಿನಕ್ಕೆ, ಜುಲೈ 15ಕ್ಕೆ ನಾವು ನೆಟ್ಟಿದ್ದು, ಜುಲೈ 27ಕ್ಕೆ ಈ ಚಿಗುರು ಬಂದಾಯಿತು. ಅಂದರೆ ಸಕ್ಸಸ್ ರೇಷಿಯೋ ಮಿತ್ರರೇ 90% ಆ್ಯಂಡ್ ಅಬೌವ್, 90% ಹೆಚ್ಚು ನನಗೆ ಈ ಹಾಲುವಾಣದ ಕಡ್ಡಿಗಳು ಚಿಗುರು ಬಂದಿದೆ. ಯಾಕೆಂದರೆ ಇದೆಲ್ಲವನ್ನು ಶಾಸ್ತ್ರೋಕ್ತವಾಗಿ ಮಾಡಿದ್ರಿಂದ. ಸೊ ಫ್ರೆಂಡ್ಸ್, ಐ ಹ್ಯಾಡ್ 90% ಪ್ಲಸ್ ಸಕ್ಸಸ್ ರೇಷಿಯೋ. ಮೋಸ್ಟ್ ಆಫ್ ಅವರ್ Erythrina indica sticks now being roots are being established and the green leaves are started coming. So this is because everything is done to the professionally to the perfection by the experienced team that I can watch for them in this webinar today. So that is about the companion plant as Erythrina. Next is the coffee plant. So these coffee plants have come from a nearby nursery, nearby farmer. So the same team which has done the installation for me, planting of coffee plants, every farmer in that Sakleshpur area, they have a small holding of their coffee plants. They all grow coffee and this one black pepper in their house only. They have been having 1 acre, 2 acres of farmland. So they will be managing their farm by themselves. They are 15-20 years experienced in this. What they do, from their own coffee plants, they pick the good quality fruits in the month of December or January. They collect the seeds. Generally coffee being harvested in that Sakleshpur area between December, January and maximum by Feb. So this December, January they take the coffee plantation, then they grow this, they take the seeds and make their own seedling like this nursery in their home only. So next to their home they do it. So these seeds are captured in December, let us say 2025, and they have been put for a raised bed for germination in February, March. Once they germinate, somewhere by end of March or early April, they transplant into these covers, these nursery bags, and then within 3 months it is ready. April, May, June. From July onwards they are ready to transplant, and they can retain it till September also. In this Sakleshpur zone, either we do transplanting before the monsoon, that is May, June, or depends on the situation, or many of them do coffee transplanting, replacement, etc. post monsoon, that is September 15th ke baad. So even if you do September after 15th September also, these plants holds good. So but now they are just matured enough, just qualified for transplanting. They are about 90 days after germination. So as I keep telling you, you have to bring as many young seedlings as possible, such that the transplantation will happen very easily, successfully, without any transplanting stress on the seedlings which we are using. Hence I have chosen these plants which are just 90 days after germination. Now they have come to our farm. ಮಿತ್ರರೇ, ನಮ್ಮ ಕಾಫಿ ಗಿಡದ ನರ್ಸರಿ ಗಿಡಗಳನ್ನು ನಾವು ನಮ್ಮ ಕೃಷಿ ಕಾರ್ಮಿಕರು ಬಂದಿದ್ದಾರಲ್ಲ ಅವ್ರ ಮನೆಗಳಿಂದನೇ ತಂದಿರೋದು. ನಮ್ಮ ಸಕಲೇಶಪುರ, ಬಾಳುಪೇಟೆ ಈ ಭಾಗದಲ್ಲಿ ಅವರಿಗೆಲ್ಲ 1.5 ಎಕರೆ 2 ಎಕರೆ ಕೃಷಿ ಭೂಮಿ ಇರುತ್ತೆ. ಅವರ ತಮ್ಮ ಕೃಷಿ ಭೂಮಿನಲ್ಲಿ ಅವರೇ ನಿರ್ವಹಣೆ ಮಾಡ್ತಾರೆ ಕಾಫಿ ಮತ್ತು ಕಾಳುಮೆಣಸು, ಏಲಕ್ಕಿ ಎಲ್ಲವನ್ನು. ಅವರ ತೋಟದಲ್ಲೇ ಇದ್ದಂಥ ಉತ್ಕೃಷ್ಟವಾದಂಥ ಕಾಫಿ ಗಿಡಗಳಲ್ಲಿ ಹಣ್ಣುಗಳನ್ನು ಸಂಗ್ರಹಣೆ ಮಾಡಿ ಬೀಜಗಳನ್ನು ತೆಗೆದುಕೊಂಡು ಅದನ್ನು ಡಿಸೆಂಬರ್ನಲ್ಲಿ ಅಥವಾ ಜನವರಿನಲ್ಲಿ ಹಣ್ಣನ್ನು ಕಿತ್ತಿರ್ತಾರೆ. ಆ ಬೀಜಗಳನ್ನು ತೆಕ್ಕೊಂಬಂದು ಫೆಬ್ರವರಿನಲ್ಲಿ ಅದನ್ನು ಏರುಮಡಿನಲ್ಲಿ ಹಾಕಿ ಅದು ಮೊಳಕೆ ಬರೆಸಿ, ಮೊಳಕೆ ಬಂದ ಮೇಲೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಈ ಥರ ನರ್ಸರಿ ಕವರ್ಗಳಿಗೆ ಹಾಕಿರ್ತಾರೆ. ಹಾಕಿ ಅದನ್ನು ಮಿನಿಮಮ್ 3 ತಿಂಗಳು ನರ್ಸರಿ ಕವರ್ನಲ್ಲಿ ನೆರಳಲ್ಲಿ ಬೆಳೆಸ್ತಾರೆ. ನಂತರ 3 ತಿಂಗಳ ನಂತರ, ಅಂದರೆ ಇದು ಏಪ್ರಿಲಲ್ಲಿ ಹಾಕಿದರೆ ಜೂನ್ ಮೊದಲನೇ ವಾರಕ್ಕೆ ಇದು ವರ್ಗಾವಣೆಗೆ, ಟ್ರಾನ್ಸ್ಪ್ಲಾಂಟಿಂಗಿಗೆ, ಮುಖ್ಯ ಭೂಮಿಗೆ ವರ್ಗಾಯಿಸಲಿಕ್ಕೆ ಇದು ರೆಡಿಯಾಗಿರುತ್ತೆ. ನಮ್ಮ ಈ ಸಕಲೇಶಪುರದ ಭಾಗದಲ್ಲಿ ನಾವು ಕಾಫಿಯನ್ನು ಇಲ್ಲ ಈ ಮುಂಗಾರಿನ ಸಮಯದಲ್ಲಿ, ಮುಂಗಾರಿನ ಪೂರ್ವದಲ್ಲಿ ಅಥವಾ ಮೇ ಅಥವಾ ಜೂನ್ ತಿಂಗಳಿನಲ್ಲಿ, ಅಥವಾ ಮುಂಗಾರು ಕಳೆದ ನಂತರ ಸೆಪ್ಟೆಂಬರ್ 15ರ ನಂತರ ಇದನ್ನು ಹಾಕ್ತೀವಿ. ಹಾಗಾಗಿ ಇದು ಜೂನ್ ಕೊನೆ ವಾರದಲ್ಲಿ ಇದು ಟ್ರಾನ್ಸ್ಪ್ಲಾಂಟಿಂಗ್ ರೆಡಿಯಾಗಿರುತ್ತೆ. ಅಕ್ಟೋಬರ್ ತನಕ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ನರ್ಸರಿ ಕವರ್ನಲ್ಲಿ ಬೆಳೀತಾ ಇರುತ್ತೆ. ಬಟ್ ಅರ್ಲಿಯರ್ ದ ಬೆಟರ್, ಬೇಗ ಹಾಕೋದು ಒಳ್ಳೆಯದು. ಈಗ ನಮ್ಮನೆಗೆ ಬಂದಂಥ ಗಿಡಗಳು ಕೇವಲ 90 ದಿನ ಮೊಳಕೆ ಬಂದು 90 ದಿನದಲ್ಲಿ ಅವು ನಮ್ಮ ತೋಟಕ್ಕೆ ಬಂದು ನಮ್ಮ ಮುಖ್ಯ ಭೂಮಿಗೆ ವರ್ಗಾಯಿಸಲ್ಪಟ್ಟಿವೆ. ಹಾಗೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಿ, ನಾವು ತರ್ತಕ್ಕಂತಹ ಟ್ರಾನ್ಸ್ಪ್ಲಾಂಟಿಂಗ್, ನಾವು ವರ್ಗಾವಣೆ ಮಾಡತಕ್ಕಂಥ ಸಸ್ಯಗಳು ಮೊಳಕೆ ಬಂದು ಕಡಿಮೆ ಅವಧಿನಲ್ಲಿ ತರಬೇಕು. ಆವಾಗ ಅದು ನಮ್ಮ ಭೂಮಿನಲ್ಲೇ ಅವು ಅಡ್ಜಸ್ಟ್ ಆಗ್ತವೆ. ಹಾಗಾಗಿ ಕಡಿಮೆ ಅವಧಿಯ ಗಿಡಗಳನ್ನು ತಂದು ಹಾಕೋದು ಒಳ್ಳೆಯ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸು. ಅದನ್ನು ನಾವು ನಮ್ಮನೆ ತೋಟದಲ್ಲಿ ಈ ಸಲ ಕಾಫಿ ಗಿಡ ನಾಟಿ ಮಾಡುವಾಗ ಫಾಲೋ ಮಾಡಿದ್ದೀವಿ.
ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಕಾಫಿ ಗಿಡಗಳಿಂದ ಬಂದ ತಕ್ಷಣ ನಾನು ಪ್ರತಿಯೊಂದು ಕಾಫಿ ಗಿಡಕ್ಕೂ AEM ಆಕ್ಟಿವೇಟೆಡ್ ಎಫೆಕ್ಟಿವ್ ಮೈಕ್ರೋ ಆರ್ಗನಿಸಮ್ ಸೂಕ್ಷ್ಮಜೀವಿಗಳ ದ್ರಾವಣ EM ದ್ರಾವಣವನ್ನು ಡೈಲ್ಯೂಟ್ ಮಾಡಿ ಪ್ರತಿ ಗಿಡಕ್ಕೂ ಅದಕ್ಕೆ ವೆಲ್ಕಮ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಒಂದು 20 ರಿಂದ 50 ml ಪ್ರತಿ ನರ್ಸರಿ ಕುಕ್ಕೆಗೂ ಈ ಕವರ್ಗೂ ಹಾಕಿದ್ದೀವಿ. ಹಾಗಾಗಿ ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಬೇರು ವಲಯಕ್ಕೆ ಸೇರಿಸೋ ಕಾರ್ಯಕ್ರಮ ನಮ್ಮ ಫಾರ್ಮ್ ಗೇಟಲ್ಲೇ ಆಗೋಗ್ಬಿಡುತ್ತೆ. ಗೇಟಿಂದ ಒಳಗಡೆ ಬಂದ ತಕ್ಷಣ ಅದನ್ನು ಮಾಡ್ತೀವಿ, ನಂತರ ಅದನ್ನು ನಮ್ಮ ಗುಂಡಿಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಬೇರಿಗೆ ಸೇರಿಸುವಂಥ ಕೆಲಸ ನಾವಿಲ್ಲಿ ಮಾಡಿದ್ದೀವಿ. ಇದನ್ನು ನರ್ಸರಿಲಿ ಅವ್ರು ಮಾಡಿರಲಿಲ್ಲ, ಹಾಗಾಗಿ ನಾವಿಲ್ಲಿ ಮಾಡಬೇಕಾಗಿ ಬಂತು. ಈ ಸಲ ಅವ್ರಿಗೆ ಹೇಳಿದ್ದೀನಿ, ಮುಂದಿನ ವರ್ಷದಲ್ಲಿ ನೀವು ನರ್ಸರಿ ಬ್ಯಾಗ್ ಮಾಡೋವಾಗಲೇ ಒಂದು ಸೂಕ್ಷ್ಮಜೀವಿಗಳ ದ್ರಾವಣ EM ಆಗ್ಬೋದು, ಇನ್ನೊಂದೇ ಆಗ್ಬೋದು ಹಾಕ್ರಪ್ಪ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಅವರು ಆ ಬೆಸ್ಟ್ ಪ್ರಾಕ್ಟೀಸಸ್ನ ಫಾಲೋ ಮಾಡ್ತಾರೆ ಅಂತ ಅನ್ಕೋಬೋದು. ನಮ್ಮ ಕಡೆಯಿಂದ ನಾವೇನು ಮಾಡಬೇಕು, ಯಾವುದೇ ಗಿಡಗಳನ್ನು ನಾವು ನರ್ಸರಿಯಿಂದ ತಂದಾಗ ಆನ್ ಅರೈವಲ್ ನಮ್ಮ ತೋಟಕ್ಕೆ ಬಂದ ತಕ್ಷಣ ಒಂದು ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಆ ಬೇರೆ ಕವರ್ಗಳಿಗೆ ಸೇರಿಸೋದು ಭಾಳ ಉತ್ತಮ. ಯಾಕೆಂದರೆ ಆ ಸಸ್ಯದ ಬೇರು ವಲಯದಲ್ಲಿ ಈ ಸೂಕ್ಷ್ಮಜೀವಿಗಳು ಹೋಗಿ ತಮ್ಮ ಮನೆಯನ್ನು ಮಾಡಿಕೊಳ್ತವೆ. Friends, on arrival, what I have done is I have inoculated the activated effective microorganism EM1 Hariali, which is a microbial consortia. So after activation and dilution, about 25 to 50 ml for each nursery bag on arrival near farm gate only. This microbial inoculation, what will help is, these microbes are inoculated, go and reside themselves, form their colony on the root zone of the seedlings. This I suggest for all the plants, whichever the plants you buy from outside. On arrival, please inoculate this microbe. This we call it as welcome drinks. So we always recommend these nursery people also to do microbial inoculation while preparing the seedlings in their nursery. But many cases they may not have done, so better to do it on arrival in our farm. This another best practices which we have taken. Now we have added the microbes to the roots of the young seedlings itself, such that these microbes will help those plants to establish quickly on the transplanted mainland. This another important procedure which we have followed for all the 1,500 arrived coffee plants. So that's about it. Then the last part is, as you know, I will keep talking about these concepts. So when you do transplanting of your commercial crop, in our example this coffee, so what we do after transplanting, as I said, we will provide these 2 sticks also to protect them against the wind. Then we have done dry mulching. So this dry mulching I have used for coir waste, coconut coir waste. Coconut coir waste is used to do the dry mulching. So what we do, we have removed the grass, the monocotyledon plants there, we have uprooted them. Then we made a drill. This is a 4-inch earth agar pit we have prepared, just 4-inch enough because they are small plants. So 4-inch dia drill we have made, that is the pit we have prepared using our earth agar. Then we have planted this coffee. After planting this, we have done a dry mulching called coconut coir waste. This I had with me, so that only we have used for mulching. Immediately after the mulching, on the outside we have planted this green ring seeds. This is green manure seeds, Sun-M, Diancha and Horse gram, about 10 grams approximately, being broadcasted like this around the basin of the plant. So this forms the green ring. You can see now this Sun-M has come up now. It's about 10 to 12 days old when I took this photo this week. So this green ring is established. So planting the new crop, then doing the dry mulching, and followed by the green ring creation. This is a very important thing. Now till my companion plants on either side establishes, these green ring plants will take care of my main plant in terms of nitrogen fixing and providing food for microbes on the roots. These are the benefits of green ring around the green plant. ಮಿತ್ರರೇ, ನಾನು ಹಸಿರು ಗಿಡಕ್ಕೆ ಹಸಿರು ಬಳೆ ಅಂತ ಅವಾಗವಾಗ ಹೇಳ್ತಾ ಇರ್ತೀನಿ. ನೋಡಿ, ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಕಾಫಿ ಗಿಡವನ್ನು ನೆಟ್ಟ ನಂತರ ಅದಕ್ಕೆ ಒಣಮುಚ್ಚಿಗೆಯನ್ನು ಕೊಟ್ಟು, ಒಣಮುಚ್ಚಿಗೆಯ ಹೊರಭಾಗದಲ್ಲಿ ಆ ಗಿಡದ ಬುಡದಲ್ಲಿ ನಾವು ಈ ಸೆಣಬು ಡಯಾಂಚ ಹುರುಳಿ ಒಂದು 10 ಗ್ರಾಮ್ನಷ್ಟನ್ನು ಈಗ ತೆಳ್ಳಗೆ ಹಾಕಿದ್ದೀವಿ. ಇದು ನೋಡಿ, ಕೇವಲ 10 ರಿಂದ 12 ದಿನದಲ್ಲಿ ಇಷ್ಟು ಮೊಳಕೆ ಬಂದು ನನ್ನ ಸೆಣಬು ಡಯಾಂಚ ಎಸ್ಟಾಬ್ಲಿಷ್ ಆಗಿದೆ. ಇದೇನು ಮಾಡುತ್ತೆ ಅಂದರೆ, ಇದು ಎತ್ತರವಾಗಿ ಬೆಳೆದು ನಮ್ಮ ಮುಖ್ಯ ಬೆಳೆಗೆ ಈ ಕಾಫಿ ಗಿಡಕ್ಕೆ ನೆರಳನ್ನು ಸೃಷ್ಟಿ ಮಾಡಿಕೊಡುತ್ತೆ, ವಾತಾವರಣದಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ, ಮತ್ತು ತನ್ನ ಎಲೆಗಳಲ್ಲಿ ಆಹಾರ ಉತ್ಪಾದನೆ ಮಾಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರ ಉತ್ಪಾದನೆ ಮಾಡಿ ತನ್ನ ಬೇರಿನಲ್ಲಿರುವ ಸೂಕ್ಷ್ಮಜೀವಿಗಳಿಗೂ ಮತ್ತು ನನ್ನ ಕಾಫಿ ಗಿಡದ ಬೇರಿನಲ್ಲಿರುವ ಸೂಕ್ಷ್ಮಜೀವಿಗಳಿಗೂ ಆಹಾರವನ್ನು ಒದಗಿಸುತ್ತೆ. ಇದಿಷ್ಟನ್ನು ಇದು ಮಾಡ್ತಾ ಬರುತ್ತೆ. ಹಾಗಾಗಿ ಹಸಿರು ಗಿಡಕ್ಕೆ ಹಸಿರು ಬಳೆ ಅನ್ನೋ ಏನು ಒಂದು ಕಾನ್ಸೆಪ್ಟ್ ನಾನು ಹೇಳ್ತೀನಿ, ಅದನ್ನು ನಾವು ಈ 1500 ಕಾಫಿ ಗಿಡಕ್ಕೆ ಈ ರೀತಿ ಮಾಡಿದ್ದೀವಿ. ಇದನ್ನು ಮಾಡೋದ್ರಿಂದ
ಈ ಒಂದು ತಂತಾನೆ ಒಂದು ವೈವಿಧ್ಯತೆಯಲ್ಲಿ ಸೃಷ್ಟಿಯಾಗಿ ಈ ಹಸಿರು ಗಿಡಗಳು ನನ್ನ ಈ ಮುಖ್ಯ ಹಸಿರು ಗಿಡವನ್ನು ಜೋಪಾನ ಮಾಡುತ್ತೆ ಎಲ್ಲಿವರೆಗೂ ನನ್ನ ಸಂಗಾತಿ ಸಸ್ಯಗಳಾದಂಥ ಹಾಲವಣ ಮತ್ತು ಗ್ಲಿರಿಸೀಡಿಯಾ ಎಸ್ಟಾಬ್ಲಿಷ್ ಆಗೋವರೆಗೂ. ಹಾಗಾಗಿ ಇದು ಒಂದು ಟ್ರಾನ್ಸ್ಪ್ಲಾಂಟಿಂಗ್ ಸ್ಟೆಪ್. ಅಂದರೆ ನಾವು ಗಿಡವನ್ನು ವರ್ಗಾವಣೆ ಮಾಡುವಾಗ ಮುಖ್ಯ ಭೂಮಿಗೆ ಈ ಮುಚ್ಚಿಗೆ ಮತ್ತು ಹಸಿರು ಬಳೆ ಇವೆಲ್ಲವನ್ನು ಮಾಡಬೇಕಾಗಿದೆ. ಅದನ್ನು ನಾವಿಲ್ಲಿ ಮಾಡಿದ್ದೀವಿ. That's about the procedure. But one more important thing, friends, because I am planting in the month of July, August, that is in the peak monsoon, even though it is not raining that heavily, but it is raining just enough. So what we have done, when we created basin, we have created the basin in the form of a cone. The cone is like this, so we make it like a pyramid. A cone-based basin is created to avoid excess moisture or a waterlogging around the newly transplanted plant. So the precaution has to be taken. One can make two types of basin. One is the cone basin or other is the bowl basin. So if you are planting after October, that is September, where the rain is less, then you can go for a bowl type basin that will hold the moisture. If you are planting during the monsoon days, you have to go for a cone typed basin that will push the water away and avoid the waterlogging or the excess moisture situation. These are all situational dependent. So I wish all of us should know this and then implement the right thing at the right time based on the condition in our farm. ಮಿತ್ರರೇ, ನಾವು ಇಲ್ಲಿ ಬೇಸಿನ್ ಮಾಡಿದಾಗ ಗಿಡದ ಬುಡವನ್ನು ತಯಾರು ಮಾಡುವಾಗ ಒಂದು ಭುಜದ ರೂಪದಲ್ಲಿ ಎತ್ತರದ ಮಡಿಯನ್ನು ಮಾಡಿ ಗಿಡನ ಅಲ್ಲಿ ಕೂರಿಸ್ತೀವಿ. ಆವಾಗ ಮಳೆ ಜಾಸ್ತಿ ಬಂದರೂ ನೀರು ಅಲ್ಲಿ ಗಿಡದ ಬೇರು ವಲಯದಲ್ಲಿ ಜಾಸ್ತಿ ಶೇಖರಣೆ ಆಗಲ್ಲ. ಅದನ್ನು ನಾವು ಮುಂಗಾರು ಮಳೆ ಸಮಯದಲ್ಲಿ ಮಳೆಗಾಲದಲ್ಲಿ ಗಿಡ ನೆಡುವಾಗ ಮಾಡ್ತೀವಿ. ಅದನ್ನು ಭುಜದ ಆಕಾರದ ಬೇಸಿನ್ ಅಥವಾ ಒಂದು ನಮ್ಮ ಗಿಡದ ಪಾತ್ರ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಇದನ್ನು ಒಂದು ತಪ್ಪಲೆ ಆಕಾರದ ಬೇಸಿನ್ ಮಾಡ್ತೀವಿ. ಇದನ್ನು ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮಳೆಗಾಲದ ನಂತರ ಗಿಡ ನೆಡುವಾಗ ಈ ರೀತಿ ಬೌಲ್ ಟೈಪಲ್ಲಿ ಒಂದು ಮಡಿಕೆ ಟೈಪಲ್ಲಿ ಅಥವಾ ಬಾಂಡ್ಲಿ ಟೈಪಲ್ಲಿ ಮಾಡಿ ಅಲ್ಲಿ ನಾವು ಮುಚ್ಚಿಗೆ ಮಾಡಿ ತೇವಾಂಶವನ್ನು ಕಾಪಾಡ್ತೀವಿ. ಹಾಗಾಗಿ ಯಾವ ಸಮಯದಲ್ಲಿ ನಾವು ಗಿಡವನ್ನು ನಾಟಿ ಮಾಡ್ತಿದ್ದೀವಿ, ಅದಕ್ಕೆ ಯಾವ ರೀತಿ ನಾವು ಈ ಬೇಸಿನನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಅಥವಾ ಜ್ಞಾನ ನಮ್ಮಲ್ಲಿ ನಾವಿರಬೇಕು. ಅದನ್ನು ನಾವು ನಮ್ಮ ಕಾರ್ಮಿಕರಿಗೆ ಹೇಳಬೇಕು. ನನ್ನ ಕೇಸಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅಲ್ಲ, ಹಾಗಾಗಿ ಅವ್ರು ಅದನ್ನೇ ಮಾಡ್ಕೊಂಡು ಬಂದುಬಿಟ್ರು. ನಾನು ಅದನ್ನು ಜಸ್ಟ್ ಸೂಪರ್ವೈಸ್ ಮಾಡಿ ನೋಡ್ಕೊಂಡು ಬಂದಿದ್ದಾಯಿತು. ಇದಿಷ್ಟು ಒಣಮುಚ್ಚಿಗೆ, ಹಸಿರು ಬಳೆ ಮತ್ತು ಕೋನ್ ಇದು ಮಾಡೋದು, ಇಷ್ಟನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಸೊ ದಟ್ ಈಸ್ ಅಬೌಟ್ ದಿ ಟ್ರಾನ್ಸ್ಪ್ಲಾಂಟಿಂಗ್ ಕಾಫಿ in our farm. So I've used both coffee Robusta, about 500 plants, and Chandragiri Arabica, about 1000 plants. About 1500 plants have been planted in this 5 acres of land in the last 2 weeks. Now before I go to the next topic, so if you have any questions or feedback about this, please unmute yourself and ask the question and get yourself clarified. Then we'll go to the next topic. ನಾನು ಮುಂದಿನ ವಿಷಯಕ್ಕೆ ಹೋಗೋಕ್ಕೆ ಮುಂಚೆ ಇಷ್ಟು ವಿವರಣೆ ನಾನು ಇವಾಗ ಏನು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಸೊ ನಿಮಗೆ ಯಾವುದಾದ್ರೂ ಸಂದೇಹಗಳಿದ್ದರೆ ಅಥವಾ ಎಕ್ಸ್ಟ್ರಾ ಮಾಹಿತಿ ಬೇಕಾದರೆ ಅನ್ಮ್ಯೂಟ್ ಮಾಡಿಬಿಟ್ಟು ದಯವಿಟ್ಟು ಆ ಪ್ರಶ್ನೆಯನ್ನು ಕೇಳಿ, ಸಂದೇಹನ ಹೇಳಿ, ನಾನು ಅದಕ್ಕೆ ವಿವರಣೆ ಕೊಟ್ಟು ನಂತರ ಮುಂದಿನ ವಿಷಯಕ್ಕೆ ಹೋಗೋಣ. ಸರ್, ಮಲ್ಲಿಕಾರ್ಜುನ್ ಸರ್, ಗೌರಿಬಿದರಿಂದ. ಹೇಳಿ ಮಲ್ಲಿಕಾರ್ಜುನ್ ಸರ್, ಈಗ ನೀವು ಕಾಫಿ ಗಿಡ ಎಲ್ಲ ಹಾಕಿದಿರಲ್ಲ, ಅದಕ್ಕೆ ನೆರಳು ಸಾಕಾಗುತ್ತೆ ಸರ್? ನೀವು ಹಾಕಿರೋ ಇದಕ್ಕೆಲ್ಲ ತೋಟ ಎಲ್ಲ ದೂರ ತೆಂಗಿನ ಮರಗಳು, ಈಗ ಹಾಕಿರೋ ಕಾಫಿ ಗಿಡಕ್ಕೆ ನಿಮ್ಗೆ ನೆರಳು ಸಾಕಾಗುತ್ತಾ? ಶೇಡ್ ಕ್ರಿಯೇಟ್ ಆಗುತ್ತಾ? ಹಾಗೆ ನೀವು ಇಲ್ಲಿ ಗಮನಿಸಿದಂಗೆ ಇಲ್ಲಿ ನಮ್ಮಲ್ಲಿ ಆಲ್ರೆಡಿ ನಮಗೆ 30 ಅಡಿ ಅಂತರದಲ್ಲಿ ತೆಂಗಿನ ಮರಗಳಿದೆ. ಒಂದು ತೆಂಗಿನ ಮರ ಆಲ್ಮೋಸ್ಟ್ 30 ಅಡಿ ಎತ್ತರದಲ್ಲಿದೆ. ಅಂದರೆ ಇದರಲ್ಲಿ ನನಗೆ ಮೂವಿಂಗ್ ಶೇಡ್ ಅಂತೀನಿ. ಅಂದರೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂಗೆ ನೆರಳು ಸಹ ಮುಂದೆ ಹೋಗ್ತಾ ಇರುತ್ತೆ. ಅಂದರೆ ಬೆಳಗ್ಗೆ ಈ ಮರದ ನೆರಳು ಬಂದರೆ ಮಧ್ಯಾಹ್ನ ಇನ್ನೊಂದು ಮರದ ನೆರಳು ಬರುತ್ತೆ. ಆ ಮೂವಿಂಗ್ ಶೇಡ್ ಇರುತ್ತೆ, ಅದು ಸ್ವಲ್ಪ ಇವಾಗಿದೆ. ಆಮೇಲೆ ನಾನು ಹಾಕ್ತಾ ಇರೋದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಮುಂಗಾರಿನ ಸಮಯ. ಈ ಸಲ ಮಳೆ ಕಮ್ಮಿ ಆಗಿದೆ, ಬಟ್ ಮೋಡದ ವಾತಾವರಣ ಇದ್ದೇ ಇರುತ್ತೆ. ಆಮೇಲೆ ಈ ಸಲ ನಮಗೆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ನಾನು ಗಮನಿಸಿದಾಗ 28 ಡಿಗ್ರಿ ಇಳಿದಿತ್ತು. ನೈಟ್ ಟೆಂಪ್ರೇಚರು 21ರಲ್ಲೇ ಇತ್ತು, ಬಟ್ ಮ್ಯಾಕ್ಸಿಮಮ್ 28ಕ್ಕೆ ಇಳಿದಿತ್ತು. ಹಾಗಾಗಿ ಈ ಒಂದು ತೇವಾಂಶ, ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶ ಎಲ್ಲ ಇರೋದರಿಂದ ಅಷ್ಟೊಂದು ಒತ್ತಡ ಈ ಕಾಫಿ ಗಿಡದ ಮೇಲೆ ಆಗೋಲ್ಲ ಈ ಜುಲೈ ತಿಂಗಳಲ್ಲಿ ಮಾಡೋದ್ರಿಂದ. ಎರಡು, ನಾನು ಆಲ್ರೆಡಿ ನಿಮಗೆ ಹೇಳಿದಾಗೆ ಹಸಿರು ಗಿಡಕ್ಕೆ ಹಸಿರು ಬಳೆ ಮಾಡಿರೋದ್ರಿಂದ ನೋಡಿ, ಆಲ್ರೆಡಿ ನಮ್ಮ ಸೆಣಬು ಡ್ಯಾಂಚ್ ರೆಡಿ ಆಗಿಬಿಟ್ಟಿದೆ. ಇನ್ನು ಕೇವಲ ಆಗಸ್ಟ್ 15ರೊಳಗಡೆ ಇದು ನನ್ನ ಕಾಫಿ ಗಿಡಕ್ಕಿಂತ ಎತ್ತರಕ್ಕೆ ಬೆಳೆದು ವೃತ್ತಾಕಾರವಾಗಿ ಇದಕ್ಕೆ ನೆರಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಹಾಗಾಗಿ ನನಗೆ ನೆರಳಿನ ವ್ಯವಸ್ಥೆ ನನ್ನ ಈ ಹಸಿರು ಬಳೆಯಿಂದ ನಿರ್ಮಾಣ ಆಗಿಬಿಡುತ್ತೆ ಕೇವಲ 2 ರಿಂದ 3 ವಾರದಲ್ಲಿ. ನಂತರ
ನಾನು ಈ ಸೆಣಬು ಡಯಾಂಚವನ್ನು ಎಲ್ಲಿ ತನಕ ಕತ್ತರಿಸಲ್ಲ ಅಂದರೆ ನನ್ನ ಗ್ಲಿರಿಸೀಡಿಯಂ ಮತ್ತು ಹಾಲವಾಣ ಚಿಗುರೋ ತನಕ. ಅದು ಚಿಗುರಿ ಅದರದ್ದು ನೆರಳು ಸೃಷ್ಟಿಯಾಗ್ತಿದೆ ಅಂತ ಖಾತ್ರಿ ಆದಮೇಲೆ ಈ ಸೆಣಬು ಡಯಾಂಚವನ್ನು ಕತ್ತರಿಸಿ ಅಲ್ಲೇ ಮುಚ್ಚಿಗೆ ಮಾಡ್ತಾ ಬರ್ತೀವಿ. ಸೊ ಪ್ರಾಥಮಿಕವಾಗಿ ತೆಂಗಿನ ಗರಿಯ ನೆರಳು, ನಂತರ ನನ್ನ ಹಸಿರು ಗಿಡಕ್ಕೆ ಹಸಿರು ಬೆಳೆ ಸೆಣಬು ಡಯಾಂಚದ ನೆರಳು, ನಂತರ ನನ್ನ ಸಂಗಾತಿ ಗಿಡ. ನೋಡಿ, ಸಂಗಾತಿ ಗಿಡ ಅಂತೂ ನಾವು ನಮ್ಮ ಮುಖ್ಯ ಬೆಳೆಯ 1.5 ಅಡಿ ಹತ್ತಿರದಲ್ಲಿ ಹಾಕಿದ್ದೀನಿ. ಹಾಲವಾಣ ಮತ್ತು ಗ್ಲಿರಿಸೀಡಿಯಾನ 1.5 2 ಅಡಿ ಹತ್ತಿರದಲ್ಲಿ ಹಾಕಿದ್ದೀವಿ. ಹಾಗಾಗಿ ಅವುಗಳು ಚಿಗುರಕ್ಕೆ ಶುರು ಮಾಡಿದಾಗ ಅದರ ನೆರಳು ಸಹ ನನ್ನ ಮುಖ್ಯ ಬೆಳೆಗೆ ಸಿಗುತ್ತೆ. ಹಾಗಾಗಿ ನನಗೆ ಸೆಪ್ಟೆಂಬರ್ 25 ತನಕನೂ ಈ ವಾತಾವರಣ ಇದ್ದೇ ಇರುತ್ತಲ್ಲಿ. ಮಳೆ ಬರದೇ ಇದ್ದರೂ ಮೋಡದ ವಾತಾವರಣ ಅಂತೂ ಇದ್ದೇ ಇರುತ್ತೆ, ಬಿಸಿಲಿನ ಗಂಟೆಗಳು ಕಮ್ಮಿ ಇರುತ್ತೆ. ಆ ಸೆಪ್ಟೆಂಬರ್ ಎಂಡ್ ಅಷ್ಟೊತ್ತಿಗೆ ಇವೆಲ್ಲವೂ ಸೃಷ್ಟಿಯಾಗಿರುತ್ತೆ, ಹಸಿರು ಬೆಳೆಗಳು ಮತ್ತು ಸಂಗಾತಿ ಗಿಡಗಳೆಲ್ಲ ಸೃಷ್ಟಿಯಾಗಿರುತ್ತೆ. ಮತ್ತು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನನಗಿವಾಗ ಕಾಫಿ ಗಿಡದಿಂದ ಪೂರ್ವದಲ್ಲಿ ಗ್ಲಿರಿಸೀಡಿಯಾಕ್ಕೂ ಕಾಫಿಗೂ ಮಧ್ಯೆ ಜಾಗ ಇದೆ. ಅಲ್ಲಿ ನನ್ನ ಹತ್ರ ಮರ ತೊಗರಿ ಬೀಜಗಳನ್ನು ಇದಕ್ಕಿಂತಲೂ ಇಟ್ಕೊಂಡಿದ್ದೀನಿ. ಸೊ ಈ ಮುಂದಿನ ವಾರದಲ್ಲಿ ಮರ ತೊಗರಿನೂ ಹಾಕಿಸ್ಬಿಡ್ತೀನಿ. ಮರ ತೊಗರಿ ನಿಮಗೆ ಗೊತ್ತಿದ್ದಂಗೆ ಬಹುವಾರ್ಷಿಕವಾಗಿರುತ್ತೆ, ತೊಗರಿ ಗಿಡ ಬೇಗ ಬೆಳೆಯುತ್ತೆ. ಸೊ ನನ್ನ ಹಸಿರು ಬಳೆಯನ್ನು ಕತ್ತರಿಸಿ ಮುಚ್ಚುವ ಅಷ್ಟೊತ್ತಿಗೆ ನನಗೆ ತೊಗರಿ ಗಿಡದ ನೆರಳು ಸಹ ಪೂರ್ವದಿಂದನೂ ಸೃಷ್ಟಿಯಾಗಿರುತ್ತೆ. ಇಷ್ಟೆಲ್ಲ ಮಾಡೋದ್ರಿಂದ ನಾವು ಆ ನೆರಳನ್ನು ಕಾಪಾಡಿಕೊಂಡು ಆ ಒಂದು ಸೂಕ್ಷ್ಮ ವಾತಾವರಣವನ್ನು ನನ್ನ ಬೆಳೆ ಸಸ್ಯಕ್ಕೆ ನಾವು ಕಲ್ಪಿಸ್ಕೋಬೋದು. ಥ್ಯಾಂಕ್ ಯು ಸರ್, ಡೌಟ್ ಕ್ಲಿಯರ್ ಆಯಿತು. ಓಕೆ, ಥ್ಯಾಂಕ್ ಯು. The question from Mallikarjun sir is that how do we manage shade for a growing young coffee seedlings? So it's very, very good question. So shade is very important, friends. Whether you grow coffee or any other plant, when you are transplanting a plant into your mainland, shade is a must. Even though it is a sunlight loving performing plant, but still you need to provide shade in the early stage. Hence what we have done for shading, as you know, I have a old coconut trees which is about 38 years old, so with our 30 feet distances. So these coconut shade keep moving. As the sun moves from east to west, the shade also keeps moving. Hence the second tree can also extend its shade to our coffee plant. That is one natural available there. Second thing is, as you know, I have planted this green ring for green plant, this Annam Diancha. See, in 10 days only they have grown like this. Within 3 weeks they will grow to a good height and provide shade for our coffee. Third thing is, now we are in the mid of the, even though it is not raining heavily, but we are in mid of the monsoon. We are in July 3rd week or 4th week or August 1st week. So in this part of Sakleshpur, we will have a very good climate support till September 25th, till the monsoon goes back. Hence, we don't need to worry about too much of stress because of sunlight or want of moisture. By the time we complete this green ring plants shade, our companion species plant, that is the Indian coral and Gliricidia, comes up. So they continue to provide the required shade for our plants. I am also planning to grow on the eastern side of my coffee plant. I am planning to grow perennial pigeon or Colombo pigeon or a perennial turdal. We have seeds I have collected for this purpose only. So next week I am going to do this turdal seeding on the eastern side of my grid plant, that is coffee plant. So this turdal also grows very quickly. As you know, within 45 days this grows to about 2.5 feet. Even though I remove this green ring plant, as a perennial turdal, she exists on the eastern side and keeps providing partial shade. So as far as the shade is concerned, we have the green ring, we have the turdal coming up, then we have either side we have the companion species plant and the moving shade created by the coconut trees. And the climatic support till September 25th, the monsoon favorable conditions. I am banking on all these things to ensure that our grid plant, that is coffee, grows stress free with a proper appropriate shade. ಹೇಳಿ, ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿಯಪ್ಪ ಇದ್ರ ಬಗ್ಗೆ. Sir, I'm Dinesh here from Kerala. Yes, sir. Sir, actually you are talking about the cone type, pyramid types of doing. So can you repeat that? Yeah, Ritesh, thank you for joining us from Kerala. So when you do the planting, sir, so we create a basin like this. We create a basin here. So the basin can be of two type. One is called cone type, like a triangle like this. So it's a cone type. When you make a cone type, on the tip of the cone, you are going to plant your plant of interest. In this example, coffee. Now we created a basin like this, like a cone, and the tip of the cone we have planted this coffee such that any excess rain, the water will not collect near the roots of the new plant, that goes away because it is a cone. There is an inclination here. Any rains, no, the water goes away, slightly away
from the root of the new plant. So this will avoid the situation called excess moisture for extended duration. So water logging will not happen near the roots of the new plant, because this new transplanted plant, she is still establishing her roots, younger roots. If there is an excess moisture here, then the anaerobic activity will happen. The root rotting microbes or the bacteria can develop and eat the growing white roots. To avoid that situation, we when we plant them, we create a cone like this. This we have to do only if you are planting during the rainy season, because we are in the mid of the southwest monsoon. This Sakleshpur pot also is expected to receive very good rain, but as you know, this year it is not much. So when you are transplanting your plant in the rainy season, you go for a cone based basin creation. But if you are transplanting your plant after the rainy season, that is we do after September 25th, then we will create a bowl type basin. When you create a bowl type basin, it is easy for you to retain the moisture, because there is no rain, you have to retain the moisture. So based on what time we will go to plant them, either we go for a cone type basin or a bowl type basin. So because we are doing in the month of July, mid of monsoon, we are going for a cone type basin here. You can see here our coffee plant is on the tip of the cone like this. So there is a small angle created like this with the soil only, so that waterlogging doesn't happen here, it gets spreads out here. Ritesh, is that clear? Yeah, one more thing, sir. Yeah. In continuation of this, when you are making bowl type, when the next monsoon comes, the water will start logging, right? No, what we do is a good question. So when you do this bowl type, on the bowl we keep on mulching. We grow green ring, we mulch them. We chop the Gliricidia, we mulch them. Even the coconut palm residue, we mulch them. We keep on mulching it. Once you start mulching it on the basin, the bowl type basin gets filled up within no time, within 90 to 90 days. So it becomes to your soil level, at the ground level. So that much of thick mulching we do on the basin. Once we do this kind of thick mulching on the basin, then what happens, we invite what is called soil organisms and microorganisms, including earthworms. So what they do, they create the porosity on the soil, on the basin itself. Your basin becomes so porous after 3-4 months, even when the next season rain comes, the rainwater goes to the subsoil because of the porosity created. It never gets into the excess moisture situation. Point number 1. Point number 2, by then my main plant, in this example coffee, would have established her root system to the required structure. She is a taproot plant, as you know, coffee. It would have gone ahead and established the roots to the good amount of depth, and also the white hairs which is on the either side of the taproot. So the rooting structure would have completed by then. So then this moisture problem will not happen. Thirdly, when the plant is growing with the natural farming with mulching, there will be sufficient beneficiary microbial colony will be attached to our roots of the plants. Even there is a scenario of excess moisture for a duration, the negative bacteria, the fungus which can likely to develop, is counted by the beneficiary microbes, because they are in large in number and they live in colony. So after 3 months, the entire immunity of the soil, the stability, everything comes into your basin of the plant. You don't have to worry about it. Our focus is keep growing green biomass, mulch it and maintain moisture. Don't worry about the excess moisture problem after 90 days of your planting. So even when you create a bowl type basin, when you are planting after the rainy season. Thank you, sir. Thank you very much. The answer is quite lengthy because I wanted to take you to the roots of the science behind this. And for information, these things only we have discussed in our farm workshop in the last weekend. People can share that later. ಬೈಜು ರಿತೇಶ್ ಕೇರಳದಿಂದ ಇದ್ದರು. ಸೊ ಬೈಜುನು ಕೇರಳದಿಂದನೇ ಬಂದಿದ್ರು. ಇವತ್ತು ನಮಗೆ ಇಬ್ಬರು ಕೇರಳದಿಂದ ಕನೆಕ್ಟ್ ಆಗಿದ್ದಾರೆ. ಸೊ ಭಾಳ ಸಂತೋಷ. ನಮ್ಮ ವೆಬಿನಾರ್ ಇವಾಗ ನಮ್ಮ ಕರ್ನಾಟಕದ ಬೌಂಡ್ರಿ ದಾಟೋಗಿದೆ. ಮಿತ್ರರೇ, ರಿತೇಶ್ ಅವ್ರ ಪ್ರಶ್ನೆ ಏನಾಗಿತ್ತು ಅಂತಂದರೆ, ನೀವು ಎರಡು ಥರ ಇದು ಕೋನ್ ಟೈಪು, ಒಂದು ಪಿರಮಿಡ್ ಟೈಪು ಮತ್ತು ಬೌಲ್ ಟೈಪಲ್ಲಿ ನೀವು ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಅವೆರಡರ ವ್ಯತ್ಯಾಸ ಏನು? ಮಳೆಗಾಲದಲ್ಲಿ ನಾವು ಬೆಟ್ಟದ ಆಕಾರದಲ್ಲಿ ಕೋನ್ ಟೈಪಲ್ಲಿ ಮಾಡಬೇಕು ಅಂತ ಹೇಳಿದ್ರಿ. ಆಮೇಲೆ ಬೌಲ್ ಟೈಪಲ್ಲಿ ಮಾಡಬೇಕು ಅಂತ ಹೇಳಿದ್ರಿ. ಬಾಂಡ್ಲೆ ಥರ ಮಾಡಬೇಕು ಅಂತ ಹೇಳಿದ್ರಿ. ಬಾಂಡ್ಲೆ ಥರ ಮಾಡಿದಾಗ ಅಲ್ಲಿ ನೀರು ಜಾಸ್ತಿ ನಿಲ್ಲಲ್ವೇ? ಆವಾಗ ಮುಂದಿನ ಮಳೆಗಾಲದಲ್ಲಿ ನೀರು ಬಂದಾಗ ಮತ್ತೆ ಬೇರು ಕೊಳೆ ಅವೆಲ್ಲ ಆಗಲ್ವೇ ಅಂತ ಅವ್ರ ಪ್ರಶ್ನೆ ಆಗಿತ್ತು. ಅದಕ್ಕೆ ನನ್ನ ಉತ್ತರ ಏನಿತ್ತಪ್ಪ ಅಂತಂದರೆ,
ನೀವು ಮಳೆಗಾಲದ ನಂತರ ಬಾಣಲೆ ಥರದ ಬೇಸಿನನ್ನು ಮಾಡಿಕೊಟ್ಟಾಗ ಆ ಬಾಣಲೆ ಥರ ಏನು ಒಂದು 3 ಇಂಚ್ ಆಳಕ್ಕೆ ಬೇಸಿನ್ ಮಾಡಿರ್ತೀವಿ, ಅಲ್ಲಿಗೆ ನಾವು ಮುಚ್ಚಿಗೆ ಮಾಡ್ತಾ ಬರ್ತೀವಿ. ಪ್ರಾರಂಭದಲ್ಲಿ ಹಸಿರು ಗಿಡಕ್ಕೆ ಹಸಿರು ಬಳೆ ಸಂಗಾತಿ ಇದು ಅಂತ ನಮ್ಮ ಸೆಣಬು ಡಯಾಂಚವನ್ನು ಕತ್ತರಿಸಿ ಮುಚ್ತೀವಿ. ನಂತರ ನಮ್ಮ ಸಂಗಾತಿ ಗಿಡಗಳಾದ ಗ್ಲಿರಿಸಿಡಿಯ ಆಲವಣವನ್ನು ಕತ್ತರಿಸಿ ಮುಚ್ಚುತ್ತಿರ್ತೀವಿ ಮತ್ತು ನಮ್ಮ ತೆಂಗಿನ ಮರದ ಗರಿ ತುಂಡುಗಳನ್ನು ಮುಚ್ತೀವಿ. ಈ ರೀತಿ ನಮ್ಮದೇ ತೋಟದಲ್ಲಿ ಸೃಷ್ಟಿಯಾದಂಥ ಒಂದು ಸಾವಯವ ದ್ರವ್ಯವನ್ನು ಇಲ್ಲಿ ನಾವು ಮುಚ್ಚಿಗೆ ಮಾಡೋದ್ರಿಂದ, ಮುಚ್ಚಿಗೆ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಆ ಮಣ್ಣು ಜೀವಿಗಳು, ಎರೆಹುಳುವು ಸೇರಿದಂತೆ ಮಣ್ಣು ಜೀವಿಗಳು ಮಣ್ಣಿನಲ್ಲಿ ರಂಧ್ರಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತವೆ. ಹಾಗಾಗಿ ಇಲ್ಲಿ ಬಂದಂಥ ನೀರು ಸಬ್ಸಾಯಿಲ್, ತಳಮಟ್ಟದ ಮಣ್ಣಿಗೆ ನೀರು ವರ್ಗಾಯಿಸಲ್ಪಡುತ್ತೆ. ಹಾಗಾಗಿ ಬೇರಿಗೇನು ಸಮಸ್ಯೆ ಆಗಲ್ಲ. ಇದು ಮೊದಲನೇ ಅಂಶ. ಎರಡನೇ ಅಂಶ, ನಾವು ಮಳೆಗಾಲ ಮುಗಿದ ನಂತರ ನಾವು ಗಿಡ ಹಾಕಿದಾಗ ಮುಂದಿನ ಮಳೆಗಾಲ ಬರೋಷ್ಟೊತ್ತಿಗೆ, ಅದು 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, 9 ತಿಂಗಳಾಗಿ ಅಷ್ಟೊತ್ತಿಗೆ ನಮ್ಮ ಮುಖ್ಯ ಬೆಳೆ ಅಂದರೆ ಈ ಉದಾಹರಣೆಯಲ್ಲಿ ಕಾಫಿ ತನ್ನ ಬೇರನ್ನು ಸಂಪೂರ್ಣವಾಗಿ ರಚನೆ ಮಾಡ್ಕೊಂಡಿರುತ್ತೆ. ಅಂದರೆ ಇದು ತಾಯಿ ಬೇರು ಸಸ್ಯ ಅಂತ ಹೇಳ್ತೀವಿ ಕಾಫಿ ಗಿಡಕ್ಕೆ. ಇದು ಆಳಕ್ಕೆ ಬೇರನ್ನು ಬಿಟ್ಟುಕೊಂಡು ತನ್ನ ಬೇರಿನ ಎರಡೂ ಬದಿಯಲ್ಲಿ ಬಿಳಿ ಬೇರುಗಳನ್ನು, ಆಹಾರ ಹೀರುವ ಬೇರುಗಳನ್ನು ಸಹ ಸೃಷ್ಟಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ಬೇರುಗಳ ರಚನೆ ಆಗಿರೋದ್ರಿಂದ ಯಾವುದೇ ಸಮಸ್ಯೆ ಇದಕ್ಕೆ ಬರಲಾರದು. ಮೂರನೇದು, ಈ ಉಪಕಾರಿ ಸೂಕ್ಷ್ಮಜೀವಿಗಳ ಕುಟುಂಬ ನನ್ನ ಕಾಫಿ ಗಿಡದ ಬೇರು ವಲಯದಲ್ಲಿ ಸಾಕಷ್ಟು ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಮಳೆ ಬಂದು ನೀರು ನಿಂತ್ಕೊಂಡು ಹಾನಿಕಾರಕ ರೋಗಕಾರಕ ಸೂಕ್ಷ್ಮಜೀವಿಗಳು, ಬೇರು ಕೊಳೆ ಸೂಕ್ಷ್ಮಜೀವಿಗಳು, ಶಿಲೀಂಧ್ರಗಳು ಉತ್ಪಾದನೆ ಆದರೂ ಅದನ್ನು ನಿರೋಧ ಮಾಡಲಿಕ್ಕೆ ಉಪಕಾರಿ ಸೂಕ್ಷ್ಮಜೀವಿಗಳ ಕುಟುಂಬನೇ ಇಲ್ಲಿ ಸಕ್ರಿಯವಾಗಿರುತ್ತೆ. ಹಾಗಾಗಿ ಆ ಒಂದು ಸಮಸ್ಯೆನೂ ಅದು ಬರದಂಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಇವೆಲ್ಲವೂ ಇರೋದರಿಂದ ನಾವು ಬಾಂಡ್ಲೆ ರೂಪದಲ್ಲಿ ಬೇಸಿನ್ ಮಾಡಿ ಮುಚ್ಚಿಗೆ ಮಾಡಿ ನಾವು ತೇವಾಂಶ ಕಾಪಾಡ್ತಾ ಇದ್ದರೆ ಇದೆಲ್ಲವೂ ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಎಲ್ಲವೂ ನಡೆಯುತ್ತೆ. ಮತ್ತು ಆ ಒಂದು ಅಡ್ವರ್ಸ್ ಕಂಡೀಷನ್, ಆ ಒಂದು ವಿಕೋಪವನ್ನು ಏನು ಬರುತ್ತೋ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಂದು ನನ್ನ ಬೌಲ್ನಲ್ಲಿ ನೀರು ಸಂಗ್ರಹಣೆ ಆಗುತ್ತೋ ಅದರಿಂದ ಆಗಬಹುದಾದಂಥ ದುಷ್ಪರಿಣಾಮಗಳನ್ನು ಪ್ರಕೃತಿಯೇ ಅಥವಾ ಅಲ್ಲೇ ಆಗಿರ್ತಕ್ಕಂಥ ರಚನೆಗಳೇ ಇವೆಲ್ಲವನ್ನೂ ನಿಯಂತ್ರಣ ಮಾಡಿಕೊಳ್ಳುತ್ತೆ. ನಮ್ಮ ಬೆಳೆ ಸಸ್ಯ ಆರೋಗ್ಯವಾಗಿರುತ್ತೆ. ಇದು ನಾನು ರಿತೇಶ್ ಅವರಿಗೆ ಕೊಟ್ಟಂಥ ಇಂಗ್ಲೀಷ್ನಲ್ಲಿ ಕೊಟ್ಟಂಥ ವಿವರಣೆಯ ಕನ್ನಡ ತರ್ಜುಮೆ. ಹೇಳಿಯಪ್ಪ. ಇದೇ ಬೇರು ತಿಳಿಯ ಬನ್ನಿಂದು ಇದೇ ಮಿತ್ರರೇ, ನಾನು ವರ್ಕ್ಶಾಪಲ್ಲಿ ಹೇಳಿದ್ದು ನಿಮಗೆ. ಬೇರಿನ ಆಳಕ್ಕೆ ಹೋಗಬೇಕು. ಬೇರು ಅಂದರೆ ನಾಟ್ ಫಿಸಿಕಲ್ ಮೀನಿಂಗ್ ಆಫ್ ರೂಟ್ಸ್. ನಾನು ಗಿಡದ ಬೇರು ಹೇಳ್ತಿಲ್ಲ. ವಿಜ್ಞಾನ ಏನಿದೆ, ನೈಸರ್ಗಿಕ ಕೃಷಿಯ ವಿಜ್ಞಾನ ಏನಿದೆ, ಆ ವಿಜ್ಞಾನದ ಬೇರಿನ ಆಳಕ್ಕೆ ಹೋಗಿ ನಾವು ಕಲ್ತುಬಿಟ್ರೆ ನಮಗೆ ಯಾವುದೇ ಅನುಮಾನ ಇರಲ್ಲ. ನಮ್ಮ ಸಸ್ಯಗಳನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಯಾವ ಋತುವಿನಲ್ಲಿ ಏನು ಮಾಡಬೇಕು, ಗಿಡ ನೆಡುವಾಗ ಏನು ಮಾಡಬೇಕು, ಆಮೇಲೆ ಏನು ಮಾಡಬೇಕು, ತೇವಾಂಶ ಎಷ್ಟು ನಿರ್ವಹಣೆ ಮಾಡಬೇಕು, ಮುಚ್ಚಿಗೆ ಯಾಕೆ ಕೊಡಬೇಕು, ಯಾವ ಥರದ ಮುಚ್ಚಿಗೆ ಕೊಡಬೇಕು, ಸೂಕ್ಷ್ಮಜೀವಿಗಳನ್ನು ಪ್ರತಿ ಸಲ ಸೇರಿಸಬೇಕೆ, ಅವಕ್ಕೆ ನಾವು ಆಹಾರ ಕೊಟ್ಟರೆ ಸಾಕೆ, ಇವೆಲ್ಲವೂ ನಮಗೆ ತಂತಾನೇ ಅರಿವಾಗ್ತಾ ಹೋಗುತ್ತೆ. ಈ ರೀತಿಯ ಕಲಿಕೆ ನಮಗಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಬುಧವಾರದ ವೆಬಿನಾರ್ನಲ್ಲಾಗ್ಬೋದು ಅಥವಾ ನಮ್ಮ ತೋಟದ ಭೇಟಿ ಸಮಯದಲ್ಲಾಗ್ಬೋದು ಇದು ನಿಮಗೆ ವಿವರಣೆ ತಲುಪಿಸೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೇಳಿಯಪ್ಪ, ಇನ್ನೇನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕೇಳಿ. ಎನಿ ಅದರ್ ಡೌಟ್ಸ್ ಆ್ಯಂಡ್ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. Okay, so now let us come back to the another quick thing. So this is very important, friends. So first time MS Farm Banavati Sasalu Dodbalapur, we have hosted a 2 days workshop with an overnight stay on Friday, that is on 24th. So this has given us very good exposure and experience. I also got very good amount of time to discuss with our participants. Now this workshop has been announced through Vivara platform. So Vivara info, you know. So that's where we work closely with them to record all the progress in our farms and then share with you regularly. So this is hosted by Vivara at our farm. I mean, organized by Vivara, hosted by our MS Farm. So I was there with all my participants on both the days. So this started on day 1, that is on Friday 24th at morning. So we around 10 o'clock we started and we went on with the mutual introduction and we quickly get into the farm. Around 11 o'clock only we get into the farm. And full day we are spent in the farm only. So you can see some of the pictures here. This has been posted on the YouTube post also. So you can see, so we had about close to 20 participants from different places. I have participants coming from Bangalore, around Bangalore, from Gauribidunuru, from Arsikere, so from Kerala. Mr. Biju has come from Kerala. Then Mr. Prashant came from Namakkal, Tamil Nadu, and our
Mohan and Navya, they represented Andhra Pradesh because they have a farmland in Bagepalli border. So all the 3 states, southern states, 4 states participants were there in terms of geography, but in terms of diversification we have good amount of representation around Bangalore and other part of Karnataka, and we had 2 female participants also. That has given them, I think that has given them a motivation that they can learn by visiting other farms. That also we have seen. So these are the glimpses we can see here. So we started the farm visit on day 1, that is on Friday around morning around 11 o'clock. Till lunch hour we spent time on the farm. Then we came back, had a lunch, and spent some time inside. Then again we went back and then spent some more time on this. So I personally taken our participants to every plant, every possible plant, and explained the science behind that. You can see here. So those discussions were happened. So I explained them what is the main plant, what is the companion plant, etc., etc. So there's a plant called Subabul. So how to manage that Subabul? If you don't manage, it will become Kubabul. So all those things I explained them in detail. So those things as a Subabul, as a taproot plant for rainwater harvesting and returning the good biomass, as a companion plant. So that also we have discussed. Like that, every plant we have gone into the deep, into the roots, and we understood its significance of its presence there. So that also we have seen on this day. Then we also looked at the coffee plants we have planted as an inline plant between 4.5 feet distance between 9 feet Areca plants. These were planted in the year August 2022. So already last year also we harvested some coffee beans. Now this year also it is growing. So we have seen this coffee. And when we grow coffee as an intercrop on a multi-layer multi-cropping with coconut and Areca nut, what are the challenges? Mainly the harvesting timings, etc. that I explained to the participants. Then obviously the mother of biomass plant, that is Gliricidia. So what is Gliricidia, how it grows, where to chop, how to create the fan out, how to get the biomass from there, how many we can pass. So those things has been discussed. We have seen in our eyes the importance of Gliricidia as a companion plant and its influence on my grid plant. So those things also we have practically seen. Then we looked at this mulch. The Indian coral, Alavana, Erythrina indica, returned too much of leaf litter as a biomass. This is 3+ year old plant tree now. It is grown to 15 feet height. Friends, it is returning very good amount of biomass, the dry leaf litter. It is created a mulch like this. With a thick mulch like this, there is no question of weeds now. So even if I want, the weeds cannot grow. Even if I broadcast Sannam diancha for weed diversity, it will not grow here. Almost 30 to 40% of our 4 acres farmland in this part of farm is completely covered with this kind of mulch. That also our participants have seen. You can see the benefit here. So these are the things which you have seen. Then the evening we had a very excellent time. We have discussed till dinner time, 9 p.m. on the whiteboard. So many questions has been asked. We listed the questions in the morning. We covered most of the questions in the evening discussions. Then we slept in the farm. Almost 20 people we slept in the farm. First time we stayed back in that farm. So next day morning, that is on Saturday 25th. So early morning for sunrise only we went into the farm again. So all of us had a very good view of the farm with the sunrise. Then even in the morning walk also, that is from 6:30 to 8:30. I think people have come and told us breakfast has come. We are so involved in our learning and discussion and sharing. So till 8:30 p.m. see, we went back to the farm and discussed some of the missing points, and whatever the doubts we have discussed on the Friday night on the whiteboard, I had the opportunity to go and show them again live with the plants on the next early morning. So this morning tour was very good. So it is very pleasant thing. Watching the sunrise, watching the birds, listening to the birds, etc. So we have got a very good biodiversity there. So all those things we have gone through practically till 8:39. Then came back for a breakfast. Then we continued to post breakfast. Again we went into detailed discussion of many questions, etc., etc. So finally, after lunch on day 2, we have concluded the workshop. So in our farm, so you can see more than 20+ participants have been participated in this thing, and they all given us a very good feedback, and that motivates us to conduct such workshops in the future as well. So that is quick summary from my side. But again, we will going to ask the participants of the workshop to share their experience. I'll just quickly explain this in Kannada, then we can take the that day's participants feedback. ಮಿತ್ರರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಶುಕ್ರವಾರ ಮತ್ತು ಶನಿವಾರ ಜುಲೈ 24-25 ನಮ್ಮ MS ಫಾರ್ಮ್ ಸಾಸಲು ದೊಡ್ಡಬಳ್ಳಾಪುರ ಈ ತೋಟದಲ್ಲಿ ನಾವು ಬೇರು ತಿಳಿಯ ಬನ್ನಿ ಅನ್ನುವಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ. ಈ ಕಾರ್ಯಾಗಾರ ಯಶಸ್ವಿಯಾಗಿ ಅಲ್ಲಿ ನಿರ್ವಹಿಸಲ್ಪಡ್ತು.
ಇದನ್ನು ನಮ್ಮ ವಿವರ ಇನ್ಫೋ ವಾಹಿನಿ ಪ್ಲ್ಯಾಟ್ಫಾರ್ಮ್ನಿಂದ ಆರ್ಗನೈಸ್ ಮಾಡಿದ್ರು. ನಮ್ಮ MS ಫಾರ್ಮ್ನಲ್ಲಿ ನಾವು ಅದನ್ನು ಹೋಸ್ಟ್ ಮಾಡಿದ್ವು. ಸೊ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಇದ್ದು 2 ದಿನಗಳು ಶುಕ್ರವಾರ ಮತ್ತು ಶನಿವಾರ ನಿಮ್ಗಳ ಜೊತೆ ನನ್ನ ಪಾರ್ಟಿಸಿಪೆಂಟ್ ಜೊತೆ ಇದ್ದು ನಾವು ಸಾಕಷ್ಟು ವಿಷಯಗಳನ್ನು ನಿಜವಾಗ್ಲೂ ಬೇರು ತಿಳಿಯೋ ಬನ್ನಿ ಅನ್ನೋ ಟೈಟ್ಲಿಗೆ ಅನ್ವರ್ಥವಾಗಿರುವಂತೆ ಯಾವುದೇ ರೀತಿ ಲೋಪವಾಗದಂತೆ ನಾನು ವಿವರಣೆ ನಿಮಗೆಲ್ಲರಿಗೂ ಕೊಟ್ಟಿದ್ದೀನಿ. ಅದನ್ನು ನಿಂಬಾಯಿಂದ ಆಮೇಲೆ ಕೇಳೋಣ. ಮಿತ್ರ, ನಾವೇನು ಮಾಡಿದ್ವಿ, ಮೊದಲನೇ ದಿನ ಶುಕ್ರವಾರ ಬೆಳಗ್ಗೆ 10:00 ಎಲ್ಲ ಸೇರ್ಕೊಂಡ ತಕ್ಷಣ ಒಂದು ಪರಸ್ಪರ ಪರಿಚಯ ಮಾಡಿಕೊಂಡು ನೇರವಾಗಿ ನಾವು ತೋಟಕ್ಕೆ ಶುರು ಮಾಡಿದ್ವಿ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30-2 ಗಂಟೆ ತನಕ ನಾವು ತೋಟದಲ್ಲಿ ಇದ್ವಿ. ಈ ರೀತಿ ಗುಂಪಲ್ಲಿ ಸೇರಿಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಪ್ರತಿ ಗಿಡದ ಪಕ್ಕ ನಿಂತ್ಕೊಂಡು ಅದು ಮುಖ್ಯ ಬೆಳೆನಾ, ಸಂಗಾತಿಗಳಾದರೆ ಯಾವುದು, ಅದನ್ನ ಯಾಕೆ ಅಲ್ಲಿ ಹಾಕಿದ್ದೀವಿ, ಎಷ್ಟು ಅಂತರದಲ್ಲಿ ಹಾಕಿದ್ದೀವಿ, ಅದರದ್ದು ಬೆನಿಫಿಟ್ಸ್ ಏನು, ಎಲ್ಲವನ್ನೂ ನಾವು ಕಣ್ಣಾರೆ ನೋಡಿದ್ದೀವಿ, ಗಮನಿಸಿದ್ದೀವಿ. ಅದು ವಿವರಣೆ ನಾನು ಕೊಟ್ಟಿದ್ದೀನಿ. ಇದೆಲ್ಲವನ್ನು ನಾವು ಗಮನಿಸ್ತಾ ಬಂದ್ವಿ. ಸುಬಾಬುಲ್ ಅನ್ನತಕ್ಕಂಥ ಒಂದು ಬಯೋಮಾಸ್ ಪ್ಲ್ಯಾಂಟು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ನಿರ್ವಹಣೆ ಮಾಡದಿದ್ದರೆ ಏನಾಗುತ್ತೆ, ಯಾವುದೇ ಗಿಡದ ಬಗ್ಗೆ ನಾವು ಪೂರ್ವಾಗ್ರಹ ಪೀಡಿತರಾಗಬಾರ್ದು. ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸಸ್ಯವೂ ಅದರದೇ ಆದಂಥ ಕೊಡುಗೆಯನ್ನು ಮಣ್ಣಿಗೆ, ನಮ್ಮ ಬೆಳೆ ಸಸ್ಯಗಳಿಗೆ ಕೊಡ್ತಾ ಇರುತ್ತೆ. ಅದನ್ನು ನಿರ್ವಹಣೆ ಮಾಡೋದನ್ನು ನಾವು ಕಲಿಬೇಕು. ನಮ್ಮ ಜಾಣತನ ಏನು ಅಂದರೆ ಆ ಸಸ್ಯಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದಷ್ಟು ನಾವು ಕಲಿಬೇಕು. ಅದಕ್ಕೆ ಈ ಸುಬಾಬುಲ್ಲು ನನಗೊಂದು ಉದಾಹರಣೆಯಾಗಿ ತಗೊಂಡು ಅವ್ರಿಗೆ ವಿವರಣೆ ಕೊಟ್ಟಿದ್ದಾಯಿತು. ನಂತರ ನಾವು ಬಹುಮಡಿ ಪದ್ಧತಿ ಜಾಗಕ್ಕೆ ಬಂದು ಅಲ್ಲಿರ್ತಕ್ಕಂಥ ತೆಂಗಿನ ಪಕ್ಕದಿರ್ತಕ್ಕಂಥ ಅಡಿಕೆ, 2 ಅಡಿಕೆ ಮಧ್ಯೆ ಇರ್ತಕ್ಕಂಥ ಕಾಫಿ, 4 ಅಡಿಕೆ ಗಿಡದ ಮಧ್ಯೆ ಇರ್ತಕ್ಕಂಥ ಜಾಯ್ಕಾಯಿ ಮತ್ತು ಕೋಕೋ, ಇವೆಲ್ಲವನ್ನು ಮತ್ತು ಬದುಗಳಲ್ಲಿರ್ತಕ್ಕಂಥ ನಮ್ಮ ಅರಣ್ಯ ವೃಕ್ಷಗಳಾದಂಥ ಮಹಾಗನಿ, ಹೆಬ್ಬೇವು, ಇವೆಲ್ಲವನ್ನೂ ನಾವು ಗಮನಿಸ್ತಾ ಬಂದ್ವಿ. ಇಲ್ಲಿ ನೀವು ಗಮನಿಸ್ಬೋದು ಈ ಚಿತ್ರದಲ್ಲಿ, ಇದು ನಾನು ಆಗಸ್ಟ್ 2022 ಹಾಕಿದ್ದಂಥ ಚಂದ್ರಗಿರಿ ಅರೇಬಿಕಾ ಕಾಫಿ. ಅಲ್ಲಿ ಕಳೆದ ವರ್ಷ ನಮ್ಗೆ ಹಣ್ಣು ಬಿಟ್ಟಿತ್ತು. ಹೀಗೆ ಯಾವ ರೀತಿ ರೆಕ್ಕೆಗಳ ರಚನೆ ಆಗುತ್ತೆ, ಯಾವ ರೀತಿ ಅದು ಹಣ್ಣುಗಳನ್ನು ಬಿಡುತ್ತೆ ಅನ್ನೋದೆಲ್ಲವನ್ನು ನಾವಿಲ್ಲಿ ಗಮನಿಸ್ತಾ ಬಂದ್ವಿ. ನಂತರ ನಮ್ಮ ಗ್ಲಿರಿಸೀಡಿಯಾ, ಇದನ್ನು ನಮ್ಮ ಬಯೋಮಾಸ್ ಸಸ್ಯ ತ್ಯಾಜ್ಯಗಳನ್ನು, ಸಸ್ಯ ದ್ರವ್ಯಗಳನ್ನು ಕೊಡ್ತಕ್ಕಂಥ ಒಂದು ರಾಜ ಅಂತಲೇ ಕರಿತೀನಿ. ಆ ಒಂದು ಗ್ಲಿರಿಸೀಡಿಯಾ ನಮ್ಮಲ್ಲಿ ಸಾಕಷ್ಟು 2,000ಕ್ಕೂ ಹೆಚ್ಚು ಗ್ಲಿರಿಸೀಡಿಯಾ ಗಿಡಗಳು ನಮ್ಮ ತೋಟದಲ್ಲಿದೆ. ಅದನ್ನು ಯಾಕೆ ಬೆಳೆಸಬೇಕು, ಹೇಗೆ ಬೆಳೆಸಬೇಕು, ಅದನ್ನ ಎಲ್ಲಿ ಕತ್ತರಿಸಬೇಕು, ಯಾವ ರೀತಿ ಅದು ಕತ್ತರಿಸಿದಾಗ ಮತ್ತೆ ಅದು ಚಿಗುರ್ತಾ ಬರುತ್ತೆ, ಇದೆಲ್ಲವನ್ನು ನಾನು ವೈಜ್ಞಾನಿಕವಾಗಿ ಗ್ಲಿರಿಸೀಡಿಯಾ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ಗ್ಲಿರಿಸೀಡಿಯಾ ಸಂಗಾತಿ ಗಿಡವಾಗಿದ್ದಂಥ ನನ್ನ ಮುಖ್ಯ ಬೆಳೆ ಹೇಗೆ ಬಂದಿದೆ, ಗ್ಲಿರಿಸೀಡಿಯಾ ಇಲ್ಲದೇ ಇದ್ದಾಗ ಯಾವ ರೀತಿ ಆಗಿದೆ, ಅದೆಲ್ಲವನ್ನು ವಿವರಣೆ ಮುಖಾಂತರ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಭಾಗದಲ್ಲಿ ನಾವು ಬಂದಾಗ ನಮ್ಮ ಹಾಲವಣ ಮರ ಕೇವಲ 4 ವರ್ಷಕ್ಕೆ 15-16 ಅಡಿ ಎತ್ತರಕ್ಕೆ ಬೆಳೆದು ಈ ರೀತಿ ದಟ್ಟವಾದ ಎಲೆಗಳನ್ನು ಉದುರಿಸಿ ಒಂದು ರೀತಿಯ ಮುಚ್ಚಿಗೆಯನ್ನೇ ಮಾಡಿಕೊಟ್ಟಿದೆ. ಇದು ಒಂದು ಸ್ಪಾಂಜ್ ಥರ ನಿರ್ಮಾಣ ಆಗಿದೆ. ಈ ರೀತಿ ಒಂದು ಒಣ ಮುಚ್ಚಿಗೆಯನ್ನು ನಿರ್ಮಾಣ ಮಾಡಿಕೊಂಡಾಗ ನಮಗೆ ಕಳೆ ಬಾಂದರೂ ಬರಲ್ಲ. ಹಾಗಾಗಿ ಹೇಗೆ ನಾವು ಈ ಒಂದು ಮುಚ್ಚಿಗೆಯನ್ನು ನಾವು ಮಾಡ್ಕೋಬೋದು, ಮುಚ್ಚಿಗೆಯಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ಗಳೇನು, ಮಣ್ಣು ಜೀವಿಗಳಿಗೆ ಹೇಗೆ ಅದು ಹೆಲ್ಪ್ ಆಗುತ್ತೆ, ಇದೆಲ್ಲವನ್ನು ನಾವು ಗಮನಿಸ್ತಾ ಬಂದ್ವಿ. ನಮ್ಮ ತೋಟದಲ್ಲಂತೂ ನಮ್ಮ ಟರ್ಮೈಟ್ಸು, ಇದರದ್ದು ಟರ್ಮೈಟ್ಸ್ದು ಹೀಪ್ಸ್ಗಳೇ ಇದೆ, ಹುತ್ತುಗಳೇ ಇದೆ, ಗೆದ್ದಲಿನ ಸಂಸಾರವೇ ಇದೆ. ಅದೆಲ್ಲವನ್ನು ಅವ್ರು ಗಮನಿಸಿದ್ದಾರೆ. ನಾನು ಹೋದಾಗ 3.5 ಅಡಿ ಇದ್ದಂಥ ಒಂದು ಗೆದ್ದಲು ಗೂಡು ಇವತ್ತು 8 ಅಡಿ 9 ಅಡಿಗೆ ಬೆಳೆದಿದೆ. ಇವೆಲ್ಲವೂ ನನಗೆ ಜೀವಂತ ಸಾಕ್ಷಿಗಳು. ಅಲ್ಲಿ ರಾಸಾಯನಿಕ ರಹಿತ ಕೃಷಿ ನಡೆದಿದೆ ಕಳೆದ 4 ವರ್ಷ ಅನ್ನೋದಕ್ಕೆ ಸಾಕ್ಷಿಗಳಲ್ಲಿ ಕ್ರಿಯೇಟ್ ಆಗಿದೆ. ಅದೆಲ್ಲವನ್ನು ಅವ್ರು ಗಮನಿಸ್ತಾ ಬಂದಿದ್ದಾರೆ. ನಂತರ ಮೊದಲನೇ ದಿನ ಸಂಜೆ ಸೂರ್ಯಾಸ್ತದ ನಂತರ ಮತ್ತೆ ನಾವು ಪೋಟಿಕದಲ್ಲಿ ಕೂತ್ಕೊಂಡು ಸುಮಾರು ವಿಷಯಗಳನ್ನು, ಪ್ರಶ್ನೋತ್ತರಗಳನ್ನು ಮಾಡ್ಕೊತಾ ಬಂದ್ವಿ. ರಾತ್ರಿ ಊಟ ಸಮಯ 9 ಗಂಟೆ ತನಕನೂ ನಮ್ಮ ಡಿಸ್ಕಷನ್ ನಡೀತಾನೆ ಇತ್ತು. ಇದಕ್ಕೋಸ್ಕರ ನಾನು ಅದನ್ನು ರಾತ್ರಿ ಉಳ್ಕೋಬೇಕು ಅನ್ನೋ ಕಾರ್ಯಾಗಾರ ಮಾಡಿದ್ದು. ವೈಟ್ ಬೋರ್ಡಲ್ಲಿ ತುಂಬ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ವಿ. ರಾತ್ರಿ 9 ಗಂಟೆಗೆಲ್ಲ ಆದಮೇಲೆ ಮತ್ತೆ ಮುಂಜಾನೆ, ಶನಿವಾರ ಬೆಳಗ್ಗೆ ಮುಂಜಾನೆ ಸೂರ್ಯೋದಯಕ್ಕೆ ಎದ್ದು ಮತ್ತೆ ನಾವು ತೋಟಕ್ಕೆ ಹೊರಟ್ವಿ. ಆ ಮುಂಜಾನೆಯ ಸೂರ್ಯೋದಯ ನೋಡೋದು ಮತ್ತು ಹಕ್ಕಿಗಳ ಕಲರವನ್ನು ಕೇಳಿಸ್ಕೊಂಡು ಆ ತೋಟದಲ್ಲಿ ಓಡಾಡೋದು, ತಂಪಾದ ವಾತಾವರಣ. ಹಿಂದಿನ ದಿನವೂ ಅಷ್ಟೇ ಒಳ್ಳೆ ವಾತಾವರಣ ಇತ್ತು, ಒಳ್ಳೆ ಮೋಡ ಕವಿದ ವಾತಾವರಣ ಇತ್ತು. ಮಳೆ ಬರಲಿಲ್ಲ, ನಮ್ಗೆ ತೊಂದರೆ ಮಾಡಲಿಲ್ಲ. ಮತ್ತು ನಾವು ಶುಕ್ರವಾರ ರಾತ್ರಿ ನಾವೇನು ಕೆಲವು ಅನುಮಾನಗಳನ್ನು ಡಿಸ್ಕಸ್ ಮಾಡಿದ್ವಿ, ಅದನ್ನು ಮತ್ತೆ ನಾನು ಪ್ರಾಯೋಗಿಕವಾಗಿ ಗಿಡಗಳ ಜೊತೆ ಎಕ್ಸ್ಪ್ಲೈನ್ ಮಾಡುವಂಥ ಅವಕಾಶ ಶನಿವಾರ ಬೆಳಗ್ಗೆ ಸಿಕ್ತು. ಬೆಳಗ್ಗೆ 6:30 ನಾವು ತೋಟಕ್ಕೆ ಹೋದವರು. ತಿಂಡಿ ಬಂದಿದೆ ಅಂತ ಕರೆ ಬರೋ ತನಕನೂ ನಾವು ತೋಟದಲ್ಲೇ ಇದ್ವಿ. ಸಾಕಷ್ಟು ಗಿಡಗಳ ಜೊತೆ ಮತ್ತೆ ಮಾಹಿತಿ ಪಡ್ಕೊಂಡು ಹಿಂದಿನ ದಿನದ ಕೆಲವು ಸಂದೇಹಗಳನ್ನು ಮತ್ತೆ ನಾವಲ್ಲಿ ಪ್ರಾಯೋಗಿಕವಾಗಿ ಏನಲ್ಲಿ ರಚನೆಗಳಾಗಿದೆ ಅದನ್ನು ಎಲ್ಲ ನಾವು ನೋಡ್ತಾ ಬಂದ್ವಿ. ಇದಿಷ್ಟು ನಮಗೆ ಅನುಭವ ಆಗಲಿಕ್ಕಾಯಿತು. ರಾತ್ರಿ ಬೆಳಗ್ಗೆ 8:30 ತಿಂಡಿ ಸಮಯ ತನಕ ಅಲ್ಲೇ ಇದ್ದು ಮತ್ತೆ ಮನೆಗೆ ಬಂದು ತಿಂಡಿ ತಿಂದು ಮತ್ತೆ ನಮ್ಮ ವೈಟ್ ಬೋರ್ಡ್ ಡಿಸ್ಕಷನ್ ಪ್ರಾರಂಭವಾಯಿತು. ಅದು ಬೆಳಗ್ಗೆ 9:30 10 ಗಂಟೆಗೆ ಶುರುವಾಗಿದ್ದು 1 ಗಂಟೆ ತನಕ ನಾವು ಸಾಕಷ್ಟು ವಿಷಯಗಳನ್ನು ಅಲ್ಲಿ ಮಾತಾಡ್ತಾ ಬಂದ್ವಿ. ಸಾಕಷ್ಟು ಅನುಮಾನಗಳನ್ನು ಪರಿಹಾರ ಮಾಡ್ಕೊಂಡ್ವಿ. ಬೇರು ತಿಳಿಯ ಬನ್ನಿ ಅನ್ನೋ ಥರ ಆದಷ್ಟು ಆಳಕ್ಕೆ ನಮ್ಮ ಜ್ಞಾನ ಅರ್ಜನೆ ಮುಂದುವರಿತು. ನಂತರ ಮಧ್ಯಾಹ್ನ ಊಟದ ನಂತರ ನಮ್ಮ ಕಾರ್ಯಾಗಾರ ಸಂಪೂರ್ಣವಾಯಿತು. ಇದು ನೀವು ಗಮನಿಸ್ಬೋದು. ಸುಮಾರು 20ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ನಮ್ಮ ಜೊತೆ ಅವತ್ತಿದ್ದರು. ಹಾಗಾಗಿ ಇದು ಒಂದು ಯಶಸ್ವಿ ಶಿಬಿರ ಅಂತ ನಾನು ಹೇಳ್ಕೊಬೋದು, ಕಾರ್ಯಾಗಾರ ಅಂತ ಹೇಳ್ಕೊಬೋದು. ನನಗೂ ಸಾಕಷ್ಟು ಅವಕಾಶಗಳಾಯಿತು ವಿಮರ್ಶೆ ಮಾಡ್ಕೊಳ್ಳೋಕ್ಕೆ, ನಿಮಗೆಲ್ಲ ಹೇಳ್ಕೊಡ್ಲಿಕ್ಕೆ, ಮತ್ತು ಮುಂದಿನ ಶಿಬಿರಗಳಿಗೆ, ವರ್ಕ್ಶಾಪ್ಗಳಿಗೆ ನನಗೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಸಿಕ್ತಂಗಾಯಿತು.
ನೀವು ಈ ನಮ್ಮ ಭಾಗವಹಿಸಿದಂಥ ಶಿಬಿರಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ನನ್ನಿಂದ ಕೇಳಿ ಮಾಹಿತಿಯನ್ನು ಪಡೆದಿದ್ದಾರೆ. ಹಾಗಾಗಿ ನನಗೂ ಇದೊಂದು ಸಂತೃಪ್ತಿಯನ್ನು ಕೊಡ್ತು ಅಂತ ನಾನು ಖಂಡಿತ ಹೇಳ್ಬೋದು. ಇದಿಷ್ಟು ಸೂಕ್ಷ್ಮವಾಗಿ ನಮ್ಮ 2 ದಿನದ ಕಾರ್ಯಾಗಾರ MS ಫಾರ್ಮ್ನಲ್ಲಿ ನಡೆದಿದ್ದು, ಇದರದ್ದು ಸೂಕ್ಷ್ಮ ವಿವರಣೆ ನಿಮಗೆ ಕೊಟ್ಟಿದ್ದೀನಿ. ಇದರ ಬಗ್ಗೆ ಮಾಹಿತಿಯನ್ನು ವಿವರ ಯೂಟ್ಯೂಬ್ ಪೋಸ್ಟಲ್ಲೂ ಹಾಕಿದ್ದಾರೆ, ಮತ್ತು ನನ್ನ ಚಾನಲಲ್ಲೂ ಹಾಕ್ತಾ ಇರ್ತೀನಿ. ಈ ರೀತಿ ಯಾವುದೇ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ದಯವಿಟ್ಟು ಸಂಪರ್ಕದಲ್ಲಿರಿ. ಮುಂದಿನ ದಿನಗಳಲ್ಲಿ ಮತ್ತೆ ಈ ರೀತಿಯ ಕಾರ್ಯಾಗಾರಗಳನ್ನು ಅಲ್ಲಿ ಮಾಡಬೇಕು ಅನ್ನೋ ಆಲೋಚನೆಗಳು ನಮಗೂ ಇದೆ. ಅದನ್ನು ನೋಡ್ಕೊಂಡು ಅದನ್ನು ಅನೌನ್ಸ್ ಮಾಡ್ತೀವಿ. ಆ ಸಮಯದಲ್ಲಿ ಸಾಧ್ಯವಾದರೆ ನಮ್ಮ ಜೊತೆ ಜೋಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಆ 2 ದಿನದ ಕಾರ್ಯಾಗಾರದ ನನ್ನ ವಿವರಣೆಯನ್ನು ಮುಗಿಸ್ತೀನಿ. ಆದರೆ ಇವಾಗ ಆ 2 ದಿನ ಕಾರ್ಯಾಗಾರದಲ್ಲಿ ನಮ್ಮ ಜೊತೆ ಇದ್ದವರು ಇವತ್ತು ವೆಬಿನಾರ್ನಲ್ಲಿ ಜೋಡಿಸ್ಕೊಂಡಿದ್ದಾರೆ. ಸೊ ಯದುನಂದನ್ ಆಗ್ಬೋದು, ಮಲ್ಲಿಕಾರ್ಜುನ್ ಆಗ್ಬೋದು, ಬೈಜು ಆಗ್ಬೋದು. ದಯವಿಟ್ಟು ನಿಮ್ಮ ಅನುಭವವನ್ನು ಸೂಕ್ಷ್ಮವಾಗಿ ಹೇಳಿ, ಯಾಕೆಂದರೆ ಇದು ಮಾಹಿತಿ ಎಲ್ರಿಗೂ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ಇದು. ಹಾಗಾಗಿ ಎಲ್ರಿಗೂ ಇದು ತಲುಪಲಿ ಅನ್ನೋ ಉದ್ದೇಶಕ್ಕಷ್ಟೇ. ದಯವಿಟ್ಟು ಯಾವುದೇ ಇದಿಲ್ದಂಗೆ ನೀವೇನು ಕಲ್ತ್ಕೊಂಡ್ರಿ, ಏನು ನೋಡಿದ್ರಿ ಎಲ್ಲವನ್ನು ನೀವು ಕ್ಯಾನ್ ಟೇಕ್ ಯುವರ್ ಟೈಮ್. ನೀವು ಸಾಕಷ್ಟು ಸಮಯ ತಗೊಂಡು ವಿವರಣೆ ಕೊಡ್ತಾ ಬನ್ನಿ. ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ಮುಖ್ಯವಾಗಿ ಏನು ಕಲ್ತ್ರಿ ಅಥವಾ ಏನನ್ನು ಗಮನಿಸಿದ್ರಿ ಆ ತೋಟದಲ್ಲಿ ಅನ್ನೋದನ್ನು ಹೇಳಿ ಅಂತ ಹೇಳ್ತಾ, ಈ ಎಕ್ಸ್ಪೀರಿಯನ್ಸ್ ಶೇರಿಂಗ್ ವರ್ಕ್ಶಾಪ್ ಬಗ್ಗೆ ಮಾತ್ರ ಇರುತ್ತೆ, ಅದನ್ನು ಮಾತ್ರ ಹೇಳಿ. ಡಿಯರ್ ಫ್ರೆಂಡ್ಸ್, ನೌ ಇಟ್ ಈಸ್ ಓಪನ್ ಫಾರ್ ಎಕ್ಸ್ಪೀರಿಯನ್ಸ್ ಶೇರಿಂಗ್. I think few of you who have participated in those 2 days workshop at MS Farm is also available now today on the live webinar Google Meet today. Please recall your experience there. So one by one, please unmute yourself and share your experience in any of the language you are comfortable with. I can translate it later. Now the forum is open for experiential sharing about our workshop. Please unmute and share your experience. Can I go ahead if nobody else wants to start? Can I go ahead? Yadunandan here. One by one, please go ahead. One by one. I will go ahead, sir. ನಂಗೆ ಕನ್ನಡನೂ ಬರುತ್ತೆ, ಬಟ್ ಐ ವುಡ್ ರಾದರ್ ಸೇ ಇಟ್ ಇನ್ ಇಂಗ್ಲಿಷ್. ನೀವು ಆಮೇಲೆ ಟ್ರಾನ್ಸ್ಲೇಟ್ ಮಾಡಿ. ನಿಮ್ ಕನ್ನಡ ಚೆನ್ನಾಗಿದೆ ಸರ್ ನಂದಕ್ಕಿಂತ. ಥ್ಯಾಂಕ್ ಯು. ಇದು ರೈಟ್. ಸೊ ನಾನು ಪರ್ಮಾಕಲ್ಚರ್ ಡಿಸೈನ್ ಕೋರ್ಸಸ್ ಎಲ್ಲ ಮಾಡೀನಿ. ಆಮೇಲೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೀನಿ. ತರಕಾರಿ ಸೊಪ್ಪು ಎಲ್ಲ ಬೆಳೆದು ಕೊಟ್ಟೀನಿ. I understand the practical difficulties when doing things on soil, but ಅಲ್ಲಿ ಬಂದು ನೋಡಿದಾಗ all the concepts being put together and people ಎಲ್ಲರೂ ಮಿಸ್ ಮಾಡಿದ್ರು, ಯಾರು ಕೇಳಲಿಲ್ಲ ಅನ್ಕೊಳ್ತೀನಿ. ಆ ಸಾಯಿಲ್ ಕ್ವಾಲಿಟಿ ಎಷ್ಟು ಪೋರ್ ಆಗಿತ್ತು ನಾವು ಹೋಗಿದ್ದ ಜಾಗದಲ್ಲಿ, ಅಂಡ್ ಹೇಗೆ ಇಂಪ್ರೂವ್ ಆಗಿದೆ ಆ ನೀವು ಮಾಡಿರೋ ಕಾನ್ಸೆಪ್ಟ್ ಎಲ್ಲ ಇಂಪ್ಲಿಮೆಂಟ್ ಮಾಡಾದ್ಮೇಲೆ. ಐ ಥಿಂಕ್ ಐ ಆಲ್ಸೋ did not share that point with you. Tremendous work in ಯಾರಾದ್ರೂ ಒಂಥರ seeing is believing ಅಂತ ಹೇಳಿದ್ರೆ it can be seen there. ಒಂದದು. ಅಂಡ್ ಆಲ್ಸೋ ಫಾರ್ಮ್ ಅಲ್ಲಿ ವಾಕ್ ಹೋಗಿ ನೋಡಿದಾಗ, ಆಮೇಲೆ ಮತ್ತೆ ವೈಟ್ ಬೋರ್ಡ್ ಮುಂದೆ ಬಂದು ಡೌಟ್ಸ್ ಒಬ್ಬ ಪರ್ಸನ್ ಅಲ್ಲ, ಎಲ್ಲಾರ್ದು ಅಷ್ಟು ಕ್ಲಿಯರ್ ಆಗಿ ಹೇಳಿ ಪೇಷನ್ಸ್ ತಗೊಂಡು ಹೇಳಿದ್ರಿ. For me, I am still living the last 2 days at the workshop. ಏನಾಯ್ತು ಐ ಸ್ಟಿಲ್ ಒಂಥರ ರೀಕಲೆಕ್ಟ್ ಮಾಡ್ಕೊಂಡು ಏನೇನಾಯ್ತು, ಯಾವ ತರ ಹೇಗೆ ಇಂಪ್ಲಿಮೆಂಟ್ ಆಗಿದೆ, ಇಲ್ಲಿಗೆ ಯಾಕೆ ಆತರ ಮಾಡಿದ್ರು, ಅಲ್ಲಿಗೆ ಯಾಕೆ ಆತರ ಮಾಡಿದ್ರು ಅಂತ ನೋಡಿದಾಗ ಬಹಳ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಸರ್. ಎನಿಬಡಿ ಹೂ ವಾಂಟ್ಸ್ ಟು who has a farm and who has interest of buying a farm and achieve sustainable farming without animal ಇದು ಇಟ್ಕೊಳ್ದೆ ಮಾಡ್ಬೇಕು ಅಂತ ಹೇಳಿದ್ರೆ, I think this is the place. That's what I would like to share. There's so many things, but this is what I can recollect as of now. I just had my last meal, so tale ಸ್ವಲ್ಪ ಓಡ್ತಿಲ್ಲ, sorry. Okay, thank you, Yadunandan. So you can always share your experience even in the future interactions as well. So Surely. I appreciate your interest because you are a permaculture professionally trained person. So you understand the science behind every concept. And, Absolutely. most of those concepts are being implemented in the name of natural farming. Actually, I can't claim that I am doing permaculture practices, but I have taken the science from this permaculture and implemented in the framework of natural farming. Yes, in a very better way, and it's very practical way of doing things. ಒಂದು ನಾಲೆಡ್ಜ್ ಇಟ್ಕೊಳ್ಳೋದೊಂದು ಅಂಡ್ ತುಂಬಾ ಹೈಫೈ ಆಗಿ ಮಾತಾಡೋದೊಂದು, ಅಂಡ್ ಇಟ್ ಈಸ್ ಆಲ್ಸೋ ಅಪೀಲಿಂಗ್ ವೆನ್ ವಿ ರೀಡ್ ಅಬೌಟ್ ಸ್ಟಫ್. ಬಟ್ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ನಿಜವಾಗ್ಲೂ ಸಿಂಪ್ಲಿಫೈಡ್ ವೇನಲ್ಲಿ ಮಾಡೋದು, ಇಟ್ ಬ್ರಿಂಗ್ಸ್ ಅಬೌಟ್ ದ ರಿಯಲ್ ಮ್ಯಾಜಿಕ್ ಇಸ್ ವಾಟ್ ಐ ಫೀಲ್.
ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಒಂದೊಂದು ಇದನ್ನು ಏನಕ್ಕೆ ಆ ತರ ಮಾಡಬೇಕು ಅಂಡ್ ದ ಎಂಟೈರ್ ಪ್ರೋಸೆಸ್ ಇಸ್ ಥಾಟ್ ಥ್ರೂ which speaks about your years of experience and stuff. Thank you for having us there and giving this opportunity. And illu ee webinar allu you have shared so much information on tara. If properly gone through, it's years of experience in just a short time, and it is really valuable. That's what I would like to share. Okay. Thank you. Thank you. So today's episode experience we will take it later. Anyway, this focus is on our weekend farm workshop. Any case, thank you Yadunandan for that wonderful feedback. ಹೇಳಿಯಪ್ಪ, ಇನ್ನು ಯಾರಾದರೂ? ಮಲ್ಲಿಕಾರ್ಜುನ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಹೇಳಿ. ನಾನು ಲಾಸ್ಟ್ ಇಯರ್ ನಿಮ್ಮ ತೋಟ ನೋಡಿದ್ದೆ, ಇದೇ ಟೈಮಲ್ಲಿ, ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ. ಹಲೋ, ಕಂಟಿನ್ಯೂ ಮಾಡಿ. ಬಟ್ ಈ ವರ್ಷ ತೋಟ ನೋಡಿದೆ, ಬಹಳಷ್ಟು ಬದಲಾವಣೆಗಳಾಗಿದ್ವು. ಜೊತೆಗೆ ನಾನು ಹೆಚ್ಚು ಕಡಿಮೆ ನಿಮ್ದು ಇದನ್ನೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನೇ ನಾನು ಫಾಲೋ ಮಾಡಿದ್ದೆ. ಆದ್ರೂ ನನ್ನಲ್ಲೊಂದು ಭಯ ಇತ್ತು, ನಾನೇನೋ ತಪ್ಪು ಮಾಡ್ತಾ ಇದ್ದೀನ ಅಂತ. ಈಗ ಮೊನ್ನೆ 2 ದಿವಸ ನಿಮ್ಮಲ್ಲಿ ಇದ್ಮೇಲೆ ಹೆಚ್ಚು ಕಡಿಮೆ ನಾನೆಲ್ಲ ಫಾಲೋ ಮಾಡೋದ್ರಲ್ಲಿ ಕರೆಕ್ಟ್ ಆಗಿದೆ ಅನ್ನೋ ಒಂದು ಧೈರ್ಯ ನನಗೊಂದು, ನಾನು ಸ್ವಲ್ಪ ಸೆಲ್ಫಿಶು, ಆ ಥರ ನನಗೊಂದು ಹೋಪ್ ಬಂತು. ನಾನು ಮುಂದೆ ಮಾಡಬಹುದು, ಮಧ್ಯೆ ಮಾಡಬಹುದೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಮೊನ್ನೆ 2 ದಿನ ವೆಬಿನಾರಲ್ಲಿ ಇದರಲ್ಲಿ ತುಂಬಾ ಚೆನ್ನಾಗಿ ಬಂತು. ಅದಾದ್ಮೇಲೆ ವೈಟ್ ಬೋರ್ಡ್ ಅಲ್ಲಿ ನೀವು ಮಾಡಿದ ಪಾಠ, ಅದು ಬೆಳಗ್ಗೆ ನೀವು ಬೇರು ತಿಳಿಯ ಬಗ್ಗೆ ಮಾತ್ರ ತುಂಬಾ ಟ್ರಮೆಂಡಸ್ ಯೂಸ್ಫುಲ್ ಆಯ್ತು ಸರ್ ನಮ್ಗಂತೂ. ನಾನೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದೀನಿ, ಬಟ್ ತುಂಬಾ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಟ್ರಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ. ಸೊ ಹೇಳಿದಾಗೆ ಪ್ರಕೃತಿನಲ್ಲಿ ನಾವು ಬಿಟ್ಬಿಟ್ರೆ ಪ್ರಕೃತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಗಣ್ಯ. ಕಡಿಮೆ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಪ್ರಕೃತಿ ಮ್ಯಾಜಿಕ್ ಮಾಡುತ್ತೆ. ನಾವು ಹೊಸದಾಗಿ ಕೃಷಿ ಮಾಡೋಕ್ಕೆ ಶುರು ಮಾಡಿದಾಗ ಏನಪ್ಪ ಇಷ್ಟು ಬಯಲು ಪ್ರದೇಶ, ಎಲ್ಲ ಕಡೆ ಬಿಸಿಲು, ಎಲ್ಲ ಕಡೆ ಕಳೆ, ನಿಜವಾಗ್ಲೂ ನನ್ನ ಗಿಡಗಳು ಬೆಳಿತಾವ, ವೈವಿಧ್ಯತೆ ಬರುತ್ತಾ ಅಂತ ಅನುಮಾನ ನಮಗೆ ಕಾಡ್ತಿರುತ್ತೆ ಪ್ರಾರಂಭದಲ್ಲಿ. ನಿಮ್ಗೆ ಆಲ್ರೆಡಿ ಹೇಳಿದಾಗ ನಾನು ಕೇವಲ 18ರಿಂದ 24 ತಿಂಗಳಲ್ಲಿ ಈ ರೀತಿಯ ಒಂದು ವೈವಿಧ್ಯತೆಯನ್ನು ಸೃಷ್ಟಿ ಮಾಡ್ಬೋದು, ಅದು ಅನುಭವ ಇಲ್ಲಿದೆ. ನಂತರದ ದಿನಗಳಲ್ಲಿ ಪ್ರತಿ ಸೀಸನ್ಗೂ, ಪ್ರತಿ 6 ತಿಂಗಳಿಗೂ ತೋಟ ಬದಲಾವಣೆ ಹೋಗ್ತಾ ಹೋಗುತ್ತೆ. ಅದೊಂದು ಕಾಡು ಸೃಷ್ಟಿ ಆಗುತ್ತೆ ಆ ಜಾಗದಲ್ಲಿ. ಅದು ನೈಸರ್ಗಿಕ ಕೃಷಿಯ ಒಂದು ಮುಖ್ಯವಾದಂಥ ಒಂದು ಬೆನಿಫಿಟ್ ಅಂತ ನಾವು ಹೇಳ್ಬೋದು. ಆ ತೋಟ ನೋಡಿ, ನನ್ನ ಇಂಟರ್ವೆನ್ಷನ್ ಇಲ್ಲದೇ ಇದ್ದರೂ, ಬೇರೆಯವ್ರ ಇಂಟರ್ವೆನ್ಷನ್ ಇಲ್ಲದೇ ಇದ್ದರೂ ತಂತಾನೇ ಅದು ಸುಸ್ಥಿರವಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದರದ್ದು ಎಫೆಕ್ಟ್ಸು ಸೀಸನ್ ಆಫ್ಟರ್ ಸೀಸನ್ನು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾಕೆಂದರೆ ಫೌಂಡೇಶನಲ್ಲಿ ಆ ಥರ ಇದೆ. ಕೆಲವು ತಪ್ಪುಗಳಾಗಿದೆ, ನಾನು ನಿಮ್ಗೆ ಹೇಳ್ಕೊಂಡಿದ್ದೀನಿ ಏನೇನು ತಪ್ಪುಗಳು ಮಾಡಿದ್ದೀನಿ ಅಲ್ಲಿ ಅಂತ. ಬಟ್ ಅದು ತಪ್ಪಿನ ಪರಿಣಾಮ ನನ್ನ ಫಸಲಿನ ಮೇಲೆ ಏನಾಗುತ್ತೆ ಅಂತ ನಾನು ಈಗಲೇ ಹೇಳೋಕ್ಕಾಗಲ್ಲ, ಇನ್ನೂ 2-3 ವರ್ಷ ಕಳಿಬೇಕು. ಬಟ್ ಆದರೂ ಆ ಒಂದು ಅಪ್ರೆನ್ಷನ್ ನನಗಿದೆ. ಬಟ್ ಆದರೂ ಪ್ರಕೃತಿ ನಿಸರ್ಗ ಅದೆಲ್ಲವನ್ನು ನಿರ್ವಹಿಸುತ್ತೆ. ಮತ್ತು ನಮ್ಮ ಫಲಾಪೇಕ್ಷೆ ಏನಿದೆ ಅದನ್ನು ಅದು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಇವತ್ತು ನೇಚರ್ ಮೇಲೆ ಇದೆ. ಸರ್, ನನಗೆ ಇನ್ನೊಂದು ಇಷ್ಟ ಆಗಿದ್ದ ವಿಷಯ ಏನಂದ್ರೆ, ನೀವು ಏನು ತಪ್ಪು ಮಾಡಿದ್ರೆ ಅದನ್ನೆಲ್ಲ ತುಂಬಾ ಹೈಲೈಟ್ ಮಾಡಿದ್ರಿ. ಅದು ಬೇರೆಯವ್ರು ತಪ್ಪು ಮಾಡಿದಿರೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಸರ್. ಎಲ್ಲೆಲ್ಲಿ ಏನೇನು ಮಾಡಿದಿರಾ ಅಂತ ನೀವೇ ಡೈರೆಕ್ಟರ್ ಯಾರು ಒಪ್ಕೊಳ್ಳೋದು ಹತ್ರ. ಬಟ್ ಆದ್ರೆ ನೀವೆಲ್ಲ ಕರೆಕ್ಟಾಗಿ ಹೇಳ್ಕೊಂಡ್ ಬಂದ್ರಿ ಸರ್. ಅದರಿಂದ ನನಗೆ ಒಂದು ಬಹಳ ನಂಬಿಕೆ ಬಂದ್ಬಿಡ್ತು ಸರ್ ನನಗೆ ಈ ಪ್ರಾಕ್ಟೀಸ್ ಮೇಲೆ. ಈಗ ಖಂಡಿತ ಥ್ಯಾಂಕ್ ಯು ಸರ್. ಅದೇ ಮುಖ್ಯ ಅಲ್ವಾ ಮಲ್ಲಿಕಾರ್ಜುನ್? ಯಾಕೆಂದರೆ ಎಲ್ಲರ ಸಮಯ ಬಹಳ ಮುಖ್ಯ ಈ ಕಾಲದಲ್ಲಿ. ಯಾಕೆ ನಮ್ಮಲ್ಲಿರೋ ಸಮಯ ಕಡಿಮೆ, ಸಂಪನ್ಮೂಲಗಳು ವಿಪರೀತ ವೆಚ್ಚ, ಕಾರ್ಮಿಕರ ವೆಚ್ಚ ಎಲ್ಲವೂ ಇದೆ. ಹಾಗಾಗಿ ನಾನು ಮಾಡಿದ ತಪ್ಪುಗಳನ್ನು ನನ್ನ ಜೊತೆ ಜೋಡಿಸ್ಕೊಂಡ್ರು ನೀವು ಯಾರೂ ಮಾಡಬಾರ್ದು. ಅದು ನನ್ನ ಮುಖ್ಯ ಉದ್ದೇಶ. ಅಂದರೆ ನನಗೆ ಯಾವುದು ತಪ್ಪು ಅಂತ ಮನವರಿಕೆ ಆಗಿದೆಯೋ ಅದು. ಇನ್ನೂ ಕೆಲವು ತಪ್ಪುಗಳಾಗಿರ್ಬೋದು, ನನಗೆ ಕಾಣಿಸ್ತಾ ಇರ್ಬೋದು, ಮುಂದೆ ಗೋಚರವಾಗ್ಬೋದು. ಅಟ್ಲೀಸ್ಟ್ ಇದುವರೆಗೂ ನಾನು ಯಾವುದನ್ನು ನಾನು ಇನ್ನೂ ಬೆಟರಾಗಿ, ತಪ್ಪು ಅನ್ನೋದಕ್ಕಿಂತಲೂ ಇಟ್ ಕ್ಯಾನ್ ಬಿ ಡನ್ ಇನ್ ಎ ಡಿಫ್ರೆಂಟ್ ವೇ ಆ್ಯಂಡ್ ಎ ಬೆಟರ್ ವೇ. ಅದು ನನ್ನ ಅನುಭವದಲ್ಲಿ ಕಲ್ತ್ಕೊಂಡಿದ್ದೀನಿ. ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ ನಾನು ತಿಂಗಳಲ್ಲಿ ಒಂದು 15-20 ತೋಟಗಳಿಗೆ ಭೇಟಿ ಕೊಡ್ತೀನಿ. ಪ್ರತಿ ತೋಟಕ್ಕೆ ಹೋದಾಗಲೂ ನನಗೆ ಆ ಮಾಹಿತಿಗಳು ಸಿಗ್ತಾ ಬರುತ್ತೆ. ಅವಾಗ ನನಗೇನು ಅನಿಸುತ್ತೆ, ನಾನು ಇದನ್ನು ಈ ಥರನೂ ಮಾಡ್ಬೋದಿತ್ತಲ್ಲ, ಇನ್ನೂ ಬೆಟರಾಗಿ ನಾನು ಡಿಸೈನ್ ಮಾಡ್ಕೊಬೋದಿತ್ತಲ್ಲ ಅಂತ ಇರುತ್ತೆ. ಇದನ್ನು ತಪ್ಪು ಅನ್ನೋದಕ್ಕಿಂತಲೂ ಇದನ್ನು ಮುಂದಿನ ಹಂತಕ್ಕೆ ಅಥವಾ ಬೆಟರ್ ವೇ ಆಗಿ ಮಾಡೋದು ಹೇಗೆ ಅನ್ನೋದು ನನಗೆ ನಾಲೆಡ್ಜ್ ಬರ್ತಾ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ನಿಮಗೆ ಇದನ್ನು ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನೋದು ವಿಶ್ವಾಸದಿಂದ ಹೇಳ್ತಾ ಇದ್ದೆ. Thank you, sir. Thank you very much. Sir, I would like to add one more point just to all of the current discussion. ನೀವು ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಮಾಡಿರೋ ಅದನ್ನ ತಪ್ಪು ಅಂತ ನೋಡೋದಕ್ಕಿಂತ you have also thought of rectifying it and improving it ಅಂತಾರ, and you have shown all those things.
ಪೀಪಲ್ ಅದೇ ಜನ ಇದಕ್ಕೋಸ್ಕರ ಬರ್ಲೇಬೇಕು ಸರ್. ಐ ಹ್ಯಾವ್ ಸೀನ್ ಸೋ ಮೆನಿ ಥಿಂಗ್ಸ್. ಐ ಆಲ್ಸೋ ಡನ್ ಆಲ್ ದಿಸ್ ಪ್ರಾಜೆಕ್ಟ್ಸ್ ಅಂಡ್ ಸ್ಟಫ್ ಓವರ್ ಲಾಸ್ಟ್ ಫ್ಯೂ ಇಯರ್ಸ್. ಒಂಥರ ತಪ್ಪಾಗಿರೋದನ್ನ ರೆಕ್ಟಿಫೈ ಮಾಡಿ ಅದನ್ನ ಇಂಪ್ರೂವ್ ಮಾಡಿ ನೀವು ಬಹಳ ಚೆನ್ನಾಗಿ ತೋರಿಸಿದ್ದೀರಾ ಸರ್. ಐ ಮೀನ್ ದಿಸ್ ಇಸ್ ಸಮಥಿಂಗ್ ಅಂಡ್ ಯು ವಿಲ್ ಆಲ್ಸೋ ಕೀಪ್ ಶೇರಿಂಗ್ ದಿ ಅಪ್ಡೇಟ್ಸ್ ಒಂಥರ. ದಟ್ ಈಸ್ ರಿಯಲಿ ವ್ಯಾಲ್ಯೂಬಲ್. ಆಮೇಲೆ ಇನ್ನೊಂದು ಐ ವುಡ್ ವಾಂಟ್ ಟು ಟೆಲ್ ಪೀಪಲ್, ಆಚೆ ಕಡೆ ಬಿಸಿಲಲ್ಲಿ ನಿಂತಾಗ ಯಾವ ತರ ನೀವು ಎಕ್ಸ್ಪೀರಿಯನ್ಸ್ ಒಂಥರ ಫೀಲ್ ಆಗತ್ತೆ. ಅಂಡ್ ಒನ್ಸ್ ಯು ಗೆಟ್ ಇನ್ಸೈಡ್ ದಿ ಫಾರ್ಮ್, ಇನ್ಸೈಡ್ ದಿ ಗ್ರಿಡ್ ಒಂಥರ, ನಾವೇನ್ ಗ್ರಿಡ್ ಅಂತ ಕರಿತೀವಿ, ದರ್ ಇಸ್ ಅ ಟ್ರೆಮೆಂಡಸ್ ಚೇಂಜ್ ಒಂಥರ. ಪೀಪಲ್ ನೀಡ್ ಟು ಎಕ್ಸ್ಪೀರಿಯನ್ಸ್ ದಟ್. ಅಂಡ್ ದಿಸ್ ಹಸ್ ಬಿನ್ ಡನ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್, ವಿಚ್ ಹ್ಯಾಡ್ ಅ ವೆರಿ ಪುವರ್ ಸಾಯಿಲ್. ಇದು ಪೀಪಲ್ ನೀಡ್ ಟು ನೋ ಆಲ್ ದೀಸ್ ಥಿಂಗ್ಸ್. ಒಂಥರ ಯೋಚನೆ ಮಾಡಿದಾಗ, ನೋಡಕ್ ಬಂದಾಗ, ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಭಿನಂದನ್. ಹೇಳಿಯಪ್ಪ, ಇನ್ಯಾರು ಇದ್ದೀರಾ ಪಾರ್ಟಿಸಿಪೇಟ್ ಆಗಿದ್ದು ಇವತ್ತು ಹೇಳಕ್ಕೆ ಇಷ್ಟಪಡೋರು? ಹಲೋ ಸರ್. ಹೇಳಿ. Hello. Yeah. Manju here, sir. ಎಸ್ ಮಂಜುನಾಥ್. Yes. Yes, sir. YES ಮಂಜುನಾಥ್, ಎಸ್ ಮಂಜುನಾಥ್. Correct, yes, Manjunath. Sorry, sir. I mean, we could not stay back after lunch or lunch ಅಂದ್ರೆ lunch ಗಿಂತ ಮುಂಚೆನೆ ಹೊರಟ್ಬಿಟ್ವಿ because of the personal commitment. Sorry, so we missed that experience sharing and also the group photo, sir. Sorry on that. Yeah, no problem. Please. Yeah, sure. So, yeah. So my name is Manjunath. So we were fortunate to attend this workshop. So when I say we, so me and my father-in-law, we attended this workshop, 2 days workshop. So just wanted to share, my experience, what are my takeaways, or what is that, experience during the workshop. Personally, to me, definitely the workshop provided lot of learning. When I say a lot of learning, it's a practical ideas, right? The several important areas which we covered, and also which I wanted to clarify with you, sir, including the farm design, ಮತ್ತೆ nutrition management, ಮತ್ತೆ I had a lot of doubts on the companion trees, right? Because I had visited, your farm year ago as well. So at that time I just started my farming, so I did not had much of an idea. But over the year, I have got a lot of experience. So I had a lot of doubts also, because when I started planting, the areca net, or when I started doing the farm design, right, how to do it, right, where the companion plant needs to be planted, all those doubts I had, and even the weed management also. So all those things, right, practically I was able to get help actually from you, sir. ಇನ್ನೊಂದು ಏನು ಹೇಳ್ಬೇಕಂದ್ರೆ, in the past definitely I hear I see a lot of your videos, and also I hear I connect through these webinars also. So whenever I listen to you, basically when you talk about that concepts and the multiple times, right, any concepts, right, multiple times when I hear it also, every session definitely you bring the new ideas, sir, and also deeper insights. So basically what I could say that ಹೇಳ್ತಾ ಇದ್ರೆ ಕೇಳೋಣ ಅಂತಾನೆ ಅನ್ಸುತ್ತೆ, because there is a lot of information, that innovation, something unique always you bring in, the new idea, and also the way we can understand and also adapt, right, it's going to be very easy for us, sir. That's very interesting. And also one more thing, I wanted to tell is the way you bring in humor, relevant examples ಎಲ್ಲ ತರ್ತಿರಲ್ಲ that discussion ಗೆ, ಅದೆಲ್ಲ ಒಂಥರ ಟ್ರೂಲಿ ಇಂಪ್ರೆಸಿವ್ ಆಗಿರುತ್ತೆ, ಮತ್ತೆ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ, ಸರ್. And one more thing is, in the farm, right, when we are working, probably when we hear, or when we see some YouTube videos, or when we visit other farms like your farms and all, right, probably it might look very easy for us to follow and do it, but practically sometimes we face a lot of challenge. But the knowledge or the confidence which you bring in or gives us actually, right, any practical problems which we solve it, right, practically we can solve it, right, that kind of a confidence. So probably we'll get it actually, or the knowledge we take away, definitely it gives so much of a confidence for us to follow that natural farming, and also adapt to that effective solutions which you provide, or which you share it with us, because you share clearly what is that do's and don'ts also.
And also you clearly say that what are the mistakes, like no, you have done it, and what are the mistakes we are not supposed to follow it, right? That you clearly share it actually, right? That is impressive. ಮತ್ತೆ ಅದೇ ಹೇಳ್ದಂಗೆ ನಂದು ದೀಸ್ ಆರ್ ದ ಕೀ ಟೇಕ್ ಅವೇ ಸರ್. ಒಂದು ಫಾರ್ಮ್ ಡಿಸೈನ್, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು, ಮತ್ತೆ ವಾಟರ್ ಮ್ಯಾನೇಜ್ಮೆಂಟು, ಅದೇ ರೀತಿ ಮಾಯಿಶ್ಚರ್ ಮ್ಯಾನೇಜ್ಮೆಂಟ್ ಕೂಡ, ಅಂಡ್ ದ ನ್ಯಾಚುರಲ್ ಫಾರ್ಮಿಂಗ್ಗೆ ಅಡಾಪ್ಟ್ ಆಗಿ ಹೇಗೆ ಅದನ್ನ ಮೇಂಟೈನ್ ಮಾಡೋದು. ಡೆಫಿನೆಟ್ಲಿ ದೀಸ್ ಆರ್ ದ ಸಮ್ ಆಫ್ ದಟ್ ಕೀ ಟೇಕ್ ಅವೇಸ್ ಆಕ್ಚುಲಿ ಫ್ರಮ್ ದ ಸೆಷನ್ ಸರ್. ಮತ್ತೆ ಐ ಮೀನ್ ನಾನು ಐ ಜಸ್ಟ್ ವಾಂಟೆಡ್ ಟು ಟೆಲ್ ಥ್ಯಾಂಕ್ಸ್ ಟು ಯು, ವಿಶ್ವಾಸಿಕ್ ಕೂಡ, ಮತ್ತೆ ಸಮ್ ಆಫ್ ದ ಫ್ರೆಂಡ್ಸ್ ಲೈಕ್ ನೋ ವಿಚ್ ಐ ಮೆಟ್ ಇಟ್ ರೈಟ್ ಡ್ಯೂರಿಂಗ್ the workshop, even Mallikarjun sir, Yusuf and other new friends as well sir. ಮತ್ತೆ 2 days workshop na arrange ಮಾಡೋದು, it's not that easy, but you have arranged it very well with the stay as well. We felt like staying at home, our home, like our farm, and interacting with like the known friends only, like for a long time, like long period of time. So definitely we enjoyed. So similar kind of experience also, like I had received actually from my father-in-law also. So heartfelt gratitude to you all sir, and thank you so much like giving that opportunity to like be part of this workshop sir. Thank you so much. ಓಕೆ, ಒಳ್ಳೆಯದು ಮಂಜುನಾಥ್ ಅವರೇ. ನಿಮ್ಮ ಫಾದರ್-ಇನ್-ಲಾ ಅವ್ರಿಗೂ ನಮ್ಮ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ಬಿಡಿ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ನಾನು ಅವ್ರನ್ನ ಸಾಕಷ್ಟು ಸಮಯ ಅವರನ್ನು ಕೇಳ್ತಾ ಇದ್ದೇನೆ. ನಾನು ಅವ್ರನ್ನ ಎಕ್ಸಾಂಪಲ್ ತಗೋತಾ ಇದ್ದೆ. ತೆಂಗಿನ ತೋಟದ ಮಾಹಿತಿ ಬಗ್ಗೆ ಎಲ್ಲ ಅವ್ರನ್ನೇ ಕೇಳ್ತಿದ್ದೆ, ಎಷ್ಟು ಗೊಂಚಲು ಬಿಡುತ್ತೆ, ಎಷ್ಟು ಕಾಯಿ ಬಿಡುತ್ತೆ ಅದೆಲ್ಲ, ಬಿಕಾಸ್ ಹಿ ಹ್ಯಾಡ್ ದ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜಿಂಗ್ ದಿಸ್ ಒನ್. ಥ್ಯಾಂಕ್ ಯು. Thanks sir. Thank you. ಥ್ಯಾಂಕ್ ಯು. ಇನ್ಯಾರು ಹೇಳೋರಿದ್ದೀರಾ? ಎನಿಬಡಿ ಕ್ಯಾನ್ ಶೇರ್? ಬಿಜು ಇಸ್ ದೇರ್? ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಸರ್. ನರಸಿಂಹಾರೆಡ್ಡಿ ಫ್ರಮ್ ಗೌರಿಬಿದನೂರು. ಎಸ್ ಸರ್, ನಮಸ್ಕಾರ ನರಸಿಂಹ ಸರ್, ಹೇಳಿ. ಸರ್ ನಾನು ಆಗ್ಲೇ ಜಾಯ್ನ್ ಆಗಿದೆ ಸರ್. ನನ್ನ ಹೆಸರು ನರಸಿಂಹಾರೆಡ್ಡಿ ಅಂತ, ಗೌರಿಬಿದನೂರಿಂದ. ನಾನು ಸರ್ ಮಂಜುನಾಥ್ ಸರ್ ಅವರು ಕಳೆದ ವಾರ ನಡೆದಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಸರ್. ಆಕ್ಚುಲಿ ನಾನು ಒಂದು 25 ವರ್ಷದಿಂದ ನಾನು ನರ್ಸರಿ ಗೃಹ ಕೆಲಸ ಮಾಡ್ತಿದ್ದೆ, ಒಂದು ತರಕಾರಿ ಸಸಿಗಳು ಕೊಡುವಂಥದ್ದು. ಸೊ ನಾನು ಇದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ತುಂಬಾ ವಿಷಯಗಳನ್ನು ಮಂಜುನಾಥ್ ಅವರು ಸರ್ ಫಾರಮ್ಗೆ ಬಂದ್ಮೇಲೆ ತುಂಬಾ ವಿಷಯಗಳನ್ನು ತಿಳ್ಕೊಂಡೆ. ಮತ್ತೆ ಸಾರ್ ಅವರು ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ, ಅಂದ್ರೆ ನಾವಂತೂ ಅದನ್ನ ಅರಿತೇ ಇರ್ಲಿಲ್ಲ, ಅಷ್ಟೊಂದು ವಿಷಯಗಳು ಗಾಢವಾಗಿ ವಿವರಣೆ ಮಾಡಿಕೊಟ್ಟು, ಹೆಂಗೆ ಅಂದ್ರೆ ಅರ್ಥ ಆಗದಿದ್ರು ಸಹ ಅರ್ಥಪೂರ್ಣವಾಗಿ ವಿವರವಾಗಿ ಎಲ್ಲಿ ಎಡವಿದೀವೋ ಎಲ್ಲಿ ಎಡವಬಾರದು ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ದಂಗೆ ಈ ಒಂದು ಕಾರ್ಯಾಗಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಸೊ ಈ ವಿಚಾರದಲ್ಲಿ ಮತ್ತೊಮ್ಮೆ ನಿಮಗೆ ನನ್ನ ಅನಂತಪೂರ್ವ ಧನ್ಯವಾದಗಳು ಸರ್. ಸೊ ನಿಮ್ಮಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಇದ್ವಿ, ಇನ್ನು ಮುಂದೇನೂ ತಿಳ್ಕೊಳ್ಳೋ ಆಸಕ್ತಿ ಇದೆ ನನಗೆ. ಸೊ ಒಂದು ಚಿಕ್ಕದಾಗಿ ನನ್ನ ಒಂದು ಅನಿಸಿಕೆ ಹೇಳಿದ್ದೀನಿ ಸರ್. ಧನ್ಯವಾದ ಸರ್ ಮಂಜುನಾಥ್ ಸರ್. ಓಕೆ, ಸೊ ನರಸಿಂಹ ಸರ್ ಅವ್ರಿಗೆ ಸಾಕಷ್ಟು ಅನುಭವ ಇದೆ. ಅವರು ತುಂಬ ವಾಟರ್ ಶೆಡ್ಡು ಅದು ಇದು ತುಂಬ ಮಾಡಿದ್ದಾರೆ. ನಾವು ಸಾಕಷ್ಟು ಆಫ್ಲೈನಲ್ಲಿ ಡಿಸ್ಕಸ್ ಮಾಡಿದ್ವಿ. ಮತ್ತು ಅವರು ಸಾಕಷ್ಟು ರೈತರ ಜೊತೆ ಜೋಡಿಸ್ಕೋತಾರೆ. ಅಂದರೆ ರಾಸಾಯನಿಕ ಬಳಸ್ತಕ್ಕಂಥ ಕೃಷಿಕರ ಜೊತೆನೂ ಅವ್ರು ಜೋಡಿಸ್ಕೊಂಡಿದ್ದರೂ ಅವರಿಗೆ ರಾಸಾಯನಿಕ ರಹಿತ ಕೃಷಿ ಬರೋಕ್ಕೆ ಅವರು ಪ್ರೇರಣೆ ಮಾಡ್ತಾ ಇದ್ದಾರೆ. ತಮ್ಮ ಕೈಲಾದಷ್ಟು ಮಾಹಿತಿಗಳನ್ನು ಅವ್ರಿಗೆ ಕೊಡ್ತಾರೆ. ವಿಷ ರಾಸಾಯನಿಕದ ದುಷ್ಪರಿಣಾಮಗಳನ್ನು ಅವರ ಕೃಷಿಕರಿಗೆ, ಅವರ ನರ್ಸರಿನಲ್ಲಿ ಗಿಡ ತೊಗೊಂಡವ್ರಿಗೂ ಹೇಳ್ತಾರೆ, ಆರ್ಗ್ಯಾನಿಕಲ್ ಮಾಡ್ರಪ್ಪ ಅಂತ. ಮತ್ತು ಈಗ ನಮ್ಮ ಜೊತೆ ಇರೋದ್ರಿಂದ ಅವ್ರಿಗೆ ಇನ್ನೂ ಸಾಕಷ್ಟು ಶಕ್ತಿ ಬಂದಿದೆ ಅಂತ ಅನ್ಕೋತೀನಿ. ಅವರನ್ನು ತುಂಬ ರೈತರ ಮೇಲೆ ಇದು ಪರಿಣಾಮ ಬೀರುತ್ತೆ ನಿಮ್ಮ ಮುಖಾಂತರ ಅಂತ ನಮ್ಗೆ ಆಸೆ ಇದೆ ನರಸಿಂಹ ಅವರೇ. ಖಂಡಿತ ಸರ್. ರಾಸಾಯನಿಕ ನೋಡಿ ನೋಡಿ ಸರ್ ತುಂಬಾ ಜೀವನದಲ್ಲಿ ಜಿಗುಪ್ಸೆ ಬಂದಂಗೆ ಆಗ್ಬಿಟ್ಟಿದೆ ಕೆಲವು ಫಾರ್ಮರ್ಸ್ಗೆ. ಸೊ ಅಂಥವ್ರಿಗೆಲ್ಲ ಒಂದು ನಿಮ್ಮ ಕಡೆಯಿಂದ ಒಂದು ಪ್ರೇರಣೆ ಸರ್, ಅವ್ರಿಗೆ ಪ್ರೇರಣೆ ತುಂಬೋದಂತ ನನ್ನ ಕಡೆಯಿಂದ ಅವ್ರಿಗೊಂದು ಸಹಾಯ ಬಯಸೋದಕ್ಕೆ ನಾನು ನಿಮ್ಮ ಹತ್ರ ಸಾಕಷ್ಟು ವಿಷಯಗಳನ್ನು ಕಲಿತಾ ಇದ್ದೀನಿ ಸರ್. ನೆಟ್ವರ್ಕ್ ಇದೇ ಥರ ಬೆಳೀಲಿ, ಒಬ್ಬರಿಂದ ಒಬ್ರಿಗೆ ಮಾಹಿತಿ ಪ್ರಸರಣ ಆಗ್ತಾ ಇರಲಿ. ಸಾಕಷ್ಟು ಜನ ಕೃಷಿಕರು ವಿಷ ರಾಸಾಯನಿಕಗಳನ್ನು ಬಳಸೋದನ್ನು ಕಮ್ಮಿ ಮಾಡಲಿ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಲಿ, ನೈಸರ್ಗಿಕ ಕೃಷಿ ಕಡೆ ಮುಖ ಮಾಡಲಿ. ಅದಕ್ಕೆಲ್ಲ ನಮ್ಮಗಳ ಪ್ರಯತ್ನ ಇದೇ ಥರ ಇರುತ್ತೆ ಅಂತ ಹೇಳ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದು ನರಸಿಂಹರೆಡ್ಡಿ ಅವರೇ. ನಮ್ಮ ಮಲ್ಲಿಕಾರ್ಜುನ್ ಸರ್ ನಮಗೆ ಪರಿಚಯ ಆದಂಥ ನರಸಿಂಹರೆಡ್ಡಿ ಅವರು ಗೌರಿಬಿದನೂರಿನಲ್ಲಿರ್ತಕ್ಕಂಥವ್ರು. ನರಸಿಂಹರೆಡ್ಡಿ ಅವರು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಮಲ್ಲಿಕಾರ್ಜುನ್ ಸರ್ ಅವ್ರಿಗೂ ನಾವು ವಂದನೆಗಳನ್ನು ತಿಳಿಸ್ತಾಳ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿಯಪ್ಪ, ಇನ್ಯಾರು ಇದ್ದಾರಾ? ಮುಂದಿನ ವಿಷಯಕ್ಕೆ ಹೋಗ್ಬೋದಾ? ಟೈಮ್ ಆಗ್ತಾ ಇರಂಗಿದೆ. Shall we go to the next topic? Anybody wants to share about that participation? Okay, so we'll capture again later.
So what next? So dear friends, this is the kind of a journey experience. In fact, spending 2 days in a farm with all of you, most of you are present today also now. It's a very good experience for me. As I already told, it has sharpened many of my presentation and communication skills. Now with your questions, now I started framing further appropriate answers. I am preparing myself. So this will help in continue to learn myself and share with you in an appropriate format. Let the learning and sharing continue. So what next? So here is some more information for you. From ವೆಬಿನಾರ್ ಲೆಟ್ ಅಸ್ ಮೂವ್ ಟು ಸೆಮಿನಾರ್. ಮಿತ್ರರೇ, ನಾವು ವೆಬಿನಾರ್ನಲ್ಲಿ ಸೇರ್ತಾ ಇದೀವಿ ಪ್ರತಿ ಬುಧವಾರ. ಇದು ಒಂದು ಹಂತದವರೆಗೆ ನಮ್ಮನ್ನು ಪರಿಚಯ ಮಾಡ್ಕೊತಿದೆ, ನಾವು ಒಬ್ರಿಗೊಬ್ಬರು ಮಾಹಿತಿ ವಿನಿಮಯ ಮಾಡ್ಕೊತಿದ್ದೀವಿ. ಆದರೆ ಇದ್ರ ಮುಂದಿನ ಹಂತ ಏನು? ಈಗ 61 ಎಪಿಸೋಡ್ ಆಯಿತು ನಮ್ಮದು ವೆಬಿನಾರು. ಇದು ಮುಂದುವರಿಯುತ್ತೆ, ಅದಕ್ಕೆ ಯಾವ ಅನುಮಾನ ಬೇಡ. ಎಲ್ಲಿವರೆಗೂ ನೀವು ಬುಧವಾರ ರಾತ್ರಿ 8 ನನ್ನ ಜೊತೆ ಜೋಡಿಸ್ಕೊತಿರೋ ಅಲ್ಲಿವರೆಗೂ ಇದು ಖಂಡಿತ ನನಗೆ ಶಕ್ತಿ ಇರೋವರೆಗೂ, ನನಗೆ ಅವಕಾಶ ಇರೋವರೆಗೂ ನಾನು ಇದನ್ನು ಮಾಡ್ತಾ ಬರ್ತೀನಿ. ಮುಂದೆ ಏನಾಗುತ್ತೋ ಭಗವಂತಂಗೆ ಗೊತ್ತು. ಬಟ್ ಅದರ್ವೈಸ್ ಈಗ ಮುಂದಿನ ಹಂತದಲ್ಲಿ ವೆಬಿನಾರಿಂದ ಸೆಮಿನಾರ್ಗೆ ಅನ್ನೋದು ಒಂದು ಕಾನ್ಸೆಪ್ಟ್ ನಾನು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಇವಾಗ ಮಾಡ್ತಾ ಹೋಗೋಣ. ಅದು ಹೇಗೆ ಏನು ಅನ್ನೋದನ್ನು ನಾನು ಸೂಕ್ಷ್ಮವಾಗಿ ಇಲ್ಲಿ ಹೇಳಿಬಿಡ್ತೀನಿ. ಇದರದ್ದು ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋಗೋಣ. ಕಲೀಲಿಕ್ಕೆ ಮತ್ತಷ್ಟು ಅವಕಾಶಗಳು ಸೃಷ್ಟಿಯಾಗಲಿ, ನಾವು ಎಲ್ಲ ಪ್ಲ್ಯಾಟ್ಫಾರ್ಮ್ನು ಯೂಸ್ ಮಾಡೋಣ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಟೈಟ್ಲ್ ಕೊಟ್ಟಿದ್ದೀನಿ, ವೆಬಿನಾರ್ ಟು ಸೆಮಿನಾರ್. Friends, what we are doing now, so this webinar which we are doing consistently week after week from last 62 plus weeks, it has to go to the next level. So now we are going to do what is called from webinar to seminar. So here what we do, now we are all connected online now, so in this webinar, but most of us never have met each other. We don't know each other, we never exchange our credentials personally. A seminar is something which is better than this webinar in terms of bringing us from online to personal connect. It's very, very important. We have to build our relationship to the next level. So seminar helps us in making the personal connect. So any seminar is going to happen from now onwards. Please participate and build your personal connect. Like just now Mr. Manjunath has told that he was so happy, privileged to connect with many of his friends who are connected through webinar, but now he is able to interact with them in person in the workshop. But now before workshop we have another opportunity called seminar. So it's a personal interaction between us and get to know each other much better. So that is a beautiful opportunity to strengthen our network and relationship. Focused understanding of concepts with a whiteboard discussion. See, we discuss so many concepts on this webinar. So, but some of the concepts would have been understood properly in this webinar presentation, PPT slides, etc. But it will be better discussed on the whiteboard. When I make a whiteboard discussion, whiteboard presentation, illustrations, etc., so seminar will help us to understand, because we are seeing in front of a whiteboard or a PPT slide. So we'll go to do that. So a conceptual understanding is much better by participating physically and connecting to the faculty directly, watching him writing on the whiteboard, listening to him on his PPT slides and animations with his body language. I'm not saying I'm a great trainer, but I'm a good trainer. So I can help you to visualize many things with my body language also. That body language I cannot present here on the webinar, but I can very well do it on the seminar or on the workshop. So important thing is help in understanding the concept with the whiteboard discussions, PPT slides, videos, and our body expressions. Share our mutual experience, very important. Share our mutual experiences, doubts and learnings. So when we meet together for a seminar, so we will go to discuss each other experiences. I always tell people, please come, write it on the whiteboard, or write your questions or doubts with respect to your form. So this mutual experience learning will happen. We all can collect our doubts, and somebody's doubt is also my doubts. When we all discuss in a closed room in a seminar, so we can able to understand these doubts, and many of the doubts are better presented, asked by my other fellow participant, and the faculty will definitely going to help us in understanding better. So that way, even the formatting the doubts, explaining the question will help in collective learning or sitting next to each other. So this is another benefit of seminar in general. Building the design concepts with the trial designs in your own form. This I have not done because of want of time on last weekend, but I had this agenda. So what we will do in these seminars, because we are all meeting physically, personally, we have a whiteboard and a marker. So most of you can come and use the whiteboard and design your form or make changes to your form. And all of us will again understand your thoughts in managing your form, redesigning your form, adding fresh things to your form, and our experience will be always with you to
help you, guide you and clarify you. This is, you will go to take the marker on the whiteboard. It's a great opportunity to present yourself and explain and draw your own drawings on your whiteboard. This is very important. So you have to design your own form, you have to create your own package of practices. So that is going to happen in the seminar. Exchange contacts, very important. Resources, exchange contacts. For example, we may be searching for something. You can always share in that group discussions during the breaks, etc. that you wanted something, where to get which resource, where to get which plant, where to get what things, everything. You all have a lot of contacts. You can exchange them, or you can ask for a contact in the seminar such that people can share their contacts. So because today anything we needed to buy from outside or anything we wanted to refer from outside, we need a contacts. All of us holds our own contacts. You will be holding very good amount of contacts with you, but that can be exchanged or discussed in these seminars. And resources, you will be holding some resources. Somebody may be having some good resource you wanted to share with others. You can say, for example, I have an earth agar, I can give it to you for 10 days. You can take and prepare your pits and give it back to me. Or I got some seeds, I wanted to give it to you. I got some cuttings of a plant. These resources, whatever we have in our farm, we can share it with others. That discussion can effectively happen on a personal interaction when we are sitting in a seminar hall rather than on this Google Meet platform or a webinar. These are the important things and much more. This much only I can visualize today, but as we keep conducting these kind of seminars, the outcomes will come. End of the everyday seminar, we will come to discover what are the benefits. Obviously, you, my network farmers, you will going to discuss much more benefits from this seminar. So, webinar to seminar is very important. So, how do we start? Let us make a beginning now. On one fine day, June 12th, 2025, we started this webinar. Then now we move into this seminar. After almost 60 weeks, we are moving into seminar now. So, what we intend is, we will going to host these seminars now, regularly, continuously. So, we start doing this webinar seminar now. So, the first seminar starts on coming Saturday, that is second Saturday of the month, that is on 8th August. So, we will going to host this one-day seminar. Preferably, we wanted to host the seminars on holidays so that all of us can participate. Most of you are working professionals, so we want to accommodate you for all the seminars. The first seminar is scheduled on next Saturday, that is second Saturday of August, that is 8th of August. So, please connect it with us. So, we are trying to finalize couple of venues because I was not in Bangalore, I came only yesterday. I am taking my friend's help also to do that. It will be within the Bangalore city limits so that we can easily reach that place quickly and then interact ourselves. So, we are going to finalize the venue shortly. It will be announced to you immediately on our YouTube channel. I am going to send WhatsApp messages also. And more details about the first seminar of 8th August will be discussed in the next Wednesday as well. So, we have one more Wednesday in between now. So, next week I am going to share more details about the venue and some of the the flow of discussion. That also we can discuss on next Wednesday. So, stay tuned. So, you will go to listen about the venue. It's only a venue, it will be somewhere in Bangalore only. All of you can reach very quickly, easily. You don't have any parking problem. All the things we are considering. So, we will go to shortlist few locations, and our intention is to do this seminar in all the 4 parts of our Bangalore city, west, north, east, south, wherever, such that whoever is in that area, they can easily reach this seminar hall, and then we can discuss. So, we are going to have series of seminars happening in multiple locations within the city to start with in Bangalore. Then we also have an ambition to take this outside Bangalore to other parts of Karnataka, even over other states also. I requested Biju to hold such seminars in Kerala somewhere, but I think he has to take the initiative. We will see. See, for us friends, there is no limit because our intent is very clear. We were here to learn and share. So, reserve your day for a seminar. It will be on 8th August 2026. So, to start with, and it will repeat at least 2 to 3 such seminars happens in a calendar month. I mean, that is our intent. Let us hope we will going to achieve that. So, this is the quick about this seminar, and that is announcement about seminar. ಮಿತ್ರರೇ, ಈ ಬುಧವಾರದ ಈ ವೆಬಿನಾರಿಂದ ನೆಕ್ಸ್ಟ್ ಸೆಮಿನಾರ್ಗೆ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ಕಲಿಕೆಯ ಮುಂದಿನ ಹಂತಕ್ಕೆ ಹೋಗಬೇಕು. ವೆಬಿನಾರ್ನಲ್ಲಿ ನಾವೇನಿಲ್ಲ ಆನ್ಲೈನಲ್ಲಿ ಗೂಗಲ್ ಮೀಟಲ್ಲಿ ಕನೆಕ್ಟ್ ಮಾಡ್ಕೋತೀವಿ, ಇದನ್ನು ಸೆಮಿನಾರ್ನಲ್ಲಿ ಪರ್ಸ್ನಲ್ ಮೀಟಿಂಗಲ್ಲಿ ಒಬ್ಬರು ಪರಸ್ಪರ ನಾವು ಪರ್ಸ್ನಲಾಗಿ ಒಬ್ರಿಗೊಬ್ರು ನಾವು ಪರಿಚಯ ಮಾಡ್ಕೋಬೇಕು. ಎಷ್ಟೋ ಜನ ನಾವು ಮೀಟೇ ಮಾಡಿರಲ್ಲ, ಅದಕ್ಕೋಸ್ಕರ ಪರ್ಸ್ನಲ್ ಮೀಟಿಂಗಿಗೆ ಅದು ಮಾಡ್ತಾ ಹೋಗೋಣ. ನಮ್ಮ ವೈಯಕ್ತಿಕ ಸಂಬಂಧಗಳು ಬೆಳೀತಾ ಹೋಗುತ್ತೆ, ನಮ್ಮ ಬಾಂಧವ್ಯ ಗಟ್ಟಿಯಾಗುತ್ತೆ, ಸ್ನೇಹ ಮುಂದಿನ ಹಂತಕ್ಕೆ ಹೋಗುತ್ತೆ. ಆಮೇಲೆ ಇದೆಲ್ಲ ಮಾಡೋದ್ರಿಂದ ನಾವು
ಈ ಸೆಮಿನಾರ್ನಲ್ಲಿ ನಾವು ವೈಟ್ ಬೋರ್ಡ್ ಆಗ್ಬೋದು, ಪ್ರೆಸೆಂಟೇಷನ್ಗಳಾಗ್ಬೋದು, ವಿಡಿಯೋಗಳಾಗ್ಬೋದು, ಎಲ್ಲವನ್ನೂ ನಾವು ಓಪನ್ ಮಾಡಿ ನೋಡೋದ್ರಿಂದ ಈ ಕಾನ್ಸೆಪ್ಟ್ಗಳೇನಿದೆ ನೈಸರ್ಗಿಕ ಕೃಷಿ ಸರಳೀಕರಣಗೊಳ್ಳಬೇಕಾಗಿದೆ. ಆ ಮುಂದಿನ ಹಾದಿಯನ್ನು ನಾವು ವಿವರವನ್ನು ನಾವು ಪಡ್ಕೋತಾ ಹೋಗೋಣ. ಹಾಗಾಗಿ ಇದು ಒಂದು ಪ್ರಾಕ್ಟಿಕಲ್ ಲರ್ನಿಂಗಿಗೆ ಇಲ್ಲಿ ಅವಕಾಶ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಡಿಸ್ಕಷನ್. ಆಮೇಲೆ ನಮ್ಮದು ಪರಸ್ಪರ ನಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ನಾವು ಅದನ್ನು ಪ್ರಾಕ್ಟಿಕಲಾಗಿ ನಾವು ಮಾಡ್ತಾ ಹೋಗೋಣ, ನಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸೋಣ. ಎಷ್ಟೋ ಸಲ ನಮ್ಗೆ ಅನುಮಾನ ಬಂದಿರುತ್ತೆ, ಅದನ್ನು ಕೇಳೋದು ಹೇಗೆ ಅನ್ನೋ ಒಂದು ಸಮಸ್ಯೆ ನಮಗಿರುತ್ತೆ. ಅದನ್ನು ಒಂದೇ ಹಾಲಲ್ಲಿ ಕೂತ್ಕೊಂಡಿದ್ದೆಲ್ಲ ಮಾತಾಡಿದಾಗ ಸೆಮಿನಾರ್ ಹಾಲಲ್ಲಿ ಆ ಡೌಟ್ಗಳು ತಂತಾನೆ ಸಂದೇಹಗಳು ಹಾಗೆ ಹೊರಗಡೆ ಬರ್ತಾ ಹೋಗುತ್ತೆ. ನಮ್ಮ ಸಂದೇಹನ ಬೇರೆ ಯಾರೋ ಕೇಳಿರ್ತಾರೆ, ಅದರಿಂದ ಬೆನಿಫಿಟ್ ನಮಗೆ ಸಿಗುತ್ತೆ. ಹಾಗಾಗಿ ಒಂದು ಕ್ಲಾಸ್ ರೂಮ್ ಎನ್ವೈರನ್ಮೆಂಟಲ್ಲಿ ನಾವು ಕಲ್ತಂಗಾಗುತ್ತೆ. ಆ ಕಲಿಕೆಯನ್ನು ನಾವು ಮುಂದುವರಿಸ್ತಾ ಹೋಗೋಣ. ಆಮೇಲೆ ಮುಖ್ಯವಾಗಿ ಇಲ್ಲಿ ನಿಮ್ಮ ತೋಟವನ್ನು ನೀವೇ ಡಿಸೈನ್ ಮಾಡ್ತೀರಾ, ವಿನ್ಯಾಸಗಳನ್ನು ಗಳಿಸ್ಕೋತೀರಾ. ಮಳೆ ನೀರು ಕೊಯ್ಲಾಗ್ಬೋದು, ಬೋರ್ವೆಲ್ ರೀಚಾರ್ಜ್ ಆಗ್ಬೋದು, ಬದುಗಳ ರಚನೆ ಆಗ್ಬೋದು, ಮಲ್ಟಿ ಕ್ರಾಪಿಂಗ್ ಮಾಡೋದಾಗ್ಬೋದು, ನಿಮ್ಮ ನ್ಯಾಚುರಲ್ ಆಗ್ರೋ ಫಾರೆಸ್ಟ್ರಿ ಮಾಡಿರೋದಾಗ್ಬೋದು, ಬಫರ್ ಝೋನ್ ಆಗ್ಬೋದು. ನೀವು ಏನೇನು ಮಾಡಬೇಕು ಮಾಡಿದಿರೋ ಅದೆಲ್ಲವನ್ನು ನೀವೇ ಬಂದು ವೈಟ್ ಬೋರ್ಡ್ ಮೇಲೆ ಬರೆದು ನಮಗೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಅದ್ರ ಬಗ್ಗೆ ನಮ್ಮಲ್ಲಿ ಏನಾದ್ರು ಎಕ್ಸ್ಟ್ರಾ ಮಾಹಿತಿ ಇದ್ದರೆ ನಿಮಗೆ ಅದನ್ನು ಕೊಡ್ತಾ ಹೋಗ್ತೀವಿ. ನಿಮ್ಮ ತೋಟವನ್ನು ನೀವೇ ವಿನ್ಯಾಸ ಮಾಡ್ಕೊಳ್ಳಿ. ನಿಮ್ಮ ತೋಟದ ನಿರ್ವಹಣಾ ಚೌಕಟ್ಟು, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್, ಅದನ್ನು ನೀವೇ ಬರೀತೀರಾ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ. ನಮಗೆ ನೈಸರ್ಗಿಕ ಕೃಷಿಯ ಒಳಗಡೆ ಅಲ್ಲಿ ಏನೇನು ಸೇರಿಸ್ಲಿಕ್ಕೆ ಸಾಧ್ಯವೋ ಅದನ್ನು ನಾವಲ್ಲೇ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಹಾಗಾಗಿ ಇದು ಒಂದು ಸುವರ್ಣ ಅವಕಾಶ. ನಿಮ್ಮ ತೋಟದ ನಿರ್ವಹಣೆಯನ್ನು ನೀವೇ ಕಲ್ಪಿಸ್ಕೊಂಡು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ನಿಮ್ಮ ತೋಟದ ನಿರ್ವಹಣೆಯಲ್ಲಿ ನಿಮಗೆ ಬರ್ಬೋದಾದಂಥ ಸಂದೇಹಗಳು ಇಲ್ಲೇ ನಿವಾರಣೆ ಆಗಿಬಿಡುತ್ತೆ ಸೆಮಿನಾರ್ ಹಾಲಲ್ಲಿ. ನೀವು ತೋಟಕ್ಕೆ ಹೋದಾಗ ನಿಶ್ಚಿಂತೆಯಾಗಿ ಆ ಕೆಲಸಗಳನ್ನು ನೀವು ಮಾಡಿಸ್ಕೊಂಬರ್ಬೋದು, ನಿಮಗೆ ಫಲಿತಾಂಶ ಬಂದೇ ಬರುತ್ತೆ. ಆಮೇಲೆ ನಮ್ಮಲ್ಲಿ ಸಾಕಷ್ಟು ಕಾಂಟ್ಯಾಕ್ಟ್ಸ್ಗಳಿದೆ ನೋಡಿ. ಅದು ಒಂದು ಹಿಂಡಿ ತರಿಸೋದಾಗ್ಬೋದು, ಗಿಡ ತರೋದಾಗ್ಬೋದು, ಏನೋ ಒಂದು ಕೊಂಡ್ಕೊಂಬರ್ಬೋದಾಗ್ಬೋದು, ಕಳೆ ಹೊಡೆಯೋ ಯಂತ್ರ ಕೊಟ್ಕೋಬೋದು, ಸೋಲಾರ್ ಆಗ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗ್ಬೋದು, ಎಷ್ಟು ಬೇಕು ನಮಗೆ. ನಮ್ಮಲ್ಲೇ ಆ ಕಾಂಟ್ಯಾಕ್ಟ್ಸ್ಗಳಿದೆ. ನೀವು ಎಷ್ಟೋ ಜನ ನನಗೂ ಮೆಸೇಜ್ ಮಾಡ್ತಿರ್ತೀರಾ, ಅದು ಸಿಗುತ್ತಾ ಇದು ಸಿಗುತ್ತಾ, ಬುಧವಾರ ಕೇಳ್ತೀರಾ. ಇದನ್ನು ನಾವು ಸೆಮಿನಾರ್ನಲ್ಲಿ ಮಾಡ್ತಾ ಹೋಗೋಣ. ಸೊ ನಮಗೆ ಇರ್ಬೋದಾದಂಥ ಕಾಂಟ್ಯಾಕ್ಟ್ಸ್ಗಳನ್ನು, ನಮ್ಮಲ್ಲಿ ಇರ್ಬೋದಾದಂಥ ಸಂಪನ್ಮೂಲಗಳನ್ನು ವ್ಯಕ್ತಪಡಿಸಲಿಕ್ಕೆ, ಹಂಚ್ಕೊಳ್ಳೋಕ್ಕೆ, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಈ ಒಂದು ಸೆಮಿನಾರ್ ನಮಗೆ ಆಗತ್ತೆ. ಯಾಕೆಂದರೆ ನಾವು ಒಂದೇ ಕ್ಲಾಸ್ ರೂಮ್ ಎನ್ವೈರನ್ಮೆಂಟಲ್ಲಿ ಕೂತಿರ್ತೀವಿ. ಆ ಒಂದು ಎನ್ವೈರನ್ಮೆಂಟಲ್ಲಿ ಇವೆಲ್ಲವನ್ನೂ ನಾವು ಹಂಚ್ಕೊತಾ ಹೋಗೋಣ. ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳಾಗ್ಬೋದು, ಏನೇ ಸಂಪನ್ಮೂಲ ಇದ್ದರೂ ನೀವು ಹೇಳಿ, ನನ್ನ ಹತ್ರ ಈ ಮಿಷನ್ ಇದೆ, ನನ್ನ ಹತ್ರ ಸೀಡ್ಸ್ ಇದೆ, ನನ್ನ ಹತ್ರ ಸ್ಟಿಕ್ಸ್ ಇದೆ, ನನ್ನ ಹತ್ರ ಅದಿದೆ ಇದಿದೆ, ಯಾರಿಗೆ ಬಾ ಕೇಳಿ ನಾನು ಕೊಡ್ತೀನಿ. ನನ್ನ ಹತ್ರ ಅರಿಶಿನ ಬೆಳೆದಿದ್ದೀನಿ, ಅರಿಶಿನ ಕೊಡ್ತೀನಿ, ಗೆಣಸಿದೆ ಗೆಣಸು ಕೊಡ್ತೀನಿ, ಕಡ್ಡಿಗಳಿದೆ ಕಡ್ಡಿಗಳನ್ನು ಕೊಡ್ತೀನಿ. ನಿಮ್ಮ ತೋಟದಲ್ಲಿ ಏನಿದೆಯೋ ಅದನ್ನೆಲ್ಲ ಅನೌನ್ಸ್ ಮಾಡ್ತಾ ಬನ್ನಿ. ಯಾರು ಹೊಸದಾಗಿ ಕೃಷಿ ಪ್ರಾರಂಭ ಮಾಡೋರಿಗೆ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಕೃಷಿ ತಗೊಂಡೋರಿಗೆ ಆ ಸಂಪನ್ಮೂಲಗಳ ಅವಶ್ಯಕತೆ ಇರುತ್ತೆ. ನಮ್ಮ ಹತ್ರ ಸಾಕಷ್ಟು ಅಬಂಡೆನ್ಸ್ ಆಗಿದೆ, ಅದನ್ನು ಕೊಡೋಣ, ಹಂಚೋಣ, ಎಲ್ಲರಿಗೂ ಹಂಚಿ. ನಮ್ಮದೇನು ನೆಟ್ವರ್ಕ್ ಇದೆ ನಮ್ಮ ಕೃಷಿಕರದ್ದು, ನಾವೆಲ್ಲರೂ ಒಂದು ಸುಸ್ಥಿರವಾದಂಥ ತೋಟವನ್ನು ನಿರ್ಮಾಣ ಮಾಡಿಕೊಳ್ಳಲೇಬೇಕಾಗಿದೆ. ಯಾಕೆಂದರೆ ಚಾಲೆಂಜಸ್ ಆರ್ ಮೆನಿ ಮೋರ್. ಅಲ್ಲ ಹೇಳಿದ್ದೀನಿ ನಾನು, ಹವಾಮಾನ ವೈಪರೀತ್ಯ ಆಗ್ಬೋದು, ಕೂಲಿ ಕಾರ್ಮಿಕರ ಸಮಸ್ಯೆ ಆಗ್ಬೋದು, ಪಶುಗಳಂತ ಸಾಕೋದಾಗ್ಬೋದು, ಎಷ್ಟು ಸಮಸ್ಯೆಗಳಿದೆ. ಇವತ್ತು ನಾನು ಇಬ್ಬರು ಮಿತ್ರರನ್ನ ಮಲ್ಲೇಶ್ವರಮಲ್ಲಿ ಭೇಟಿ ಮಾಡಿದ್ದೀನಿ. ಅವರಿಬ್ಬರನ್ನಲ್ಲೂ ವೆಂಕಟೇಶ್ ಮತ್ತು ಗುರುರಾಜ್ ಅಂತ, ಒಬ್ಬರು ಬಿಜಾಪುರದವರು, ಒಬ್ಬರು ನಂಜನಗೂಡು ಹತ್ರ ಗುಂಡುಪಟ್ಟೆ ಜಮೀನು ಇಟ್ಕೊಂಡಿರೋರು. ಅವ್ರವ್ರದ್ದೇ ಆದಂಥ ಸಮಸ್ಯೆಗಳಿದೆ. ಅವೆಲ್ಲವನ್ನೂ ನಾನು ಮಾತಾಡ್ತಾ ಬಂದೆ ಇವತ್ತು ನಮ್ಮ ಮಲ್ಲೇಶ್ವರಮಲ್ಲಿ ಕೂತ್ಕೊಂಡು. ಹಾಗಾಗಿ ಸಾಕಷ್ಟು ಸಮಸ್ಯೆಗಳ ಮಧ್ಯದಿರುವಾಗ ನಮಗೆ ಈ ಸಂಪನ್ಮೂಲಗಳು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಅನುಭವಗಳು, ನಿಮ್ಮ ಸಂಪನ್ಮೂಲಗಳು ಎಲ್ರಿಗೂ ಹಂಚಿಕೆ ಆಗಲಿ. ಅದಕ್ಕೆ ಈ ಸೆಮಿನಾರು ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ, ಅಥವಾ ಒಂದು ಅಪರ್ಚುನಿಟಿ ಆಗಲಿ ಅಂತ ಹೇಳ್ತಾ, ವೆಬಿನಾರಿಂದ ನಾವು ಸೆಮಿನಾರ್ಗೆ ಹೋಗೋಣ. ವೆಬಿನಾರ್ ಅಂತ ಖಂಡಿತ ಇರುತ್ತೆ ಪ್ರತಿ ಬುಧವಾರ 8:30ಕ್ಕೆ. ಎಲ್ಲಿವರೆಗೂ ನೀವುಗಳು ಜೋಡಿಸ್ಕೊತೀರೋ ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ, ನನಗೆ ಆರೋಗ್ಯ ಕೊಡೋ ತನಕ ಭಗವಂತ. ನಂತರ ಈ ಸೆಮಿನಾರ್ಗಳಲ್ಲಿ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಇದನ್ನು ನನ್ನ ಆಸೆ ಏನಪ್ಪ ಅಂದರೆ, ನಮ್ಮ ಬೆಂಗಳೂರು ಮಹಾನಗರದಲ್ಲಿ 4 ದಿಕ್ಕಲ್ಲಿ, ಉತ್ತರ, ಪಶ್ಚಿಮ, ದಕ್ಷಿಣ, ಪೂರ್ವ 4 ದಿಕ್ಕಲ್ಲಿ ಇದನ್ನು ಮಾಡಬೇಕು. ಸೆಮಿನಾರ್ ಹಾಲ್ಗಳನ್ನು ಐಡೆಂಟಿಫೈ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ. ಮತ್ತು ಬೆಂಗಳೂರಿನಿಂದ ಇತರ ನಗರಗಳಿಗೂ ತಗೊಂಡು ಹೋಗಬೇಕು. ಮತ್ತು ಸಾಧ್ಯವಾದರೆ ಇತರ ರಾಜ್ಯಗಳಿಗೂ, ಚೆನ್ನೈ ಆಗ್ಬೋದು, ಹೈದರಾಬಾದ್ ಆಗ್ಬೋದು, ಕೇರಳ ಆಗ್ಬೋದು, ತಗೊಂಡು ಹೋಗೋಣ. ಏನು ತೊಂದರೆ ಇಲ್ಲ, ನಾನು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಿಮ್ಮ ಊರುಗಳಲ್ಲಿ ಎಲ್ಲಿದ್ದರೂ ಅಲ್ಲೇ ನೀವು ಹೋಸ್ಟ್ ಮಾಡಿ ಸೆಮಿನಾರ್ನ, ನಾನು ಖಂಡಿತ ಬರ್ತೀನಿ, ಒಂದು ದಿನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ. ಹಾಗಾದರೆ ಮಾಡೋದು ಹೇಗೆ, ಮುಂದಿನ ಹಂತ ಏನು ಅಂತಾಗ, ಮುಂದಿನ ಶನಿವಾರ 2ನೇ ಶನಿವಾರ 8 ಆಗಸ್ಟು ನಾವು ಮೊದಲನೇ ಸೆಮಿನಾರ್ನ ಬೆಂಗಳೂರಿನಲ್ಲಿ ಮಾಡೋಣ. ಇದಕ್ಕೆ ಸಾಧ್ಯವಾದಷ್ಟು ನೀವು ಜೋಡಿಸ್ಕೊಳ್ಳಿ, ನನ್ನ ಜೊತೆ ಇರಿ. ಇದು ಒಂದು ದಿನದ ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆಗೆ ಸೇರೋಣ, ಮಧ್ಯಾಹ್ನ ಊಟ ಇರುತ್ತೆ, ಮತ್ತು ಸಂಜೆ 4 ಗಂಟೆ ತನಕ ಮಾತಾಡಿಕೊಂಡು ಟೀ ಕುಡ್ಕೊಂಡು ನಾವು ಮನೆಗೆ ಹೊಟ್ಬಿಡ್ಬೋದು. ಇದು ಒಂದು ದಿನದ ಕ್ರಮ ಇರುತ್ತೆ ಸೆಮಿನಾರು. ಇದನ್ನು ಈ ಶನಿವಾರ 8ನೇ ತಾರೀಕು ಆಗಸ್ಟ್ ಮಾಡೋಣ ಅಂತ. ಪ್ರಥಮ ಸೆಮಿನಾರ್ ಬೆಂಗಳೂರಿನಲ್ಲಿ ಇದಾಗುತ್ತೆ. ಇದಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಈ ಜಾಗ ಫೈನಲೈಸ್ ಆಗುತ್ತೆ. ಅದಾದ ತಕ್ಷಣ ನಿಮಗೆ ವಾಟ್ಸಪ್ಪಲ್ಲೂ ಮೆಸೇಜ್ ಆಗ್ತೀನಿ, ಯೂಟ್ಯೂಬ್ ಚಾನಲ್ಲೂ ಪೋಸ್ಟ್ ಮಾಡ್ತೀನಿ, ಮತ್ತು ಮುಂದಿನ ಬುಧವಾರ ಇದರ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀನಿ.
ಹಾಗಾಗಿ ಯಾರಿಗೆ ಸಾಧ್ಯ ಆಗುತ್ತೋ ಈ 8ನೇ ಆಗಸ್ಟು 2ನೇ ಶನಿವಾರನ ಇವತ್ತೇ ಬ್ಲಾಕ್ ಮಾಡ್ಕೊಳ್ಳಿ. ಅವತ್ತು ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ನನ್ನ ಜೊತೆ ಇರಿ. ಆ ಒಂದು ಮೊದಲನೇ ಸೆಮಿನಾರ್ನ ನಾವು ಸಕ್ಸಸ್ ಮಾಡೋಣ. ಹೇಗೆ ನಾವು ಮೊದಲನೇ ವರ್ಕ್ಶಾಪ್ನ MS ಫಾರ್ಮ್ನಲ್ಲಿ ಶುಕ್ರವಾರ ರಾತ್ರಿ ಕಳೆದು ಸಕ್ಸಸ್ ಮಾಡಿದ್ದೆವು, ಅದೇ ರೀತಿ ಈ ಸೆಮಿನಾರ್ಗಳನ್ನು ಸಕ್ಸಸ್ ಮಾಡ್ತಾ ಹೋಗೋಣ. ಇದು ವೈಯಕ್ತಿಕವಾಗಿ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಸೊ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಅಂತ ಹೇಳ್ತಾ, ದಯವಿಟ್ಟು ಮುಂದಿನ ಶನಿವಾರ 8 ಆಗಸ್ಟನ್ನು ನನ್ನ ಜೊತೆ ಇರೋಕ್ಕೆ ನೀವು ಜೋಡಿಸ್ಕೊಳ್ಳಿ. ಆ ದಿನವನ್ನು ಕ್ಯಾಲೆಂಡರ್ನ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಸಂಸಾರನೂ ಕರ್ಕೊಂಬನ್ನಿ. ನಿಮ್ಮ ಶ್ರೀಮತಿಯವರು ಅಥವಾ ನಿಮ್ಮ ಜೊತೆ ಇರೋರು, ನಿಮ್ಮ ಕೃಷಿ ಕಾರ್ಮಿಕರು, ನಿಮ್ಮ ತೋಟದಲ್ಲಿ ಯಾರು ಇರ್ತಾರೋ, ಕೆಂಪರಾಜು, ಕೃಷ್ಣಪ್ಪ, ರಮೇಶ, ಯಾರು ಇರ್ತಾರೋ ಅಸಾಧ್ಯವರು, ಅವರನ್ನು ಕರ್ಕೊಂಬನ್ನಿ, ಅವರನ್ನು ಕೂರಿಸೋಣ, ಅವರನ್ನು ಕೇಳೋಣ. ಎರಡೂ ಭಾಷೆಯಲ್ಲಿ ನಾನು ನಿಮಗೆ ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ, ಇದು ಒಂದು ವೆಬಿನಾರ್ ಟು ಸೆಮಿನಾರ್ ಈ ಕಾನ್ಸೆಪ್ಟನ್ನ ನಾವು ಮುಂದೆ ಮಾಡ್ಕೊಂಡು ಹೋಗೋಣ. ನೀವು ಇದೇ ರೀತಿ ನನಗೆ ಕೋಆಪ್ರೇಟ್ ಮಾಡ್ತೀರಾ ಅಂತ ಹೇಳ್ತಾ ಇದನ್ನು ಬಿಡ್ತೀನಿ. ಇದ್ರ ಬಗ್ಗೆ, ಈ ವೆಬಿನಾರ್ ಟು ಸೆಮಿನಾರ್ ಬಗ್ಗೆ ಸೂಕ್ಷ್ಮವಾಗಿ ಏನಾದ್ರು ಹೇಳಂಗಿದ್ರೆ ಹೇಳಿ, ಮತ್ತು ನನಗೇನಾದ್ರು ಸಲಹೆ ಕೊಡೋಂಗಿದ್ರೆ ಕೊಡಿ. ಸರ್ ಐಡಿಯಾ ತುಂಬ ಚೆನ್ನಾಗಿದೆ, ಮಾಡ್ಬೋದು ಸರ್. ತುಂಬ ವಿಷಯಗಳನ್ನ ಹಂಚಿಕೆ ಆಗ್ತವೆ ಸರ್, ಎಲ್ಲರಿಗೂ ಶೇರ್ ಆಗುತ್ತೆ. ತುಂಬ ವಿಷಯ ತಿಳ್ಕೊಳ್ಳೋದಿದೆ ಇನ್ನೂ ಜಾಸ್ತಿ ಇದರಲ್ಲಿ. ನಮ್ಮ ಹೋಗ್ತಾರ ದಾರಿನಲ್ಲಿ ಇದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ. ನಾವು ನಿಮ್ಮ ಜೊತೆ ಇರ್ತೀವಿ ಸರ್. ಇದೊಂದು ಆಶಯ, ನಾವು ನಿಮ್ಗೊಂದು ಆಶಯ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಹೇಳಿಯಪ್ಪ, ಇದ್ರ ಬಗ್ಗೆ ಸೆಮಿನಾರ್ ಬಗ್ಗೆ ಹೇಳಿ. ಖಂಡಿತ ನನಗಂತೂ ತುಂಬಾ ಇಷ್ಟ ಆಯ್ತು ಸರ್. ಈ ತರದ್ ಬೇಕಾಗಿತ್ತು ಸರ್. ನಿಜವಾಗ್ಲೂ ಸಂಪನ್ಮೂಲ ಮಾಹಿತಿ ತುಂಬಾ ಅಗತ್ಯ. ಏನೇ ಮಾಡೋದಿದ್ರು ಯಾವತ್ತು ಏನ್ ಬೇಕು ಅಂತ ಇಮಿಡಿಯೇಟ್ ಆಗಿ ಯಾರನ್ನ ಕೇಳಬೇಕು ಅಂತ ತಲೆ ಕೆಡಿಸ್ಕೊಳ್ಳುವಂತ ಟೈಮಲ್ಲಿ ಈ ತರ ಯೋಚನೆ ಮಾಡೋದು ತುಂಬಾ ಖುಷಿ ಆಯ್ತು. ನಾನಂತೂ ಬೆಂಗಳೂರಾಗಿರ್ತೀನಿ, ಮತ್ತೆ ನನಗೂ ತುಂಬಾ ಉಪಯೋಗ ಆಗುತ್ತೆ. ಧನ್ಯವಾದ ಶರತ್ ಅವರೇ. ಹೇಳಿಯಪ್ಪ. ಅಲ್ಲ, ಇದ್ರ ಬಗ್ಗೆ ನಿಮ್ಮ ಅನುಭವ ಇದ್ರೆ ಹೇಳಿ. ನೀವೆಲ್ಲ ಕೆಲವು ಸೆಮಿನಾರ್ಗಳಲ್ಲಿ ಭಾಗವಹಿಸಿರ್ಬೋದು. ಯಾವ ರೀತಿ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ? ಈಗ ನಾವು ವೇರಿಂದ ಪ್ಲಾನಿಂಗ್ ಸ್ಟೇಜ್, ನೀವೆಷ್ಟು ಇನ್ಪುಟ್ಸ್ ಕೊಡ್ತೀರ ನನಗೆ ಹೆಲ್ಪ್ ಆಗುತ್ತೆ. ಅದೇ ಸರ್, ಈಗ ನಂದೇ ಕಂಡೀಷನ್ ತಗೊಳ್ಳೋದಾದ್ರೆ, ನೀವ್ ಹೇಳ್ತಾ ಹೋಗ್ತಾ ಇದ್ದಾಗ ನನ್ನ ತಲೆಯಲ್ಲಿ ಒಂದಷ್ಟು ವಿಚಾರಗಳು ಓಡಾಡ್ತಾ ಬಂದು. ಈಗ ನಮ್ಮೂರಲ್ಲಿ ನೀರಾವರಿ ಇಲ್ಲ, ಜಮೀನು ನಮ್ದು. ಸೊ ಆ ತರ ಕಂಡೀಷನ್ಸ್ ಅಲ್ಲಿ ಇರೋ ಅಂತ ತೆಂಗಿನ ತೋಟದಲ್ಲಿ ಯಾವ್ಯಾವ ತರ ಪ್ಲಾನಿಂಗ್ ಮಾಡ್ಬೋದು. ನೀವ್ ಹೇಳ್ದಂಗೆ ಅಲ್ಲೇ ಡ್ರಾಯಿಂಗ್ ಹಾಕಿ, ಈಗ ತೆಂಗಿನ ಮರದಿಂದ ತೆಂಗಿನ ಮರಕ್ಕೆ ಎಷ್ಟು ಡೈಮೆನ್ಷನ್ಸ್ ಇದೆ, ಅದ್ರ ನಡುವೆ ಯಾವ ತರ ಪ್ಲಾನ್ ಮಾಡ್ಬೋದು, ಮಳೆ ನೀರ ಆಶ್ರಿತದಲ್ಲೇ ಏನೇನ್ ಬೆಳೆ ಬೆಳಿಬೋದು, ಈ ತರ ಕ್ವಶನ್ಸ್ ಗಳು ಒಂದೊಂದಾಗಿ ರೈಸ್ ಆಗ್ತಾ ಹೋದಾಗ ಐಡಿಯಾಸ್ ಗಳು ಹುಟ್ತಾ ಹೋಗ್ತವೆ. ಅನುಭವಸ್ಥರು ನಮಗೆ ಮಾಹಿತಿಗಳನ್ನ ಕೊಟ್ಟು ನಮ್ಮನ್ನ ತಿಂತಾ ಹೋಗ್ತಾರೆ. ಸೊ ಈ ತರ ಇಲ್ಲ ಹೊಸದಾಗಿ ನಾನು ಈ ವರ್ಷ ತರಕಾರಿ ಬೆಡ್ ಮಾಡಿ ನನ್ ಮನೆಗೆ ಬೇಕಾದಂತ ತರಕಾರಿಗಳನ್ನ ಬೆಂಗಳೂರಿಂದ ಹೋಗಿ ಪ್ರತಿ ಶನಿವಾರ ಭಾನುವಾರ ಬೆಳಕೊಂಡು ಬಂದು ನಾವ್ ಬೆಳೆದಿದ್ದ ಆಹಾರನ ನಾವೇ ಸೇವಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಈ ವರ್ಷ ಶುರು ಮಾಡ್ಬೇಕು ಅಂತ ಇದ್ದೀನಿ. ಸೊ ಆ ತರದಕ್ಕೆಲ್ಲ ಡಿಸೈನ್ ಮಾಡೋದಾಗಿರ್ಬೋದು, ಪ್ಲಾನಿಂಗ್ ಮಾಡೋದಾಗಿರ್ಬೋದು, ಗೊಬ್ಬರ ತಯಾರಾಗಿರ್ಬೋದು. ನಾನು ನಿಮ್ ಕಾನ್ಸೆಪ್ಟೇ ಸರ್. ಆಕ್ಚುಲಿ ಈಗ ಹಸು ಮೇಯಿಸೋದು ನನ್ಗೆ ಶಕ್ತಿ ಇಲ್ಲ. ಈಗ ಹಿಂಡಿ ದ್ರಾವಣ ಮಾಡಿ ಗೊಬ್ಬರ ಕೊಟ್ಟು ಮಲ್ಚಿಂಗ್ ಮಾಡ್ಕೊಂಡು ಮೈಕ್ರೋ ಆರ್ಗಾನಿಸಮ್ಸ್ಗೆ ಮನೆ ಮಾಡ್ಕೊಡೋದೇನಿದೆ, ಅದೇ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು. ಅದಕ್ಕೋಸ್ಕರನೇ ನಾನು ಈ ಪ್ರತಿ ವೆಬಿನಾರ್ನ ಅಟೆಂಡ್ ಮಾಡೋದಾಗಿರ್ಬೋದು, ಏನಾದ್ರು ಮಾಹಿತಿ ಸಿಗುತ್ತಾ ಅಂತ ಹುಡ್ಕೋದಾಗಿರ್ಬೋದು. ಸೊ ಈ ತರ ಹೊಸ ಕಲಿಕೆ ನನಗೆ ತುಂಬಾ ಅಗತ್ಯ. ಇಂಥ ವಿಚಾರಗಳನ್ನ ಮಾತಾಡ್ಕೊಂಡು ಹೋದ್ರೆ ಎಲ್ರಿಗೂ ತುಂಬಾ ಬೆನಿಫಿಟ್ ಆಗಿರುತ್ತೆ ಸರ್, ಹೊಸ ವಿಚಾರಗಳು. ಓಕೆ, ಥ್ಯಾಂಕ್ ಯು ಶರತ್. ಹೇಳಿಯಪ್ಪ. ಹಲೋ ಸರ್, ತೆಂಗಿನ ಗಿಡ ಹೊಸದಾಗಿ ಹತ್ಬೇಕಾದ್ರೆ ಡಿಗ್ಗೆ ಎಷ್ಟು ಅಳತೆ ಇರ್ಬೇಕ್ರಿ ಸರ್? ಇದು ಬರ್ತೀನಿ. ನಿಮ್ಮ ಪ್ರಶ್ನೆ ಸ್ವಲ್ಪ ಇಟ್ಕೋಬೇಕು, ಯಾಕಂದ್ರೆ ನೆಕ್ಸ್ಟ್ ಸ್ಲೈಡಲ್ಲಿದೆ. ಇದು ಸೆಮಿನಾರ್ ಕಾನ್ಸೆಪ್ಟ್ ಬಗ್ಗೆ ಫೀಡ್ಬ್ಯಾಕ್ ತಗೋತಾ ಇದ್ದೀವಿ ಇವಾಗ. ನಿಮ್ಮ ಪ್ರಶ್ನೆ ಕೇಳೋರಂತೆ, ಬರ್ತೀನಿ ಖಂಡಿತ. ಇದು ಸೆಮಿನಾರ್ ಮಾಡಬೇಕು ಅಂತಿದ್ದೀವಿ, ಇದ್ರ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಕ್ವಿಕ್ ಕೊಟ್ಬಿಡಿ. ₹600 ಕೊಡು. ಮ್ಯೂಟ್ ಮಾಡಿ ಸರ್, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ರೆಕಾರ್ಡ್ ಆಗ್ತಾ ಇದೆ. ಹಲೋ, ಪ್ರಶ್ನೆ ಕೇಳಿದವ್ರು ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಮ್ಯೂಟ್ ಮಾಡಿಯಪ್ಪ. ನಿಮ್ಮ ವೈಯಕ್ತಿಕ ವಿಷಯಗಳು ಬೇಡ. ಹೇಳಿ, ಈ ಸೆಮಿನಾರ್ ಬಗ್ಗೆ ಏನಾದ್ರು ಸಜೆಷನ್ ಕೊಡ್ರಪ್ಪ. ಪ್ಲೀಸ್ ಸಜೆಸ್ಟ್ ಸಮಥಿಂಗ್ ಅಬೌಟ್ ಪ್ಲಾನಿಂಗ್ ದಿ ಸೆಮಿನಾರ್ ವಿಚ್ ವಿ ಆರ್ ಡೂಯಿಂಗ್ ಫಸ್ಟ್ ಟೈಮ್. Anybody who got the experience of identifying the venue, hosting the seminar, arranging something, whatever you have experience, it will help me, please.
ಹಲೋ. ಈ ಒಂದು ದಿನದ ಸೆಮಿನಾರ್ ಅಂತ ನಾವೇನು ಮಾಡ್ತೀವಲ್ಲ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಅಂತಲೇ ಅಂದ್ಕೊಳ್ಳೋಣ, ಥಿಯರಿಟಿಕಲ್ ಕ್ಲಾಸ್ ರೂಮ್ ಅಂತ ಅಂದ್ಕೊಳ್ಳೋಣ. ಆ ಥರ ಒಂದು ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ನ ಯಾವ ರೀತಿ ಸೃಷ್ಟಿ ಮಾಡ್ಕೋಬೋದು, ಅಲ್ಲಿ ಯಾವ ಮಾಹಿತಿಗಳನ್ನು ಕೊಡ್ಬೋದು, ಇದ್ರ ಬಗ್ಗೆ ನೀವು ಯಾವ್ದಾದ್ರು ಸೆಮಿನಾರ್ಗಳನ್ನು ಅಟೆಂಡ್ ಮಾಡಿ ಅಲ್ಲಿ ಏನಾದ್ರು ಬೆಸ್ಟ್ ಪ್ರಾಕ್ಟೀಸಸ್ ಮಾಡಿದರೆ ದಯವಿಟ್ಟು ಹಂಚ್ಕೊಳ್ಳಿ ನನ್ನ ಹತ್ರ. ನಮಗೆ ಪ್ರಿಪೇರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ. ಇಫ್ ಯು ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಶೇರ್ ವಿತ್ ಅಸ್ ಹಿಯರ್ ಅಬೌಟ್ ಪ್ಲಾನಿಂಗ್ ಆ್ಯಂಡ್ ಕಂಡಕ್ಟಿಂಗ್ ಎ ಸೆಮಿನಾರ್. ಸರ್, ಈಗ ಫಾರ್ಮ್ ಬಗ್ಗೆ ಡೌಟ್ಸ್ ಕೇಳಕ್ಕೆ ಬರ್ತಾರಲ್ವಾ, ಅಂದ್ರೆ ಐ ಮೀನ್ ದಟ್ಸ್ ಒನ್ ಪಾರ್ಟ್ ಆಫ್ ದಿ ಸೆಮಿನಾರ್ ಡಿಸ್ಕಷನ್. ಜಾಗದ್ದು ಫೋಟೋಸು ಅಥವಾ ಮ್ಯಾಪ್ ಏನಾರು ತಂದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಡಿಸ್ಕಸ್ ಅಂತ ನನ್ಗೆ ಅನ್ಸುತ್ತೆ. ಐ ಮೀನ್ ದೀಸ್ ಥಿಂಗ್ಸ್ ಸೆಮಿನಾರ್ ಇದು ಅನೌನ್ಸ್ ಮಾಡ್ಬೇಕಾದ್ರೆ ಈ ತರದ್ ಏನಾರು ಹೇಳಿದ್ರೆ ಹೆಲ್ಪ್ ಆಗುತ್ತೆ. ಯಾವ ಜಾಗದ ಫೋಟೋಸ್ ಅಪ್ಪ? ನಮ್ಮ ತೋಟದ ಅಥವಾ ಅಂದ್ರೆ ಸೆಮಿನಾರ್ ಹಾಲ್ದ? ಸೆಮಿನಾರ್ ಹಾಲ್ದಲ್ಲ ಸರ್, ಈಗ ಜನ ಬರ್ತೀವಲ್ವಾ ಸರ್ ನಾವು ಸರಿ. ಸೆಮಿನಾರ್ಗೆ, ಹಾಂ ಹಾಂ ಅವ್ರವ್ರ ಜಾಗದ್ದು ಬಂದು ಪ್ರಶ್ನೆಗಳು ಕೇಳಿದಾಗ ಅವ್ರಿಗೆ ಅಲ್ಲಿ ತೋರಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ದೇ ಕ್ಯಾನ್ ಕಮ್ ವಿತ್ ದೇರ್ ಬ್ಯೂಟಿಫುಲ್, ಲ್ಯಾಂಡ್ ಫೋಟೋಸ್ ಅಂಡ್ ಮ್ಯಾಪ್ಸ್ ಅಂತ ಆ ತರ ಹೇಳ್ತಾ ಇದೀನಿ. ವೆರಿ ಗುಡ್. ಆ ತರದ್ದು ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ, ಏನ್ ತಂದ್ರೆ ಡಿಸ್ಕಷನ್ ಇನ್ನೂ ಚೆನ್ನಾಗಾಗತ್ತೆ ಅಂತ. ದಟ್ ಕ್ಯಾನ್ ಆಲ್ಸೋ ಬಿ ಇನ್ಕ್ಲೂಡೆಡ್. ದಟ್ ಈಸ್ ಒನ್ ಪಾಯಿಂಟ್ ಐ ವಾಂಟ್ ಟು ಶೇರ್. ಓಕೆ, ಗ್ರೇಟ್, ಥ್ಯಾಂಕ್ ಯು. ಇದನ್ನಂತ ಏನು ಹೇಳ್ತಾರೆ ಅಂದರೆ, ನಮಗೆ ಹೆಂಗಿದ್ರು ಪ್ರೊಜೆಕ್ಟ್ಗಳು ಇದ್ದೇ ಇರುತ್ತೆ. ಐ ಥಿಂಕ್ ವಿ ಆರ್ ಗೋಯಿಂಗ್ ಫಾರ್ ಎ ಬೆಟರ್ ಹಾಲ್ ಓನ್ಲಿ. PPT ಪ್ರೊಜೆಕ್ಟ್ಗಳು ಇರ್ತಕ್ಕಂಥ ಹಾಲ್ ತೊಗೊಳ್ಳೋಣ. ಸೊ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಒಂದು ಪ್ರಾಜೆಕ್ಟಲ್ಲಿ ಏನೇನು ಇರುತ್ತೋ ಆ ಫೋಟೋಗಳು, ವಿಡಿಯೋಗಳು ಎಲ್ಲ ಇದ್ದರೆ ತೊಗೊಂಬನ್ನಿ. ಅದನ್ನು ನಾವು ಬಿಗ್ ಸ್ಕ್ರೀನಲ್ಲಿ ಪ್ಲೇ ಮಾಡೋಣ, ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು. ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ತೋಟ ದೊಡ್ಡ ಸ್ಕ್ರೀನಲ್ಲಿ ಹೆಂಗೆ ಕಾಣುತ್ತೆ, ಮತ್ತು ಅಲ್ಲಿ ಏನೇನು ಬದಲಾವಣೆಗಳನ್ನು ನೀವು ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಕಲೆಕ್ಟಿವ್ ಡಿಸ್ಕಷನ್ಸ್ ಆಗುತ್ತೆ ಅದ್ರ ಬಗ್ಗೆ. ಆಮೇಲೆ ಸಾಕಷ್ಟು ಫೀಡ್ಬ್ಯಾಕ್ ನಿಮಗೆ ಸಿಗುತ್ತೆ. ಅಂದರೆ ನಿಮ್ಮ ತೋಟದ ಬಗ್ಗೆ, ನಿಮ್ಮ ತೋಟದ ವಿನ್ಯಾಸದ ಬಗ್ಗೆ, ಅಥವಾ ನಿಮ್ಮ ತೋಟದಲ್ಲಿ ಈಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇನ್ನೂ 10 ಮೆದುಳುಗಳು ಕೆಲಸ ಮಾಡ್ತವೆ ಈ ಸೆಮಿನಾರ್ನಲ್ಲಿ. ಯಾಕೆ ನಾವೆಲ್ಲ ಲೈಕ್ ಮೈಂಡೆಡೇ ಇರ್ತೀವಿ. ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ. ಯು ಕ್ಯಾನ್ ಬ್ರೈನ್ ಸ್ಟಾರ್ಮ್ ಯುವರ್ ಪ್ರಾಬ್ಲಮ್ಸ್ ವಿತ್ ಮೆನಿ ಪೀಪಲ್, ಆ್ಯಂಡ್ ಮೆನಿ ಪೀಪಲ್ ವಿಲ್ ಬ್ರೈನ್ ಸ್ಟಾರ್ಮ್ ವಿತ್ ಯು ಟು ಹೆಲ್ಪ್ ಯು ಇನ್ ಗೆಟಿಂಗ್ ದಿ ಬೆಸ್ಟ್ ಸೊಲ್ಯೂಷನ್ on a given day or a given situation. That's another important. So please come out with your problems in the form of a small video or a photos. We will display it on the big screen and we will continue to discuss on that. Fantastic. Thank you. ಈ ಥರ ಹೇಳಿಯಪ್ಪ, ಇನ್ನೇನಾರು ಇದ್ದರೆ ನೀವು ಪ್ರಿಪೇರ್ ಆಗಿ ಬರಬೇಕು, ಬರೋರು ಪಾರ್ಟಿಸಿಪೆಂಟ್ಸ್. ಎಸ್ ಸರ್. ಸರ್, ನೀವೀಗ ಸೆಮಿನಾರ್ ಹಾಲ್ಸ್ ಬಗ್ಗೆ ಮಾಹಿತಿ ಕೇಳಿದ್ರಲ್ಲ, ನಾನು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿ ನೋಡ್ತೀನಿ. ನಮ್ಮ ಆಫೀಸಲ್ಲಿ ಸುಮಾರು ಆರ್ಗನೈಸ್ ಮಾಡಿದ್ವಿ, ಬಟ್ ಜಾಸ್ತಿ ಹೋಟೆಲ್ಸ್ ಅಲ್ಲೇ ಮಾಡಿರೋದು. ಬಟ್ ಅವ್ರು ಇನ್ನ ಮತ್ತಷ್ಟು ಹಾಲ್ಸ್ ಬಗ್ಗೆ ಎಕ್ಸ್ಪ್ಲೋರೇಷನ್ ಮಾಡಿರ್ತಾರೆ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಹೇಳಿದ್ನಲ್ಲ ಸರ್, ನನಗೆ ಬೆಂಗಳೂರಿಂದ 4 ದಿಕ್ಕಲ್ಲಿ, ಆಮೇಲೆ ನಿಮ್ಮೂರಲ್ಲಿ ಸಹ. ನಿಮ್ಮೂರು ಯಾವುದೋ? ಇಲ್ಲ, ನಮ್ ತುಮಕೂರೇ, ಬಟ್ ನಾನು ಇರೋದು ಬೆಂಗಳೂರು. ಅಲ್ಲ, ತುಮಕೂರಿನಲ್ಲೂ ಮಾಡೋಣ, ಗೌರಿಬಿದನೂರಲ್ಲೂ ಮಾಡೋಣ ಇನ್ನೊಂದ್ಸಲ. ಆ ಥರ ರೀಚ್ ಔಟ್ ಟು ಮೋರ್ ಫಾರ್ಮರ್ಸ್ ಅಷ್ಟೇ ಕಣಪ್ಪ, ಇನ್ನೇನಿಲ್ಲ. ಓಕೆ, ದಯವಿಟ್ಟು ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಸಮಯದಲ್ಲಿ ನೀವು ಲಿಸ್ಟ್ ಮಾಡಿ ನೀವೇ ಮುಂದಾಳತ್ವ ತೊಗೊಂಡ್ಬಿಡ್ರಿ. ಸರ್, ಇಲ್ಲೊಂದು ಸೆಮಿನಾರ್ ಅಲ್ಲಿದೆ, ಮಾತಾಡಿದ್ದೀವಿ, ಯಾವ ಡೇಟಲ್ಲಿ ನಿಮ್ಗೆ ಬೇಕೋ ಅಥವಾ ನಾವೆಲ್ಲ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ವಾರಕ್ಕೊಂದಾರು ಮಾಡ್ತೋಗೋಣ ಕಣ್ರಪ್ಪ. ಇದಕ್ಕೆ ಇನ್ನೇನು ವೆಚ್ಚ ಏನಾಗುತ್ತೆ? ಒಂದು ಊಟದ ಖರ್ಚು ಅಷ್ಟೇ ಮಧ್ಯಾಹ್ನ ಅವ್ರಿಗೆ ಕೊಡಬೇಕಾಗತ್ತೆ. ನಾವು ಏನೋ ಒಂದು ಬೇರೆ ಮಾಡ್ತೀವಿ. ಹಾಗಾಗಿ ಸಾಕಷ್ಟು ಸೆಮಿನಾರ್ಗಳನ್ನು ಫಿಕ್ಸ್ ಮಾಡಿರಿ. ನಿಮ್ಮೂರಲ್ಲೇ ಮಾಡಿರಿ, ನಿಮ್ಮ ಲೊಕ್ಯಾಲಿಟಿನಲ್ಲೇ ಮಾಡಿರಿ. ಜಯನಗರದಲ್ಲಿದ್ದೀರಾ, ಜಯನಗರದಲ್ಲಿ ಮಾಡಿರಿ. ವೈಟ್ ಫೀಲ್ಡ್ ಇದ್ದರೆ ವೈಟ್ ಫೀಲ್ಡಲ್ಲಿ ಮಾಡಿರಿ. ನಾನು ಬರ್ತೀನಿ. ಎನಿವೇರ್ ಇನ್ ಬೆಂಗಳೂರು ಮಾಡಿರಿ. ಸೊ ಕೀಪ್ ಡೂಯಿಂಗ್ ಇಟ್. ಮಾಡೋಣ ಸರ್, ಮಾಡೋಣ. ಥ್ಯಾಂಕ್ ಯು ಶರತ್. ಇನ್ನೇನಾದ್ರು ಪಾಯಿಂಟ್ಸ್ ಇದೆಯಾ ಇದ್ರ ಬಗ್ಗೆ, ನಮ್ಮ ವೆಬಿನಾರ್ ಟು ಸೆಮಿನಾರ್ ಬಗ್ಗೆ? ಓಕೆ, ಸೊ ಮುಂದಿನ ಶನಿವಾರ ಅಂದರೆ 8 ಆಗಸ್ಟ್, ಸೆಕೆಂಡ್ ಸ್ಯಾಟರ್ಡೆ, ದಯವಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಆ ದಿನಗಳು ಬನ್ನಿ, ನಾವೆನ್ಯೂ ಹೇಳ್ತೀವಿ. ಮತ್ತು ಮುಂದಿನ ಹಂತಗಳಲ್ಲಿ ಇದನ್ನು ಮಾಡ್ತಾ ಹೋಗೋಣ. So that's about the next topic, that is webinar to seminar. So let us continue to learn to the next level with a seminar. Again, this workshop is expensive because you have to travel to the place. So the seminar is something relatively simple because it will be close to your locality where you reside. So that is the main thought of hosting a seminar, as close to you. Okay, now we'll come back to the last part of today's webinar, that is open sharing. Now there is no restriction. You can share or you can ask anything which is relevant to you or which is relevant to natural farming or your package of practices. ಈಗ ಈ ಫೋರಮ್ ಈಗ ಓಪನ್ ಇದೆ.
ನೀವು ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನಾಗ್ಬೋದು ಅಥವಾ ಅನುಭವಗಳನ್ನಾಗ್ಬೋದು ನೀವು ಇಲ್ಲಿ ಹೇಳ್ತಾ ಹೋಗ್ಬೋದು, ಕೇಳ್ತಾ ಹೋಗ್ಬೋದು. ಇವಾಗ ಕೇಳಿಯಪ್ಪ, ಅದೇನು ತೆಂಗಿನ ಗಿಡದೇನೋ ಕೇಳ್ತಿದ್ದಲ್ಲ, ಕೇಳಿಯಪ್ಪ ಇವಾಗ ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್, ಆಸ್ ದ ಕ್ವಶನ್ ಆ್ಯಂಡ್ ಕ್ವಿಕ್ಲಿ ಮ್ಯೂಟ್ ಆಲ್ಸೋ. ನೀವು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಅನುಭವ ಅಥವಾ ಸಂದೇಹಗಳನ್ನು ಕೇಳಿ ಮತ್ತು ಮ್ಯೂಟ್ ಮಾಡ್ಕೊಂಬಿಡಿ, ಡಿಸ್ಟರ್ಬೆನ್ಸ್ ಬರೋದು ಬೇಡ ನಿಮ್ಮ ಅಕ್ಕಪಕ್ಕ ಶಬ್ದಗಳಿದ್ರೆ. ಕೇಳಿಯಪ್ಪ. ನೌ ಇಟ್ ಇಸ್ ಸೆಷನ್ ಈಸ್ ಓಪನ್ ಫಾರ್ ಓಪನ್ ಶೇರಿಂಗ್. ಯಾವುದೇ ವಿಷಯಗಳನ್ನು ಇವಾಗ ಪ್ರಸ್ತಾಪ ಮಾಡಬಹುದು. ಹಲೋ, ಅವ್ರು ಯಾರೋ ಬಂದಿದ್ರು ಅವಾಗ ಪ್ರಶ್ನೆ ಕೇಳಲಿಕ್ಕೆ, ನಾನು ಅದನ್ನು ತುಂಡರಿಸ್ಬಿಟ್ಟೆ ಅವಾಗ. ಐ ಥಿಂಕ್ ಹೇಳಿಯಪ್ಪ, ಹೇಳಿ. ಹಲೋ, ಅನ್ಮ್ಯೂಟ್ ಮಾಡಿದವ್ರು ಪ್ರಶ್ನೆ ಅನುಭವ ಹೇಳ್ಕೊಳ್ಳಿ, ಅಥವಾ ಏನು ನಿಮ್ಮಲ್ಲಿ ಏನು ಇನ್ಫಾರ್ಮೇಷನ್ ಕೇಳಿಯಪ್ಪ. ಎನಿಥಿಂಗ್ ಯು ವಾಂಟೆಡ್ ಟು ನೋ, ಎನಿಥಿಂಗ್ ಯು ವಾಂಟೆಡ್ ಟು ಶೇರ್ in general. This is the last part of today's webinar. ಕೊನೆಯದಾಗಿ ಸರ್ ನಂದೇ ಪ್ರಶ್ನೆ ಇದೆ, ಒಂದು ಕೇಳಬಹುದಾ? ಹೇಳಿಪ್ಪ ಪ್ಲೀಸ್. ಇವಾಗ ಹಿಂಡಿ ದ್ರಾವಣ ಸೇರಿಸೋದು ಇದೆಯಲ್ಲ ಸರ್ ಕಾನ್ಸೆಪ್ಟ್ ಮಣ್ಣಿಗೆ. ಸೊ ಇವಾಗ ನಾವು ಲೈಟ್ ಆಗಿ ತರಕಾರಿ ಬೆಡ್ ಅಂದ್ರೆ ರೈಸ್ ಬೆಡ್ ಮೆಥಡ್ ಅಲ್ಲಿ ಹೋಗೋಣ ಅಂತ ಇರೋದು, ಇನ್ನು ಸ್ಟಾರ್ಟಿಂಗು. ಸ್ವಲ್ಪ ಮಟ್ಟಕ್ಕೆ ಇರುವಂತ ದನದ ಗೊಬ್ಬರನ ಮಣ್ಣಿಗೆ ಸೇರಿಸಿ ಸ್ವಲ್ಪ ಮಲ್ಚಿಂಗಿಗೆ ಹೊಂಗೆ ಎಲೆ ತರಗು ಒಣಮುಚ್ಚಿಗೆ ಅದು ಇಟ್ಕೊಂಡು ನಾನು ತರಕಾರಿ ಬೀಜಗಳನ್ನ ನಾಟಿ ಮಾಡಿ ಅದ್ರ ಮೇಲೆ ಈ ಹಿಂಡಿ ದ್ರಾವಣ ಹಾಕಿದ್ರೆ ಸಾಕಾಗುತ್ತೆ ಸರ್ ಇನಿಶಿಯೇಟ್ ಮಾಡೋದಕ್ಕೆ? ಅದೇ ಈಗ ನಾನು ಇದನ್ನು ಶುಕ್ರವಾರನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಪಾಟಿಂಗ್ ಮಿಕ್ಸ್ ಅಂತ ಜನರಲಾಗಿ ಹೇಳ್ತಾರೆ. ಪಾಟಿಂಗ್ ಮಿಕ್ಸ್ ಅಂದರೆ ಜನರಲಿ ನಮ್ಮ ಮನೆ ಮುಂದೆ ಹೂವಿನ ಕುಂಡಗಳು ಇಟ್ಕೊಳ್ತೀವಲ್ಲ, ಪಾಟ್ಸು, ಅದಕ್ಕೆ ಪಾಟಿಂಗ್ ಮಿಕ್ಸ್ ಅಂತಾರೆ ಜನರಲ್. ಅದು ಇಂಗ್ಲೀಷ್, ಅದು ಜನರಲ್ ಇಂಗ್ಲೀಷ್, ಪಾಟಿಂಗ್ ಮಿಕ್ಸ್ ಅಂತ. ಈಗ ನೀವು ಏರು ಮಡಿನಲ್ಲಿ ತರಕಾರಿ ಬೆಳೀಲಿಕ್ಕೆ ಏನು ಪ್ರಯತ್ನ ಮಾಡ್ತೀರೋ ಆ ಏರು ಮಡಿಗಳನ್ನು ಮಾಡಿಕೊಂಡು ಏರು ಮಡಿನಲ್ಲಿ ನಿಮ್ಮದೇ ಆದಂಥ ಒಂದು ಟಾಪ್ ಸಾಯಿಲ್ ಮೇಲ್ಮಣ್ಣನ್ನು ಸೃಷ್ಟಿ ಮಾಡ್ಕೋತೀರಾ. ಆ ಮೇಲ್ಮಣ್ಣು ಫಲವತ್ತಾಗಿರಬೇಕು, ಅದರಲ್ಲಿ ಎಲ್ಲ ಥರದ ಸೂಕ್ಷ್ಮಜೀವಿಗಳ ಚಟುವಟಿಕೆ ಇರಬೇಕು, ಮತ್ತು ಅಲ್ಪಾವಧಿ ತರಕಾರಿ ಬೆಳೆಗಳಿಗೆ ಬೇಕಾದಂಥ ಸಸ್ಯ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಸಿಗೋ ಥರ ಇರಬೇಕು, ಕಡಿಮೆ ಸಮಯದಲ್ಲಿ ಸಿಗೋ ಥರ ಇರಬೇಕು. ಇದು ನಿಮ್ಮ ಮೇಲ್ಮಣ್ಣಿನ ತಯಾರಿ. ಸೊ ಏರುಮಡಿಯಲ್ಲಿ ತರಕಾರಿ ಬೆಳೆಯೋರು ಮೇಲ್ಮಣ್ಣನ್ನು ತಯಾರಿ ಮಾಡ್ಕೋಬೇಕು. ಆ ಮೇಲ್ಮಣ್ಣನ್ನು ತಯಾರಿ ಮಾಡ್ಕೋಬೇಕಾದ್ರೆ ಏನೇನು ಇರಬೇಕು ಅದರಲ್ಲಿ? ಒಂದು, ನಿಮ್ಮದು ಸ್ಥಳೀಯವಾದ ಮಣ್ಣು, ನಿಮ್ಮ ತೋಟದೇ ಆದಂಥ ಮಣ್ಣು. ನಿಮ್ಮ ತೋಟದ ಮಣ್ಣಿನಲ್ಲಿ ಕೆಲವು ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ನಿಮ್ಮ ತೋಟದ ಬೇರೆ ಭಾಗದಲ್ಲಿ ಅಥವಾ ಪಕ್ಕದ ಯಾರದೋ ತೋಟದಲ್ಲಿ ಸ್ವಲ್ಪ ಮಣ್ಣನ್ನು ನೀವು ತರಬಹುದು. ಜನರ ಹೊರಗಡೆಯಿಂದ ಮಣ್ಣು ತರಬೇಡಿ ಅಂತಲೇ ಹೇಳ್ತೀವಿ. ತುಂಬ ಚಾಲೆಂಜ್ ಇದ್ದರೆ ನಿಮ್ಮ ಮಣ್ಣಲ್ಲಿ, ಆವಾಗ ನೀವು ಬೇರೆ ಥರದ ಮಣ್ಣನ್ನು ತಂದು ಮಿಶ್ರಣ ಮಾಡ್ಕೋಬೋದು. ನಮ್ಮ ಕಡೆ ಅಲ್ಲಿ ಸಕಲೇಶ್ಪುರದ ಕಡೆ ಕಾಡು ಮಣ್ಣು ಅಂತಲೇ ಸಿಗುತ್ತೆ. ಅಂದರೆ ಎಲ್ಲೂ ಕೃಷಿ ಮಾಡದೇ ಇರೋ ಜಾಗದಲ್ಲಿ ಅವರು ಹೋಗಿ ತುಂಬ್ಕೊಂಬರ್ತಾರೆ ನರ್ಸರಿಯವರು. ಅದನ್ನು ಕಾಡು ಮಣ್ಣು ಅಂತಲೇ ನಮಗೂ ಟ್ರ್ಯಾಕ್ಟರ್ನಲ್ಲಿ ತಂದು ಕೊಡ್ತಾರೆ ಅವ್ರದ್ದೇ ಒಂದು ರೇಟ್ಗೆ. ಸಾಧ್ಯವಾದರೆ ಆ ಥರ ಏನಾದರೂ ಕಾಡು ಮಣ್ಣಿದ್ದು ರಾಸಾಯನಿಕಗಳನ್ನು ಬಳಸಿಲ್ಲ ಅನ್ನೋದು ಖಾತ್ರಿ ಇದ್ದರೆ ಹೊರಗಡೆಯಿಂದ ಮಣ್ಣು ತರಿಸಿ, ಇಲ್ಲಾಂದರೆ ನಿಮ್ಮ ಮಣ್ಣಲ್ಲಿ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. 1-2 ಥರದ್ದು ಮಣ್ಣಿನ ವೈವಿಧ್ಯತೆಗಳಿದ್ದರೆ ಒಳ್ಳೆಯದು. ಯಾಕೆಂದರೆ ಮಣ್ಣಿನಲ್ಲಿ ಖನಿಜಾಂಶಗಳಿರುತ್ತೆ. ಖನಿಜಾಂಶಗಳ ಪ್ರಮಾಣ, ಲಭ್ಯ ಪ್ರಮಾಣ ಬೇರೆ ಬೇರೆ ಮಣ್ಣಿನಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ 1, 2 ಅಥವಾ 3 ಥರದ ಮಣ್ಣನ್ನು ಸೇರಿಸ್ಕೊಳ್ಳಿ. ಅದು ಮೊದಲನೇ ಹಂತ. ಎರಡನೇ ಹಂತ, ನೀವು ಮಣ್ಣನ್ನು ತಂದ ಮೇಲೆ ಆ ಮಣ್ಣು ಕೆಲವು ಸಲ ಅದು ಅಂಟು ಮಣ್ಣು ಆಗಿರ್ಬೋದು, ಅಥವಾ ನಾವು ನೀರಾವರಿ ಅಂದರೆ ಮಾಯಿಶ್ಚರ್ ತೇವಾಂಶವನ್ನು ಕಾಪಾಡಿದಾಗ ಮಣ್ಣು ಅಂಟಾಗ್ಬೋದು. ಅದಕ್ಕೆ ಕ್ಲೇ ಸಾಯಿಲ್ ಅಂತಾರೆ. ಅಂಟು ಮಣ್ಣು, ಜೇಡಿ ಮಣ್ಣು ಆ ಥರ ಆಗ್ಬೋದು. ಅದನ್ನು ಕಮ್ಮಿ ಮಾಡಿ, ಅದರ ಎಫೆಕ್ಟನ್ನು ಕಮ್ಮಿ ಮಾಡಲಿಕ್ಕೆ ಸ್ವಲ್ಪ ಮರಳನ್ನು ಮಿಶ್ರಣ ಮಾಡ್ಕೊಳ್ಳಿ. ಯಾವತ್ತೂ ಮಣ್ಣಿಗೆ ಮರಳನ್ನು ಮಿಶ್ರಣ ಮಾಡೋದು ಭಾಳ ಒಳ್ಳೆಯದು. ಮರಳಿದ್ದಷ್ಟು, ಮರಳಿನ ಕಣಗಳು ಇದ್ದಷ್ಟು ಅಲ್ಲಿ ಒಂದು ಇದು ಪೊರಾಸಿಟಿ, ಸರಂಧ್ರತೆ ಕ್ರಿಯೇಟ್ ಆಗುತ್ತೆ, ಗಾಳಿ ಆಡುವಿಕೆ ಚೆನ್ನಾಗಾಗತ್ತೆ, ಅಲ್ಪಾವಧಿ ತರಕಾರಿ ಬೆಳೆಗಳ ಬೇರುಗಳು ಬೇಗ ರಚನೆ ಆಗುತ್ತೆ, ಮತ್ತು ಸೂಕ್ಷ್ಮಜೀವಿಗಳಿಗೆ ಆಮ್ಲಜನಕ ಸಿಗುತ್ತೆ. ಹಾಗಾಗಿ ಏರುಮಡಿ ಪದ್ಧತಿಯಲ್ಲಿ ಮೇಲ್ಮಣ್ಣನ್ನು ತಯಾರು ಮಾಡ್ಕೋಬೇಕಾದ್ರೆ ಮಣ್ಣಿನ ಜೊತೆ ನೀವು ಮರಳನ್ನು ಮಿಶ್ರಣ ಮಾಡ್ಕೊಳ್ಳೋದು ಮರಿಬೇಡಿ.
ಮರಳಿನ ಸ್ವಲ್ಪ ಪ್ರಪೋರ್ಷನೇಟಲ್ಲಿ ಹಾಕ್ಕೊಳ್ಳಿ. ನಂತರ ಸಾವಯವ ವಸ್ತುಗಳನ್ನು ನೀವು ಸೇರಿಸ್ತಾ ಬನ್ನಿ. ನೀವು ಆಲ್ರೆಡಿ ಹೇಳಿದಂಗೆ ಯಾವುದೇ ರೀತಿಯ ಫಾರ್ಮ್ಯಾಡ್ ಮೆನ್ಯೂರ್, ಪ್ರಾಣಿ ತ್ಯಾಜ್ಯದಿಂದ ಸೈಂಟಿಫಿಕಲಿ ಕಾಂಪೋಸ್ಟೆಡ್ ಮೆನ್ಯೂರ್ ಅಂತ ನಾನು 3-4 ಸತಿ ಒತ್ತಿ ಹೇಳ್ತಾ ಇದ್ದೆ ನಮ್ಮ ವರ್ಕ್ಶಾಪಲ್ಲಿ. ವೈಜ್ಞಾನಿಕವಾಗಿ ಕಳಿಸಿದಂತಹ ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಸಿಕ್ಕಿದರೆ ಆ ಗೊಬ್ಬರವನ್ನು ತಗೊಂಡು ಬಂದು ನಿಮ್ಮ ಮೇಲ್ಮಣ್ಣಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಷಯದಲ್ಲಿ ನಾನು ಹೇಳೋದು, ಈ ಕುರಿ ಗೊಬ್ಬರ ತರೋದು, ಕೊಟ್ಟಿಗೆ ಗೊಬ್ಬರ ತಂದು ಹಾಕೋದು ಇವೆಲ್ಲ ಮಾಡೋಕ್ಕೋಗ್ಬೇಡಿ. ಸ್ವಲ್ಪ ಒಂದು 2 ರೂಪಾಯಿ kg ಜಾಸ್ತಿ ಆದರೂ ಪರವಾಗಿಲ್ಲ. ಏನದನ್ನು ವರ್ಮಿ ಕಾಂಪೋಸ್ಟ್, ಎರೆಹುಳುಗೆ ಕೊಟ್ಟಂಥ ಗೊಬ್ಬರ ಇದ್ದರೆ ಅದನ್ನು ತಗೊಳ್ಳಿ. ಕಮ್ಮಿ ಮಾಡಿ. ಅಂದರೆ ಈ ಬೇರೆ ಕುರಿ ಗೊಬ್ಬರ, ಹಸುವಿನ ಗೊಬ್ಬರ, ಕೋಳಿ ಗೊಬ್ಬರನ 200 kg 300 kg 500 kg ಹಾಕೋ ಬದಲು ಎರೆಹುಳ ಗೊಬ್ಬರನ 20 kgನೇ ಹಾಕಿ. ಯಾಕೆಂದರೆ ಅದರಲ್ಲಿ ನ್ಯೂಟ್ರಿಷನ್ಸ್ ರೆಡಿ ಟು ಅವೈಲಬಲ್ ಫಾರ್ಮ್ಯಾಟಿಗೆ ಬಂದುಬಿಟ್ಟಿರುತ್ತೆ. ಹಾಗಾಗಿ ಎರೆಹುಳ ಗೊಬ್ಬರವನ್ನು ನೀವು ಬಳಸ್ಬೋದು ಪ್ರಥಮವಾಗಿ ನಿಮ್ಮ ಮಡಿಯನ್ನು ಪ್ರಿಪೇರ್ ಮಾಡ್ಕೋಬೇಕಾದ್ರೆ. ನಂತರ ಸಸ್ಟೈನಬಿಲಿಟಿಗೆ ಏನು ಬೇಡ, ಅದಲ್ಲೇ ನೀವು ಹೇಗೆ ಗ್ರೀನ್ ಮೆನ್ಯೂರ್ನ ಬೆಳ್ಕೊಂಡು ಮಾಡ್ಕೋತೀರಾ, ಇಂಡಿ ಹಾಕೋತೀರಾ, ಅದು ಮುಂದಿನ ಹಂತದಲ್ಲಿ ಬರುತ್ತೆ. ಮಣ್ಣು ಸಿದ್ಧತೆಗೆ ಇಷ್ಟನ್ನು ಮಾಡ್ಕೊಳ್ಳಿ. ಆಮೇಲೆ ಮಣ್ಣಿನಲ್ಲಿ ಇರಬಹುದಾದ ಬೇರುಕೊಳೆ ಶಿಲೀಂಧ್ರಗಳನ್ನು, ರೂಟ್ ರಾಟಿಂಗ್ ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾಸ್, ಫಂಗಸ್, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಬೇವಿನ ಹಿಂಡಿಯ ಪುಡಿ, ಬೇವು ಮತ್ತು ಕ್ಯಾಸ್ಟರ್, ಹರಳು ಮತ್ತು ಹೊಂಗೆ, ಈ 3 ಥರದ್ದು ಬೀಜದ ಪುಡಿಗಳನ್ನು, ಬೇವಿನ ಹಿಂಡಿಯ ಪುಡಿಯನ್ನು ಒಂದು ಸ್ವಲ್ಪ ನಿರ್ದಿಷ್ಟ ಪ್ರಮಾಣದಲ್ಲಿ, ಅಂದರೆ ಒಂದು 8 to 10% ಹೇಳ್ತೀವಿ. ಅಂದರೆ 100 kg ಮಣ್ಣಿಗೆ ಒಂದು 8 kg ಅಥವಾ 5 kg, ಜಾಸ್ತಿನೂ ಹಾಕೋದು ಬೇಡ. ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆ ಮಣ್ಣಿಗೆ ಮಿಶ್ರಣ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮಣ್ಣಿಗೆ ಆರೋಗ್ಯ ಬರುತ್ತೆ ಮತ್ತು ಈ ಕೊಳೆ ರೋಗದ ನಿಯಂತ್ರಣ ಮಣ್ಣಿನಲ್ಲಿ ಆಗುತ್ತೆ. ಬೇವು, ಹೊಂಗೆ ಮತ್ತು ಔಡಲ, ಕ್ಯಾಸ್ಟರ್ ಇವೆಲ್ಲ ಇರೋದ್ರಿಂದ ಇದನ್ನು ಮಾಡ್ಕೊಳ್ಳಿ. ಘನರೂಪದಲ್ಲೇ ಹಿಂಡಿಯ ಪುಡಿಯನ್ನು ಸೇರಿಸಿ ಯಾವಾಗ ಟಾಪ್ ಸಾಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋವಾಗ. ಇದಿಷ್ಟು ಆ್ಯಕ್ಟಿವಿಟಿ ನಾವು ಮಾಡ್ಕೋಬೇಕು. ಇದು ನಂತರ ನನಗೆ ಇವಾಗ ಮಣ್ಣು ರೆಡಿ ಆಯಿತು. ಆ ಮಣ್ಣಿಗೆ ನಾವು ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಮಾಡಾಕಬೇಕು. AEM, ಆ್ಯಕ್ಟಿವೇಟೆಡ್ EM1 ಅಂತ ಹೇಳ್ತೀನಲ್ಲ, ಇದನ್ನು ತೊಗೊಂಬಂದು ಆ ಆ್ಯಕ್ಟಿವೇಟೆಡ್ EMನ ಅದರ ಮೇಲೆ ಚೆನ್ನಾಗಿ ಚುಮುಕಿಸಿ ಡ್ರೆಂಚ್ ಮಾಡಿ ಮಣ್ಣು ಚೆನ್ನಾಗಿ ನೆನೀಲಿ, ಮೇಲ್ಮಣ್ಣು. ಇದಿಷ್ಟು ನಿಮ್ಮ ಮಣ್ಣಿನ ಪ್ರಿಪ್ರೇಷನ್ ಆಯಿತು. ನೆಕ್ಸ್ಟ್ ನೀವು ತರಕಾರಿ ಬೀಜಗಳನ್ನು ಹಾಕುವಾಗ ವಿನ್ಯಾಸ ಮಾಡ್ಕೊಳ್ಳಿ. ಸೊ ಯಾವ್ಯಾವ ಗಿಡಗಳನ್ನು ಎಲ್ಲೆಲ್ಲಿ ಹಾಕ್ತೀವಿ, ನಿಮ್ಮದು ತರಕಾರಿ ಬೆಡ್ಡು 3 ಅಡಿ ಅಗಲ, X ಅಡಿ ಉದ್ದ ಇದ್ದರೆ, ಅಥವಾ 4 ಅಡಿ ಅಗಲ, 4 ಅಡಿಗಿಂತ ಜಾಸ್ತಿ ಅಗಲಕ್ಕೆ ಹೋಗಬೇಡಿ, 3 ಅಡಿ ಅಗಲ X ಅಡಿ ಉದ್ದ ಇರುತ್ತೆ. ಆ ಎಷ್ಟು ಸಾಲುಗಳನ್ನು ಮಾಡ್ಕೋತೀರಾ ಆ 3 ಅಡಿ ಅಗಲದಲ್ಲಿ, ಉತ್ತರ ದಕ್ಷಿಣವಾಗಿಯೋ ಪೂರ್ವ ಪಶ್ಚಿಮವಾಗಿಯೋ ಎಷ್ಟು ಸಾಲುಗಳು ಬರುತ್ತೆ, ಮತ್ತು ಸಾಲುಗಳ ಅಂತರ ಎಷ್ಟಿರುತ್ತೆ, ಮತ್ತು ಸಾಲಿನಲ್ಲಿ ಹಾಕಬಹುದಾದಂಥ ತರಕಾರಿ ಬೀಜಗಳು ಯಾವುದು, ಮಿನಿಮಮ್ 5ರಿಂದ 6 ಥರದ ತರಕಾರಿನ ಹಾಕಬೇಕು. ಆಮೇಲೆ ತರಕಾರಿಗಳು ವಿವಿಧ ದಿನಗಳಲ್ಲಿ ಹಾರ್ವೆಸ್ಟ್ ಆಗ್ತವೆ. 24 ದಿವಸಕ್ಕೆ ನಿಮ್ಮ ಪಾಲಕ್ ಆಗುತ್ತೆ, 35 ದಿವಸಕ್ಕೆ ಮೂಲಂಗಿ ಆಗುತ್ತೆ, 60 ದಿವಸಕ್ಕೆ ಇನ್ನೊಂದು ಕ್ಯಾರೆಟ್ ಆಗುತ್ತೆ, 75 ದಿವಸಕ್ಕೆ ಇನ್ನೊಂದು ಯಾವುದೋ ಅವರೆಕಾಯಿ ಬಿಡುತ್ತೆ, 90 ದಿವಸಕ್ಕೆ ಹೀರೆಕಾಯಿ ಬಿಡುತ್ತೆ, 120 ದಿವಸಕ್ಕೆ ಗೆಡ್ಡೆ ಬಿಡುತ್ತೆ. ಅದರ ಒಂದೇ ಬೆಡ್ಡಲ್ಲಿ 5ರಿಂದ 6 ಥರದ ತರಕಾರಿಗಳಿರುತ್ತೆ. ವಿವಿಧ ಟೈಮ್ಗಳಲ್ಲಿ ಅವು ಹಾರ್ವೆಸ್ಟ್ ಆಗ್ತಾ ಇರ್ತವೆ. ಆ ಜಾಗನ ಇನ್ನೊಂದು ಗಿಡಕ್ಕೆ ಬಿಟ್ಕೊಡ್ತಾ ಹೋಗ್ತವೆ. ಇದು ಒಂದು ಮಿಶ್ರ ಬೆಳೆ ತರಕಾರಿ ಬೆಳೆಯೋದು. ಇದ್ರ ಬಗ್ಗೆ ಬುಕ್ಸಲ್ಲಿ ಇದೆ, ರೆಫರೆನ್ಸ್ಗಳಿದೆ, ನೀವು ಮಾಹಿತಿ ಕಲೆ ಹಾಕ್ಕೊಳ್ಳಿ. ಸೊ ಕೆಲವು ಪುಸ್ತಕಗಳಿದೆ. ಸುಭಾಷ್ ಶರ್ಮಾ ಅವರದ್ದು ಒಂದು ಪುಸ್ತಕ ಇದೆ, ಅದನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ. ಅದನ್ನು ತೊಗೊಂಡು ಓದಿ. ಒಂದೇ ಮಡಿನಲ್ಲಿ ವಿವಿಧ ತರಕಾರಿಗಳನ್ನು ಬೆಳೆಯುವಂಥದ್ದು. ಈಗ ಸಾಕಷ್ಟು ಮಾಹಿತಿಗಳು ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಅಕ್ಷಯಕಲ್ಪದವರು ಮಾಡ್ತಾರೆ, ಅವ್ರದ್ದು ಕೆಲವು ಮಾಡೆಲ್ಗಳಿದೆ. ಸಾಧ್ಯವಾದರೆ ನೀವು ತುಮಕೂರಲ್ಲಿ ಇರೋದ್ರಿಂದ ತಿಪ್ಟೂರಲ್ಲಿರೋ ಅಕ್ಷಯಕಲ್ಪಕ್ಕೆ ಹೋಗಿ ಒಂದು ಸಲ ಭೇಟಿ ಮಾಡಿ ಬನ್ನಿ, ಮಾಹಿತಿ ಪಡ್ಕೊಳ್ಳಿ. ಸೊ ನಿಮ್ಮದೇ ಆದಂಥ ಒಂದು ಪ್ಲ್ಯಾಂಟಿಂಗ್ ಡಿಸೈನ್, ಕ್ರಾಪ್ ಡಿಸೈನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಬೀಜಗಳನ್ನು ಏನು ತರ್ತೀರ ಆದಷ್ಟು ಹೇರ್ಲೂಮ್ ಸೀಡ್ಸ್, ಅಂದರೆ ಸ್ಥಳೀಯ ಬೀಜ ಅಥವಾ ನೇಟಿವ್ ಸೀಡ್ಸ್ನ ತೊಗೊಂಬನ್ನಿ. ಅದನ್ನು EM ದ್ರಾವಣದಲ್ಲಿ ಚೆನ್ನಾಗಿ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಆಮೇಲೆ ಬೀಜಗಳನ್ನು ಹಾಕ್ತಾ ಬನ್ನಿ. ನಂತರ ಗಿಡ ಮೊಳಕೆ ಬರೋಕ್ಕೆ ಶುರುವಾದ ಮೇಲೆ ಹಿಂಡಿ ದ್ರಾವಣನ ಕೊಡ್ತಾ ಬನ್ನಿ. ಒಣಮುಚ್ಚಿಗೆ ಖಂಡಿತ ಮಾಡಿ. ಸಂಗಾತಿ ಸಸ್ಯವಾಗಿ ನಿಮ್ಮ ತರಕಾರಿ ಗಿಡದ ಅಕ್ಕಪಕ್ಕ ಸೆಣಬು ಡಯಂಚ ಹಾಕೋದು ಮರಿಬೇಡಿ. ಬಾರ್ಡ್ರ್ನಲ್ಲಿ ಚೆಂಡು ಹೂವು ಮತ್ತು ತೊಗರಿ ಇದನ್ನು ಹಾಕ್ಕೊಳ್ಳಿ. ಇದಿಷ್ಟನ್ನು ನೀವು ವೈವಿಧ್ಯತೆ ತೊಗೊಂಬಂದು ಮಾಡ್ತಾ ಬಂದರೆ ಆಗುತ್ತೆ. ಪ್ರಿವೆಂಟಿವ್ ಮೆಷರ್ಗೆ ಯಾವುದೇ ರೀತಿ ರಸ ಇರೋ ಕೀಟಗಳು, ಬಾಧೆಗಳು ಬರಬಾರ್ದು ಅಂತ ಪ್ರಾರಂಭದಲ್ಲಿ ವಾರಕ್ಕೊಂದು ಸತಿ, ಎಲೆಗಳು ಸ್ವಲ್ಪ ಅಗಲ ಆದಮೇಲೆ ವಾರಕ್ಕೆ 2 ಸತಿ ಬೇವಿನ ಎಣ್ಣೆ 5 ml per liter to 4 ml per literನಲ್ಲಿ ಡೈಲ್ಯೂಟ್ ಮಾಡಿ ಬೇವಿನ ಎಣ್ಣೆ ಸ್ಪ್ರೇ ಮಾಡಿ. ಶರತ್ ಅವರು, ಇದು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ನನಗೆ ವೈಯಕ್ತಿಕವಾಗಿ ಅನುಭವ ಇಲ್ಲ, ಬಟ್ ಇದನ್ನು ಮಾಡಬೇಕು ಅಥವಾ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದೆ. ಬೇಕಾದ್ರೆ ಮುಂದಿನ ಯಾವುದೋ ಒಂದು ಬುಧವಾರ ಇದ್ರ ಬಗ್ಗೆನೇ ಒಂದು 25-30 ನಿಮಿಷ ಮಾತಾಡೋಣ, ಯಾಕೆ ತುಂಬ ಸಮಯ ಆಗಿದೆ ಇವಾಗ ಅಂತ ಹೇಳ್ತಾ. ಸೊ ಇಷ್ಟನ್ನು ನೀವು ಮೆಂಟಲಿ ಪ್ರಿಪೇರ್ ಮಾಡ್ಕೊಳ್ಳಿ ಸರ್. ಸೊ ದೆನ್ ವಿ ಕ್ಯಾನ್ ಗೋ. ಹಾಂ, ಇದು ನಂದನ್, ಯು ಕ್ಯಾನ್ ಶೇರ್. ಸರ್, ನನಗೆ ವಿ ಕ್ಯಾನ್ ಕನೆಕ್ಟ್ ಆಫ್ಲೈನ್ ಅಥವಾ ಇದರಲ್ಲಿ ಸಪರೇಟ್ ಆಗಿ. ಶರತ್ ಅವರೇ, ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಆಫ್ ಗ್ರೋಯಿಂಗ್ ವೆಜಿಟೇಬಲ್ಸ್ ಅಂಡ್ ಗ್ರೀನ್ಸ್.
ಟೈಮ್ ಆಗಿರೋದ್ರಿಂದ ಐ ವಿಲ್ ಶೇರ್ ಇಟ್ ಪರ್ಸನಲಿ. ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದಟ್. Thank you. ಥ್ಯಾಂಕ್ ಯು ಮಂಜುನಾಥ್. ಇದು ವಾಟ್ ವಿ ವಿಲ್ ಡೂ ಒನ್ ಆಫ್ ದ ವೆಡ್ನೆಸ್ಡೇ, ಐ ಮೀನ್ ಮೇ ಬಿ ನೆಕ್ಸ್ಟ್ ವೆಡ್ನೆಸ್ಡೇ ಓನ್ಲಿ, ಯು ಟೇಕ್ ಅಬೌಟ್ 20 minutes ಸ್ಲಾಟ್ ಆನ್ ದಿಸ್. ಮುಂದಿನ ಬುಧವಾರ ಒಂದು 20 ನಿಮಿಷ ಇದ್ರ ಬಗ್ಗೆನೇ ಅಲ್ಪಾವಧಿ ತರಕಾರಿ ಬೆಳೆಗಳನ್ನು ಬೆಳೆಯೋದು. ನಿಮ್ಮಲ್ಲಿ ನಿಮ್ಮ ಅನುಭವದ ಫೋಟೋಗಳಿದ್ರೆ ಅದನ್ನು ನನಗೊಂದು ಅರ್ಧ ಗಂಟೆ ಮುಂಚೆ ಕಳಿಸ್ಬಿಡಿ, ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಒಂದು 20 ನಿಮಿಷ ಇದ್ರ ಬಗ್ಗೆನೇ ತಗೊಳ್ಳಿಯಪ್ಪ. ಆಯ್ತು ಸರ್, ಆಗಲಿ. ಎಲ್ರಿಗೂ ಆಸಕ್ತಿ ಇದೆ ಸಾವಯವದಲ್ಲಿ ತರಕಾರಿ ಬೆಳ್ಕೊಂಡು ತಿನ್ಬೇಕು ನಮ್ಮ ತೋಟದಲ್ಲಿ ಅಂತ. ಅದನ್ನ ಎಷ್ಟು ಸರಳವಾಗುತ್ತೋ ಸರಳ ಮಾಡ್ತಾ ಹೋಗೋಣ. ಅದು ಬೆಂಗಳೂರಿಂದ ಹೋಗಿ ಮಾಡ್ಕೊಂಡು ಬರಬೇಕು, ಅದು ಚಾಲೆಂಜಿಂಗು, ಬಟ್ ಅದೇ ಇಂಟ್ರೆಸ್ಟಿಂಗ್ ಸರ್. ಖಂಡಿತ ಮಾಡ್ಬೋದು. ಆಗ್ಲಿ ಸರ್. ಸಾಧ್ಯವಾದರೆ ಮುಂದಿನ ಬುಧವಾರ ಇದು ನಮ್ಮ ಜೊತೆ ಇರ್ತಾರೆ. ಒಂದು 20 ನಿಮಿಷ ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗೋಣ.